ಸೊಸೈಟಿಯಲ್ಲಿ ಎಷ್ಟೋ ಜನಕ್ಕೆ ಇವಾಗಿರೋ ಜನರೇಷನ್ ಆಗಲಿ ಕೆಲವೊಬ್ಬರಿಗೆ ಮದುವೆ ಅಂದರೆ ಇಷ್ಟ ಇಲ್ಲ, ಬಟ್ ಫ್ಯಾಮಿಲಿ ಫೋರ್ಸ್ ಮಾಡಿರೋದು ಮಾಡ್ಕೊಳ್ಳೋದು. ಅಯ್ಯಪ್ಪ ಏನಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇದೆ ಈಗ. ಮಕ್ಕಳು ಇಷ್ಟ ಇಲ್ಲ, ಬಟ್ ಆದ್ರೂ ಫ್ಯಾಮಿಲಿ ಫೋರ್ಸು ಗಂಡ ಫೋರ್ಸ್ ಅಂತ ಮಾಡ್ಕೊಳ್ತಾ ಇದ್ದಾರೆ. ಈ ಕನ್ಸಲ್ಟೇಷನ್ಗೆ ಬರೋದು ತುಂಬ ಡಿವೋರ್ಸ್ ರೇಟ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಆಸ್ ಅ ಡಾಕ್ಟರ್ ಆಗಿ ವಾಟ್ ಡಿಡ್ ಯು ಅಬ್ಸರ್ವ್? ಸೊ ಈಗ ಏನಕ್ಕೆ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಅಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಗಂಡಸರು ಆ್ಯಕ್ಚುಲಿ ಜಾಸ್ತಿ ಸಫರ್ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಅಲೆಮುನಿ ಜಾಸ್ತಿ ಆಗ್ಬಿಟ್ಟಿದೆ. ಬೈಪೋಲಾರ್ ಡಿಸಾರ್ಡರ್ ಅಂತಾರೆ, ಮೂಡ್ ಸ್ವಿಂಗ್ಸ್ ಅಂತಾರೆ ನೋಡಿ, ಅದರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ. ಬೈಪೋಲಾರ್ ಅಂದರೆ ಟು ಎಕ್ಸ್ಟ್ರೀಮ್ಸ್. ಇದೆಲ್ಲ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲೇ ಧ್ಯಾನ ಶುರು ಮಾಡಿದ್ರೆ ಯಾವುದು ಹೌದು 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 ಅಬ್ಸಲ್ಯೂಟ್ಲಿ. ಸ್ಕೂಲ್ ಸಿಸ್ಟಮ್ಸ್ ಇಂದಾನೆ ಚೇಂಜ್ ಆಗಬೇಕು. ಎಕ್ಸಾಕ್ಟ್ಲಿ. ಇವಾಗ 10 ವರ್ಷದಲ್ಲೇ ಈ ಟ್ರೈನಿಂಗ್ಸು ಆ ಟ್ರೈನಿಂಗ್ಸು IIT ಪ್ರಿಪರೇಷನ್ಸು. ನಾನು ಮೊನ್ನೆ ನೋಡಿದ್ದೀನಿ, ಒಂದು ಹುಡುಗ ಜಸ್ಟ್ 10 years ಇವಾಗಲೇ IIT ಪ್ರಿಪರೇಷನ್ಸ್ ಎವ್ರಿ ಡೇ 4 hours. ಸೊ ಬಟ್ ಮೆಂಟಲ್ ಹೆಲ್ತ್ ಎಷ್ಟು ಅಫೆಕ್ಟ್ ಆಗ್ತಾ ಇದೆ ಈ ಚೈಲ್ಡ್ಗೆ ಡಾಕ್ಟರ್? ಮೆಂಟಲ್ ಹೆಲ್ತ್ ಮೊಬೈಲಿಂದ ತುಂಬಾನೇ ಅಫೆಕ್ಟ್ ಆಗ್ತಾ ಇದೆ. ನೀವು ಹೇಳೋ ಥರ ತಂದೆ ತಾಯಿಂದ್ರೆ ಏನಂದ್ರೆ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮಗುಗೆ ಇಮಿಡಿಯೇಟ್ಲಿ ಮೊಬೈಲ್ ಫೋನ್ ಕೊಟ್ಬಿಡ್ತಾರೆ. ನಮಸ್ತೆ. ಓಪನ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ಡಾಕ್ಟರ್ ಅಯ್ಯಪ್ಪ ಪಿಂಡಿ ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಎಪಿಸೋಡಲ್ಲಿ ಒಂದೇ ಗೋಲ್ ಏನು ಅಂದರೆ, ಒಂದು ಹೊಸ ವಿಷಯ ನಾವು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಎಪಿಸೋಡ್ಗಳು ನಾವು ಮಾಡ್ತಾ ಇದ್ದೀವಿ. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ ಅಂತಲೂ ಹೇಳ್ಬೋದು. ಇವ್ರ ಬಗ್ಗೆ ಹೇಳಬೇಕಂದ್ರೆ 3 ಥರ ಹೇಳಬೇಕು. ಯಾಕಂದರೆ ಶಿ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಗ್ರೇಟ್ ಗೆಸ್ಟ್ ಅಂತಲೂ ಹೇಳ್ಬೋದು. ಇವರು ಪ್ರಾಕ್ಟೀಸಿಂಗ್ ಸೈಕ್ಯಾಟಿಸ್ಟ್, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಲುಮ್ನ, ಮತ್ತು ನಮ್ಮ ಗವರ್ನಮೆಂಟ್ ಆಫ್ ಕರ್ನಾಟಕದಿಂದ ಮೆಂಟಲ್ ಹೆಲ್ತ್ ಮೇಲೆ ಇವರಿಗೆ ಹಾನರರಿ ಇದೆ. ಇವರು ಒಬ್ಬ ಸರ್ಟಿಫೈಡ್ ಹಿಪ್ನೋಥೆರಪಿಸ್ಟ್. ತುಂಬ ಓಶೋ ಮೆಡಿಟೇಷನ್ಸನ್ನು ಮಾಡಿಸ್ತಾ ಇರ್ತಾರೆ ಜನ ಹತ್ರ. ಮತ್ತು ಫ್ರೀಡಮ್ ಲೈಫ್ ಸ್ಟೈಲ್ ಮೂಮೆಂಟ್, ಆ ಮೂಮೆಂಟ್ಗೆ ಇವರು ದೊಡ್ಡ ಫೌಂಡರ್. ಇನ್ನೊಂದು 2024 ಮಿಸಸ್ ಇಂಡಿಯಾ ದಿವಾ ಅಂತ ಇವರಿಗೆ, ಫಿಟ್ನೆಸ್ ದಿವಾ ಅಂತ ಇವರಿಗೆ ಒಂದು ದೊಡ್ಡ ಅವಾರ್ಡು ಬಂದಿದೆ. ಈ ಥರ 3 ವರ್ಗದಲ್ಲಿನೂ ಇದ್ದಾರೆ. ನನ್ ಅದರ್ ದನ್ ಡಾಕ್ಟರ್ ಶ್ಯಾಮಲಾ. ಇವತ್ತು ಅವ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಅವ್ರ ಜೊತೆ ನಾವು ಕೂತ್ಕೊಂಡು ಇವತ್ತು ಅವರಿಂದ ನಾವು ತುಂಬ ವಿಷಯಗಳು ಕಲಿತೀವಿ. ಸೊ ಸ್ಟೇ ಟ್ಯೂನ್ ಅಂಟಿಲ್ ದ ಲಾಸ್ಟ್, ಕೊನೆ ತನಕ ಈ ಎಪಿಸೋಡನ್ನು ವಾಚ್ ಮಾಡಿ ತುಂಬ ವಿಷಯಗಳು ನಾವು ತಿಳ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಮಸ್ತೆ ಡಾಕ್ಟರ್ ಶ್ಯಾಮಲಾ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಅಯ್ಯಪ್ಪ, ಇಟ್ಸ್ ಪ್ಲೆಷರ್ ಟು ಬಿ ಹಿಯರ್. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಶೋ ಅಲ್ಲಿ ನಿಮ್ಮನ್ನು ನಾವು ಹೋಸ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು, ಇಟ್ಸ್ ಅ ಪ್ಲೆಷರ್. ಸೊ 3 ಡಿಕೇಡ್ಸ್ ಆಗಿ ಯು ಆರ್ ಅ ಸೈಕ್ಯಾಟಿಸ್ಟ್. ಇನ್ನೊಂದು ಕಡೆ ನೋಡಿದ್ರೆ ಮಿಸಸ್ ಇಂಡಿಯಾ ಫಿಟ್ನೆಸ್ ದಿವಾ. 2 ಬೇರೆ ಬೇರೆ ಪ್ರಪಂಚ. ಹೌ ಡಿಡ್ ಯು ಬ್ರಿಂಗ್ ಈ 2 ಪ್ರಪಂಚನ ಒಂದು, ಹೌ ಡಿಡ್ ಯು ಡೂ ಇಟ್? It's a totally different story. Right from the beginning, I was interested in mental health. So that's how I choose this counseling and consultation, mental health consultation. But apart from that, right from the childhood days, I was somehow I was very much concerned about fashion and, looking good. So idr bagge I was interested. So I just tried there. So that is how I got into that fashion show, and I won the Fitness Diva title. Wonderful to know. ಸೊ ಬೆಳಗ್ಗೆ ನೋಡಿದ್ರೆ ಪೇಷನ್ಸು, ಈವ್ನಿಂಗ್ ಜಿಮ್ಮು, ನೈಟ್ ಮೆಡಿಟೇಷನ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಮೇಡಮ್? It's very easy actually, because I get up early. So once I get up, I do the meditation part of it, and afterwards I do most of the time teleconsultation and counseling. So hagagi I would have given the appointments. So accordingly I adjust the timings for apart from meditation and then little bit of exercise. ಇಲ್ಲ, ನಾನು ಇತ್ತೀಚೆಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಏನಂದರೆ ತುಂಬ ಜನ ಇನ್ನೂ ಮಕ್ಕಳಾಗಿಲ್ಲ ಅಂತ ತುಂಬ ಡಿಪ್ರೆಷನ್ ಇರ್ತಾರೆ. ಇನ್ನೊಂದು ಕಡೆ ಸೊಸೈಟಿಯಲ್ಲಿ ಎಷ್ಟೋ ಜನಕ್ಕೆ ಇವಾಗಿರೋ ಜನರೇಷನ್ ಆಗಲಿ ಕೆಲವೊಬ್ಬರಿಗೆ ಮದುವೆ ಅಂದರೆ ಇಷ್ಟ ಇಲ್ಲ, ಬಟ್ ಫ್ಯಾಮಿಲಿ ಫೋರ್ಸ್ ಮಾಡಿರೋದು ಮಾಡ್ಕೊಳ್ಳೋದು. ಮಕ್ಕಳು ಇಷ್ಟ ಇಲ್ಲ, ಬಟ್ ಆದ್ರೂ ಫ್ಯಾಮಿಲಿ ಫೋರ್ಸು ಗಂಡ ಫೋರ್ಸ್ ಅಂತ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಫೋರ್ಸ್ ಇಂದಾನೆ ತುಂಬ ಮಾಡಿ ಅದು ಚೈಲ್ಡ್ ಮೇಲೇನು ತುಂಬ ಸೈಕಲಾಜಿಕಲಿ, ಸ್ಪಿರಿಚುವಲಿ ಅದು ಎಫೆಕ್ಟ್ ಆಗ್ತಾ ಇದೆ. ಅದು ನಾನು ಎವ್ರಿ ಡೇ ಕನ್ಸಲ್ಟಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ದಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಇನ್ನೊಂದು ಕಡೆ ನೋಡ್ತಾ ಇದ್ರೆ
ಒಂದು ಮದುವೆ ಮಾಡಿಕೊಂಡು 50-60 ವರ್ಷ ಚೆನ್ನಾಗಿರಬೇಕು, ಚೆನ್ನಾಗಿ ಸೆಟ್ಲ್ ಆಗಬೇಕು ಅಂತ ಲೈಫ್ ಸ್ಟೈಲ್ಸು ಇವತ್ತು ಅಷ್ಟು ಕಾಣಿಸ್ತಾ ಇಲ್ಲ. ಹೌದು. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ನಾನು ನೋಡ್ತಾ ಇರ್ತೀನಿ, ಈ ಕನ್ಸಲ್ಟೇಷನ್ಗೆ ಬರೋದು ತುಂಬ ಡಿವೋರ್ಸ್ ರೇಟ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಆಸ್ ಅ ಡಾಕ್ಟರ್ ಆಗಿ ವಾಟ್ ಡಿಡ್ ಯು ಅಬ್ಸರ್ವ್? ಅಯ್ಯಪ್ಪ ಏನಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇದೆ ಈಗ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಮತ್ತು ಬೇಸಿಕ್ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ದೇ ಆರ್ ನಾಟ್ ಲರ್ನಿಂಗ್. ಅದನ್ನು ಕಲ್ತ್ಕೊಳ್ದೇ ಮದುವೆ ಯಾವಾಗ ಮಾಡ್ಕೊಂಬಿಡ್ತಾರೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಹೊಟ್ಟೋಗ್ತಾರೆ, ಅವಾಗ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು ಚೇಂಜ್. ಎಜುಕೇಷನ್ ಸಿಸ್ಟಮ್ ಯಾವಾಗ ಚೇಂಜ್ ಆಗುತ್ತೋ ಆಗ ನಾವು ಏನು ಮಾಡಿಬಿಡ್ತಾ ಇದ್ದೀವಿ ಅಂದರೆ, ಎಜುಕೇಷನ್ ಅಂದರೆ ಬರೀ ಬುಕ್ಸ್ ನಾಲೆಡ್ಜು, ಲೈಕ್ ಸೋಷಲ್ ಸ್ಟಡೀಸ್, ಸೈನ್ಸು, ಬಯಾಲಜಿ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆದರೆ ಹ್ಯೂಮನ್ ಮೈಂಡ್ ಬಗ್ಗೆ, ಮೈಂಡ್ ಸೆಟ್ ಬಗ್ಗೆ, ಮನಸ್ಸಿನ ಬಗ್ಗೆ, ಭಾವನೆಗಳ ಬಗ್ಗೆ ನಾವು ಪ್ರಾಮುಖ್ಯತೆನೇ ಕೊಡ್ತಾ ಇಲ್ಲ. ಸೊ ಆ ಭಾವನೆಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ ನಾವು ಚಿಕ್ಕ ವಯಸ್ಸಿನಿಂದನೇ ಕಲ್ತ್ಕೊಂಡು ಬಂದರೆ, ಮತ್ತು ನಮ್ಮಲ್ಲಿ ನಾವು ಸಂತೋಷನ ಪಡೆಯೋದನ್ನು ಕಲಿಬೇಕು. ಮೇ ಬಿ ಥ್ರೂ ಮೆಡಿಟೇಷನ್ ಇರ್ಬೋದು, ಯೋಗ, ಮೆಡಿಟೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್. ಸೊ ಡೀಪರ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮಗೆ ಯಾವಾಗ ಗೊತ್ತಾಗತ್ತೆ ನನ್ನ ಖುಷಿ ನನ್ನಲ್ಲಿದೆ. ಆದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಬೇರೆಯವರಿಂದನೇ ನಮಗೆ ಸಿಗೋದು. ಮದುವೆ ಮಾಡ್ಕೊಳ್ಳೋದು ಏನಕ್ಕೆ, ಗಂಡನಿಂದ ಅಥವಾ ಹೆಂಡತಿಯಿಂದ ಖುಷಿ ಮತ್ತು ಸಂತೋಷ ಸಿಗುತ್ತೆ ಅಂತ ನಾವು ಯಾವಾಗ ಮಾಡ್ಕೋತೀವೋ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಅದರ ಬದಲಾಗಿ ಖುಷಿ ಸಂತೋಷ ಅನ್ನೋದು ಇರೋದು ನನ್ನಲ್ಲೇ. ಸೊ ನನ್ನಲ್ಲಿರೋ ಖುಷಿ ಸಂತೋಷನ ನಾನು ಕಂಡುಕೊಂಡಾಗ ಆಗ ಇಟ್ ಬಿಕಮ್ಸ್ ಈಸಿ ರಿಲೇಷನ್ಶಿಪ್ಪಲ್ಲಿ. ಸೊ ಈಗ ಏನಕ್ಕೆ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದು ಅಂದರೆ, ಮ್ಯಾರೇಜ್ ಅನ್ನೋದು ಒಂದು ರೀತಿ ಬಂಧನ ಥರ ಆಗ್ತಾಯಿದೆ. ಮುಂಚೆ ಅಂದರೆ ಹೆಂಗಸರು ಹೊರಗಡೆನೇ ಬರ್ತಾ ಇರಲಿಲ್ಲ, ಓಕೆ, ಮನೆಯಲ್ಲೇ ಇರ್ತಾಯಿದ್ರು. ಸೊ ಹಾಗಾಗಿ ಅಷ್ಟೊಂದು ಎಕ್ಸ್ಪೋಜರ್ ಇರ್ತಾ ಇರಲಿಲ್ಲ. ಈಗ ಏನಂದರೆ ಪ್ರತಿಯೊಂದು ಫೀಮೇಲು ಶಿ ಈಸ್ ಗೆಟಿಂಗ್ ಎಜುಕೇಟೆಡ್. ಇದು ಎಲ್ಲನೂ ಲೈಕ್ ಓದೋದು, ಶಿಕ್ಷಣ ಅನ್ನೋದು ತುಂಬಾ ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲರೂ ದೇ ಆರ್ ಕಮಿಂಗ್ ಫಾರ್ವರ್ಡ್. ಸೊ ಹಾಗಾಗಿ ಏನಂದರೆ ಅವ್ರಿಗೆ ಚಾಯ್ಸಸ್ ಜಾಸ್ತಿ ಇದೆ, ನಂಬರ್ 1. ನಂಬರ್ 2 ಏನಂದರೆ ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಇದೆ. ಸೊ ಹಾಗಾಗಿ ಅವರ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ. ಮತ್ತು ಒಂದು ಸ್ಮಾಲ್ ಸ್ಟೋರಿ ಹೇಳಬೇಕು ಅಂದರೆ, ಒಂದು ಬೆಕ್ಕು ಮತ್ತು ಇದನ್ನು 2 ಬೆಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. 2 ಬೆಕ್ಕನ್ನು ಆರಾಮಾಗಿ ಬಿಟ್ಟರೆ ಅದು ಚೆನ್ನಾಗೇ ಇರುತ್ತೆ. ನೀವು 2 ಬೆಕ್ಕನ್ನು ಒಂದಕ್ಕೊಂದು ಕಟ್ಟಾಕ್ಬಿಟ್ಟು ನೀವು ಇರೋದಕ್ಕೆ ಬಿಟ್ಟರೆ ಅದಕ್ಕೆ ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಮದುವೆ ಅನ್ನೋದು ಅಷ್ಟೇ, ಎಷ್ಟೊಂದು ಸಲ ಅದು ಬಂಧನ ಆಗಿಬಿಡುತ್ತೆ, ಲೈಕ್ ಬಾಂಡೇಜ್ ಆಗಿಬಿಡುತ್ತೆ. ಸೊ ಇಂಪ್ರಿಸನ್ಮೆಂಟ್ ಥರ ಆದಾಗ ಏನಾಗುತ್ತೆ, ಅವ್ರಿಗೆ ಅಲ್ಲಿರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾಯಿದೆ. ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದನೂ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾಯಿದೆ. ಒಂದು ಕಡೆ ಫೈನಾನ್ಷಿಯಲಿ ತುಂಬ ಡಿಪೆಂಡೆಂಟ್ ಆದಾಗಲೂ ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಿಬಿಡ್ತಾ ಇದೆ, ಓಕೆ. ಸೊ ಅದರಿಂದನೂ ಡೈವರ್ಸ್ ರೇಟ್ ಆಗ್ತಾಯಿದೆ. ಮತ್ತು ಅವ್ರಿಗೆ ಆ ಎಮೋಷನ್ಸ್ ಏನಿದೆ, ಇಟ್ ಕ್ಯಾನ್ ಬಿ ಪೊಸೆಸಿವ್ನೆಸ್, ಇಟ್ ಕ್ಯಾನ್ ಬಿ ಜಲಸಿನೆಸ್, ಇಟ್ ಕ್ಯಾನ್ ಬಿ ಕಂಪ್ಯಾರಿಸನ್, ಇಟ್ ಕ್ಯಾನ್ ಬಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು, ಕೀಳರಿಮೆ ಇರ್ಬೋದು, ಅಥವಾ ಹೊಟ್ಟೆ ಕಿಚ್ಚಿರ್ಬೋದು. ಈ ಥರ ಭಾವನೆಗಳೆಲ್ಲನೂ ಅವರಲ್ಲಿ ಜಾಸ್ತಿ ಆದಾಗ ನ್ಯಾಚುರಲಿ ಅವರು ಒಟ್ಟಿಗೆ ಇರೋದಕ್ಕಾಗೋದಿಲ್ಲ. ಸೊ ಯಾರಾದರೂ ನಿಮ್ಮ ಹತ್ರ ಈ ಥರ ಡಿವೋರ್ಸ್ ಕೇಸಸ್ಸು ಈ ಥರ ಬಂದರೆ ಅವ್ರಿಗೆ ಬಿಫೋರ್ ಅವ್ರು ಏನೊಂದು ಡೆಸಿಷನ್ ತಗೊಳ್ಳೋಕೆ ಮುಂಚೆ ಯಾವ ಥರ ನೀವು ಕ್ವೆಶನ್ಸ್ ಕೇಳ್ತೀರಿ? ಆ ಡೆಸಿಷನ್ ನೀವು ಕೊಡ್ತೀರಾ, ಇಲ್ಲಾಂದರೆ ಅವರೇ ತಗೊಳ್ಳೋಕ್ಕೆ ನೀವು ಸಪೋರ್ಟ್ ಸಿಸ್ಟಮ್ ಕೊಡ್ತೀರಾ? ಕೌನ್ಸಿಲಿಂಗ್ ಅಂದರೆ ಇಟ್ ಈಸ್ ನಾಟ್ ದಟ್ ನಾವು ಅವ್ರಿಗೆ ಡಿಸೈಡ್ ಮಾಡೋದಕ್ಕೆ, ವಿ ಆರ್ ನೋಬಡಿ ಟು ಡಿಸೈಡ್ ಫಾರ್ ದೆಮ್, ಅಲ್ವಾ? ಸೊ ಫಸ್ಟ್ ಥಿಂಗ್ ಈಸ್ ನಾವೇನಂದರೆ ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡ್ತೀವಿ, ಓಕೆ. ದೇ ಹ್ಯಾವ್ ಟು ಸೆಲೆಬ್ರೇಟ್ ಲೈಫ್, ಅದು ಇಂಪಾರ್ಟೆಂಟ್. ಒನ್ಸ್ ದೇ ಸೆಲೆಬ್ರೇಟ್ ಲೈಫ್ ದೆನ್ ಇಟ್ ಬಿಕಮ್ಸ್ ಈಸಿ. ಸೊ ಅದು ಮುಖ್ಯ. ಸೊ ಅದಾಗ್ತಾ ಇದ್ದ ಹಾಗೆ ದೇ ವಿಲ್ ಗೋ ಟು ದ ನೆಕ್ಸ್ಟ್ ಇದು. ಸೊ ಇಲ್ಲಿ ಏನಾಗ್ಬಿಡುತ್ತಂದರೆ ನಾವು ಮತ್ತೆ ಲೈಕ್ ಏನು ಹೇಳೋದು, ಅವ್ರಿಗೆ ದೇ ಬಿಕಮ್ ಡಿಪೆಂಡೆಂಟ್. ಸೊ ಆ ಡಿಪೆಂಡೆಂಟಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ. ಅದು ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ತುಂಬ ಜನ ಏನು ಹೇಳ್ತಾರಂದರೆ ನನ್ನ ಹತ್ರ ಬರೋರು, ಮಕ್ಕಳಿಗೋಸ್ಕರ ನಾನು
ಡಿವೋರ್ಸ್ ಕೊಡ್ತಾ ಇಲ್ಲ ಸರ್. ಮಕ್ಕಳಿಗೆ ನಾಳೆ ಏನೇ ಆಗುತ್ತೋ ಅವ್ರ ಲೈಫು ಅಂತ ಡಿವೋರ್ಸ್ ತಗೊಳಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಲಿಟ್ರಲಿ ಹೌದು 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 ಮಕ್ಕಳಿಗೆ ಮದುವೆ ಆದ್ಮೇಲೆ ನಾನು ಡಿವೋರ್ಸ್ ಮಾಡ್ತೀನಿ ಅನ್ನೋ ರೀತಿನೇ ಓಪನ್ ಆಗಿ ಹೇಳ್ತಾ ಇದ್ದೆ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ನಾನು ನಮ್ಮ ಮಿಲೇನಿಯಲ್ಸ್ ಹೌದು 80s ಬಾರ್ನ್, ಸೊ ಅವಾಗ ಡಿವೋರ್ಸ್ ಅನ್ನೋದು ದೊಡ್ಡ ಪದ. ಹೌದು ಸೊ ಮದುವೆ ಅಂದ್ರೆ ಮಾಡ್ಕೊಂಡು 60, 70 or 80 ಕೊನೆ ತಂಗ ಒಂದೇ ಹೆಂಡತಿ, ಆ ಒಂದು ಮೈಂಡ್ ಸೆಟ್ ಎಲ್ಲಿ ಬಂದಿರೋನು. ಬಿಕಾಸ್ ಆಫ್ ಮೆಡಿಟೇಷನ್ ನನ್ನ ಮೈಂಡ್ ಸ್ವಲ್ಪ ಅಕ್ಸೆಪ್ಟೆನ್ಸ್ ಓಪನ್ನೆಸ್ ಇದೆ. ಬಟ್ ಇವತ್ತು ತುಂಬ ಪ್ಯಾರೆಂಟ್ಸ್ನು ಬಂದು ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಒಂದು ಮದುವೆ ಮಾಡ್ಕೊಳ್ತಾ ಇಲ್ಲ, ಇಲ್ಲಾಂದರೆ ಮಾಡ್ಕೊಂಡಿದ್ರು 1 year ಡೈವೋರ್ಸ್ ಆಗಿದೆ, ಮಕ್ಕಳು ಮಾಡ್ಕೊಳ್ತಾ ಇಲ್ಲ, ಇನ್ನೊಂದು ಮಕ್ಕಳು ಬೇಡ ಅಂತ ಇದ್ದಾರು. ಸೊ ಡಿವೋರ್ಸ್ ತಗೋಬೇಕಾ ಬೇಡವಂತ ತುಂಬ ದಿನ ಒಂದು ಆ ಡೆಸಿಷನ್ಸ್ ಅನ್ನೋದು ನಮ್ಮನ್ನ ಕೇಳ್ತಾ ಇರ್ತಾರೆ. ಸೊ ಮೇಜರ್ ಆಗಿ ನಾನು ಇದು ಅಬ್ಸರ್ವ್ ಮಾಡಿರೋದು ಏನಂದ್ರೆ ಅವ್ರ ಲೈಫನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಅದು ಒಂದು ವಿಷಯ. ಸ್ಪಿರಿಚುವಾಲಿಟಿ ಇಲ್ಲ ಅಂದ್ರೆ ಮಾತ್ರ ಈ ಒಂದು ಡೆಸಿಷನ್ ಅನ್ನೋದು ತುಂಬಾ ನ್ಯಾಸ್ಟಿ ಆಗ್ತಾ ಇದೆ. ಮತ್ತೆ ಇದು ಸೆಕೆಂಡ್ ಮ್ಯಾರೇಜ್ ಹೋಗೋದು ಅದು ಇನ್ನೊಂದು ಟಾರ್ಚರ್ ಆಗ್ತಾ ಇದೆ. ಹೌದು 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 ಮತ್ತೆ ತಿರ್ಗಾ ಇದು ರಿವರ್ಸ್ ಆಗುತ್ತೋ ರಿಪೀಟ್ ಆಗುತ್ತೋ ಹೌದು ಅಂತ. ಸೊ ಇದು ನೋಡ್ಬೇಕು ಅಂದ್ರೆ ಮೇಡಮ್, ಈ ಸಫರಿಂಗ್ ಅನ್ನೋದು ಈ ಮ್ಯಾರಿಟಲ್ ಲೈಫಲ್ಲಿ ಮೆನ್ಗೆ ಜಾಸ್ತಿ ಇದೆಯಾ, ವಿಮೆನ್ ಜಾಸ್ತಿ ಸಫರ್ ಆಗ್ತಾ ಇದ್ದಾರೆ ಆಸ್ ಪರ್ ಯು? ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಗಂಡಸರು ಆ್ಯಕ್ಚುಲಿ ಜಾಸ್ತಿ ಸಫರ್ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಅಲೆಮುನಿ ಜಾಸ್ತಿ ಆಗಿಬಿಟ್ಟಿದೆ. ಓಕೆ, ಮತ್ತು ಮ್ಯಾರೇಜ್ ಆದಮೇಲೆ ವಿತಿನ್ 1 or 2 years ಅದು ಡೈವರ್ಸ್ ಲೆವೆಲ್ಗೆ ಬಂದುಬಿಟ್ಟಿರುತ್ತೆ, ಅಲಿಮುನಿ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾಗಿ ದೇ ಆರ್ ಸಫರಿಂಗ್. ಮುಂಚೆ ನಾವೇನು ಅಂದ್ಕೊಂಡ್ಬಿಡ್ತಾ ಇದ್ವಿ ಬರೀ ಹೆಂಗಸರು ಮಾತ್ರ ಸಫರ್ ಮಾಡ್ತಾಯಿದ್ರು ಅಂದ್ಬಿಟ್ಟು, ವಿಚ್ ಆ್ಯಕ್ಚುಲಿ ಅದು ರಿಯಲ್ ಅಲ್ಲ. ಈವನ್ ಗಂಡಸರು ಸಫರ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗ ಅಲಿಮುನಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಟು ಸಮ್ ಎಕ್ಸ್ಟೆಂಟ್ ಅಲಿಮುನಿ ವಿಷಯದಲ್ಲಿ ಗಂಡಸರು ಜಾಸ್ತಿ ಸಫರ್ ಮಾಡ್ತಾ ಇದ್ದಾರೆ. ಬಟ್ ವಾಟ್ ಅಬೌಟ್ ಮೆಂಟಲ್ ಅಂಡ್ ಸೈಕಾಲಜಿ ಹೆಲ್ತ್ ವಿಷಯ ನೋಡಿದ್ರೆ ಇಬ್ಬರು ಈಕ್ವಲ್ ಆಗಿ ಸಫರ್ ಆಗ್ತಾ ಇದ್ದಾರಾ? ಹೌದು, ಸಫರ್ ಆಗ್ತಾ ಇದ್ದಾರೆ. ಓಕೆ, ಸೊ ಏನಾದ್ರು ಒಂದು ಪ್ಯಾಟರ್ನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ, ತುಂಬಾ ಜನ ನಿಮ್ಮ ಹತ್ರ ಬರ್ಬೋದಲ್ವಾ ಈ ತರ ಆಗ್ತಾ ಇಲ್ಲ ಅಂತ, ಆ ಪ್ಯಾಟರ್ನ್ಸ್ ನೀವೇನಾದ್ರು ಅಬ್ಸರ್ವ್ ಮಾಡಿದ್ದೀರಾ? ಅಂದ್ರೆ ಸಾಕು ಬಿಡಿ ಅಂತ ನೀವು ಹೇಳೋ ಥರ ಏನಾದರೂ ಪ್ಯಾಟರ್ನ್ಸ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ಪ್ಯಾಟರ್ನ್ಸ್ ಅಂದರೆ ಯೂಶಲಿ ಒಂದು ರಿಲೇಷನ್ಶಿಪ್ ಫೇಲ್ ಆಗಿರುತ್ತೆ, ಅವರು ಇಮಿಡಿಯೇಟಾಗಿ ನೆಕ್ಸ್ಟ್ ರಿಲೇಷನ್ಶಿಪ್ ಕೊಟ್ಟೋಗಿರ್ತಾರೆ. ಓಕೆ, ಆ ಇಮ್ಮಿಡಿಯೇಟಾಗಿ ಇಲ್ಲಿ ದೇ ವುಡಂಟ್ ಹ್ಯಾವ್ ಲರ್ನ್ಡ್, ಅಲ್ಲಿ ಏನೇನು ತಪ್ಪಾಗಿತ್ತು ಅದನ್ನು ಅವರು ಕಲ್ತಿರೋದಿಲ್ಲ, ಸುಮ್ಮನೆ ಜಂಪ್ ಮಾಡಿಬಿಟ್ಟಿರ್ತಾರೆ. ಸೊ ಆವಾಗ ಏನಾಗುತ್ತೆ, ಸೇಮ್ ಇದೆ, ಇಲ್ಲಿ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರೋ ಅದೇ ಅಲ್ಲೂ ಫೇಸ್ ಮಾಡ್ತಾರೆ. ಸೊ ಯಾವುದೇ ಒಂದು ಫೇಲ್ಯೂರ್ ಆಯಿತು ರಿಲೇಷನ್ಶಿಪ್ ಅಂದರೆ ಇಮ್ಮಿಡಿಯೇಟಾಗಿ ಇನ್ನೊಂದಕ್ಕೆ ಜಂಪ್ ಮಾಡೋದು ಅದು ಸರಿಯಲ್ಲ ಅನಿಸುತ್ತೆ. ಆ ಥರ ಜಂಪ್ ಮಾಡಿದವರಲ್ಲಿ ಈ ಪ್ಯಾಟರ್ನ್ ನೀವು ಹೇಳೋ ಥರ ಆ ಪ್ಯಾಟರ್ನ್ಸ್ ಇರುತ್ತೆ. ಈ ರಿಲೇಷನ್ಶಿಪ್ಪಲ್ಲೂ ಸಫರ್ ಮಾಡಿರ್ತಾರೆ, ನೆಕ್ಸ್ಟ್ ರಿಲೇಷನ್ಶಿಪ್ಪಲ್ಲೂ ಸಫರ್ ಮಾಡ್ತಾರೆ. ಸೊ ಅವ್ರು ಅದ್ರಲ್ಲಿ ಕಲ್ತಿರೋದಿಲ್ಲ, ದೇ ವುಡಂಟ್ ಹ್ಯಾವ್ ಲರ್ನ್ಡ್ ಫ್ರಮ್ ಇಟ್. ಸೊ ಎಷ್ಟು ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ? ಒಂದು ರಿಲೇಷನ್ಶಿಪ್ ಒಳಗೆ ಹೋಗಿದ್ರು, ಇಟ್ ಕ್ಯಾನ್ ಬಿ ಎ ಲಿವಿಂಗ್ ರಿಲೇಷನ್ಶಿಪ್ಸ್ ಆರ್ ಮ್ಯಾರೇಜ್, ಬ್ರೇಕಪ್ ಆಯಿತು, ಸೊ ನೆಕ್ಸ್ಟ್ ಅವ್ರು ರಿಲೇಷನ್ಶಿಪ್ ಒಳಗೆ ಹೋಗಬೇಕು ಅಂದರೆ ಎಷ್ಟು ಸಮಯ, ಎಷ್ಟು ವರ್ಷ? ಅದು ಹೇಳೋದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಒಬ್ಬೊಬ್ಬರಿಗೆ ಅದು ಇಂಡಿವಿಜುವಲ್ ಆಗುತ್ತೆ. ಸೊ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಓಕೆ ಒಂದು 6 months ಆದರೆ ಇಟ್ ಈಸ್ ಗುಡ್, 7 months ಆದರೆ ಗುಡ್ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಅದು ಯಾವಾಗ ಗೊತ್ತಾಗುತ್ತೆ ಅವ್ರಿಗೆ ನಾವು ಐ ಆಮ್ ರೆಡಿ ಅಂತ? ನಾವು ಐ ಆಮ್ ರೆಡಿ ಅಂತ ಅವರು ಆ್ಯಕ್ಚುಲಿ ಅದನ್ನು ಅಷ್ಟೇ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸೇ ಮಾಡಬೇಕು, ಮತ್ತು ಅವ್ರಿಗೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅವರು ಯಾವಾಗ ತಮ್ಮ ಎಮೋಷನ್ಸ್ನೆಲ್ಲನೂ ಮ್ಯಾನೇಜ್ ಮಾಡೋದು ಕಲಿತಾರೆ, ಆವಾಗ ಇಟ್ ಈಸ್ ಬೆಟರ್ ಟು ಗೆಟ್ ಇನ್ ಟು ರಿಲೇಷನ್ಶಿಪ್. ಮತ್ತು ಅವರು ಅಲೋನ್ನೆಸ್ನ ಅಂದರೆ ಒಂಟಿಯಾಗಿ ಇರೋದನ್ನು, ಖುಷಿಯಾಗಿರೋದನ್ನು ಕಲಿಬೇಕು. ಪ್ರತಿಯೊಬ್ಬರು ಅಷ್ಟೇ, ಮದುವೆ ಆಗದೇ ಇರಲಿ, ದಟ್ ಈಸ್ ಸೆಕೆಂಡ್ರಿ. ಪ್ರತಿಯೊಬ್ಬರು ಅಷ್ಟೇ ಅವರೊಬ್ಬರೇ ಖುಷಿಯಾಗಿರೋದನ್ನು ಕಲಿಬೇಕು. ಬಿಕಾಸ್ ಆನಂದ ಅನ್ನೋದು, ಖುಷಿ ಅನ್ನೋದು ಹೊರಗಡೆ ಇಲ್ಲ, ನಮ್ಮಲ್ಲಿದೆ. ಸೊ ನಮ್ಮಲ್ಲಿರೋ ಖುಷಿಯನ್ನು, ನಮ್ಮಲ್ಲಿರೋ ಆನಂದನ ನಾವು ಕಲ್ತ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಆನಪನ ಸತಿ ಹೋಗಿರ್ಬೋದು. ಸೊ ನಮ್ಮಲ್ಲಿರೋದನ್ನು ನಾವು ಅದನ್ನು ಅನುಭವಿಸ್ಬೇಕು. ಸೊ ಅದನ್ನು ನಾವು ಮಾಡದೆ ಸುಮ್ಮನೆ ಹೊರಗಡೆನೇ ಹುಡುಕ್ತಾ ಇದ್ದರೆ ದಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಈಗ ಅಡಾಪ್ಟೆಡ್ ಚೈಲ್ಡ್ ಸಿಂಡ್ರೋಮ್ ಅಂತ ಒಂದು ಹೊಸ ಪದ ನಾನು ಕೇಳಿದ್ದೀನಿ ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ ದ ಕ್ವೆಶನ್ಸ್. ಸೊ ಇದನ್ನು ಒಂದು ಒನ್ ಆಫ್ ದ ಟ್ರೀಟ್ಮೆಂಟ್ ಲಿಸ್ಟಲ್ಲಿ ಇದೆ ಅಲ್ವಾ? ಸೊ ಇದು ಏನು ಮಾಡಿದೆ, ಈ ಬಗ್ಗೆ ನಾನು ಯಾವಾಗಲೂ ಕೇಳಿಲ್ಲ. ಕ್ಯಾನ್ ಯು ಗಿವ್ ಸ್ಲೈಟ್? ಅಡಾಪ್ಟೆಡ್ ಸಮ್ಟೈಮ್ಸ್ ಇದು ಚೈಲ್ಡ್ ಫ್ರೀ ಬೈ ಚಾಯ್ಸ್ ಯಾರು ಡಿಸೈಡ್ ಮಾಡಿರ್ತಾರೆ, ದೇ ವಿಲ್ ಟ್ರೈ ಟು ಅಡಾಪ್ಟ್.
ಸೊ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ತಂದೆ ತಾಯಂದ್ರಲ್ಲೂ ಒಂದು ರೀತಿ ಅಷ್ಟು ಸಿಂಪ್ಟಮ್ಸ್ ಕಾಣಿಸ್ಬೋದು. ಅಯ್ಯೋ ನಾವು ಯಾರೋ ಒಂದು ಮಗುನ ನಾನು ತೊಗೊಂಡು ಬಂದಿದ್ದೀನಿ ಅಂತ. ಸೊ ಈ ಮಗುಗೂ ಅಷ್ಟೇ ಅದೇ ಭಾವನೆ ಬರ್ಬೋದು, ನಾನು ಯಾರೋ ಮನೇಲಿ ಬಂದು ಬೆಳೀತಾ ಇದ್ದೀನಿ, ಯಾರೋ ತಂದೆ ತಾಯಿನ ಜೊತೆ ಇದ್ದೀನಿ ಅಂದ್ಬಿಟ್ಟು. ಸೊ ಅದು ಅದರಿಂದ ಅವ್ರು ಹೊರಗಡೆ ಬರಬೇಕು, ಅದು ಇಂಪಾರ್ಟೆಂಟು. ಬಟ್ ಕೆಲವು ಸಲ ಏನಾಗ್ಬಿಡುತ್ತೆ, ಅವರು ಅದರಿಂದ ಹೊರಗಡೆ ಬರೋದಿಲ್ಲ, ಸೊ ಅದರಲ್ಲೇ ಸಫರ್ ಆಗ್ತಾ ಇರ್ತಾರೆ. ಸೊ ಅಡಾಪ್ಷನ್ ಕ್ಯಾನ್ ಬಿ, ಕೆಲವು ಸಲ ಇಟ್ ಕ್ಯಾನ್ ಬಿ ವೆರಿ ಪಾಸಿಟಿವ್, ಕೆಲವು ಸಲ ಅದರಿಂದ ಲಾಟ್ ಆಫ್ ಪೀಪಲ್ ಹ್ಯಾವ್ ಸಫರ್ಡ್ ಆಲ್ಸೋ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ, ಈ ಅಡಾಪ್ಟೆಡ್ ಚಿಲ್ಡ್ರನ್ನು ಅಂದರೆ ಅವರು ಎಷ್ಟೋ ಒಂದು ತಾಯಿ ಹೊಟ್ಟೆಯಲ್ಲಿರೋ ಟೈಮಲ್ಲಿ ಎಷ್ಟೋ ಸಫರಿಂಗ್ ಅನ್ನೋದು ಎಮೋಷ್ನಲಿ ದೇ ವಿಲ್ ಬಿ ಕ್ಯಾರಿಯಿಂಗ್. ಹೌದು. ಮತ್ತೆ ಇಲ್ಲಿ ಬಂದಮೇಲೆ ಒಂದು ಕೇಸ್ ನಾನು ನೋಡಿದ್ದೀನಿ, ಅದು ಆ ಮಗುಗೆ ಕಾನ್ಸ್ಟಿಪೇಷನ್ ಅನ್ನೋದು ತುಂಬ ವರ್ಷ ಆಯಿತು, ಏನೇ ಮಾಡಿದ್ರು ಅದು ಸಾಲ್ವ್ ಆಗಿಲ್ಲ. ಮತ್ತೆ ಕೊನೆಗೆ ಅವ್ರು ಮೆಡಿಟೇಷನ್ ಮಾಡಿ ಆ ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಮಗು ಹೊರಗೆ ಬಂತು. ಅದು ಅನಲೈಸ್ ಮಾಡ್ತಾ ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ, ಆ ತಾಯಿ ಹೊಟ್ಟೆ ಒಳಗೆ ಇರೋ ಟೈಮಲ್ಲಿ ಆ ಒಂದು ಫಿಯರು, ಆ ಒಂದು ಟ್ರಬಲ್ಸು ಇದೆಲ್ಲನೂ ಚೈಲ್ಡ್ ಅಬ್ಸರ್ವ್ ಮಾಡ್ಕೊಂಡಿದ್ದು, ಅದಕ್ಕೆ ಆ ಕಾನ್ಸ್ಟಿಪೇಷನ್ ಆಗಿರೋದು ನಾನು ಅವಾಗ ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದಕ್ಕೂ ಈ ಅಡಾಪ್ಟ್ ಚೈಲ್ಡ್ ಸಿಂಡ್ರೋಮ್ಗೆ ನಾನು ಸಂಬಂಧ ಇದೆ. ಸಿ ಅಡಾಪ್ಷನ್ ಚೈಲ್ಡ್ ಸಿಂಡ್ರೋಮಲ್ಲಿ ಲಾಟ್ ಆಫ್ ಮೆಂಟಲ್ ಇಶ್ಯೂಸ್ ಬರುತ್ತೆ. ಇಟ್ ಕ್ಯಾನ್ ಬಿ ಡಿಪ್ರೆಷನ್, ಇಟ್ ಕ್ಯಾನ್ ಬಿ ಆಂಗ್ಸೈಟಿ, ಇಟ್ ಕ್ಯಾನ್ ಬಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಹೀಳರಿಮೆ ಇರ್ಬೋದು, ಖಿನ್ನತೆ ಇರ್ಬೋದು, ಅಥವಾ ಆತಂಕದ ಭಾವನೆ ಇರ್ಬೋದು, ಅಥವಾ ಇದು ಓಪನ್ ಆಗಿ ಆಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಬರ್ಬೋದು. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ಒಂದೊಂದು ಚೈಲ್ಡನ್ನು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಒಂದು ಚೈಲ್ಡ್ ಅಡಾಪ್ಟ್ ಮಾಡೋಕ್ಕೆ ಮುಂಚೆ ಎಂಟೈರ್ ಫ್ಯಾಮಿಲಿ ಅದು ಕಂಪ್ಲೀಟ್ ಆಗಿ ಅಕ್ಸೆಪ್ಟೆನ್ಸ್ ಇದ್ರೆ ಮಾತ್ರ ಈ ಚಾಯ್ಸ್ಗೆ ಹೋಗ್ಬೇಕು. ಹೌದು ಹೌದು. ಇನ್ನೊಂದು ಪ್ರಾಬ್ಲಮ್ ಹೇಗಾಗುತ್ತೆ ಅಂದ್ರೆ, ಆ ಮದರ್ ಇನ್ ಲಾ ಫಾದರ್ ಇನ್ ಲಾ ಇರ್ತಾರೆ, ಅವ್ರಿಗೆ ಅಕ್ಸೆಪ್ಟೆನ್ಸ್ ಇರಲ್ಲ. ಹೌದು. ಬರೀ ತಾಯಿ ತಂದೆಗೆ ಮಾತ್ರ ಅಕ್ಸೆಪ್ಟೆನ್ಸ್ ಇರಲ್ಲ, ಅದರಲ್ಲಿನೂ ಒಬ್ರಿಗೆ ಇರಲ್ಲ. ಅಂದ್ರೆ ಸೊಸೈಟಿಯಲ್ಲಿ ಮಕ್ಕಳಿಲ್ಲ ಅಂದ್ರೆ, ಇವಾಗ ಮನೆ ನನಗೆ ಸ್ವಂತ ಮನೆ ಇಲ್ಲ ಅನ್ನೋದು ಸೊಸೈಟಿ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿರೋದು. ಹೌಸ್ ಅನ್ನೋದು ಡ್ರೀಮ್ ಹೌಸ್ ಅಂತ, ಡ್ರೀಮ್ ಕಾರ್ ಅಂತ ಒಂದು ಡ್ರೀಮ್ ಇಲ್ಲ, ಅದು ಡ್ರೀಮ್ ಅನ್ನ ಆ್ಯಡ್ ಮಾಡಿ ಅದಿಲ್ಲ ಅಂದರೆ ಲೈಫಲ್ಲಿ ಒಂದು ಮಿಸ್ಸಿಂಗ್ ಅನ್ನೋದು ಕ್ರಿಯೇಟ್ ಮಾಡಿರೋ ಥರನೇ, ಮಕ್ಕಳಿಲ್ಲ ಅಂದರೆ ಲೈಫಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿ ಆ ಗ್ಯಾಪ್ ಫಿಲ್ ಮಾಡೋಕೆ ಕೆಲವೊಬ್ಬರು ಅಡಾಪ್ಷನ್ ಮಾಡ್ತಾರೆ. ಇವಾಗ IVF ಅಂತ ತುಂಬಾ ಜನ ಹೋಗ್ತಾ, ಅಲ್ಲಿನೂ ತುಂಬಾ ಸಫರಿಂಗ್ ಇದೆ, ಅದು ಸಕ್ಸಸ್ ರೇಟನು ಕಮ್ಮಿ ಇದೆ. ಅಲ್ಲಿ IVF ಮಾಡ್ಕೊಂಡು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಹೋಪ್ ಅಲ್ಲೇ ಅವರು ಜೀವಿಸ್ತಾ, ಅಲ್ಲಿ ನೋಡಿದ್ರೆ ಸಫರಿಂಗ್ ಇರುತ್ತೆ. ಮತ್ತೆ ಇನ್ನೊಂದು ಭಯನೂ ಇದೆ ಅಲ್ಲಿ IVF ಅಲ್ಲಿ, ಮತ್ತೆ ಹೆಚ್ಚು ಕಡಿಮೆ ಆಗಿದ್ರೆ ಮಕ್ಕಳು ಚೆನ್ನಾಗಿ ಬರ್ತಾರ ಇಲ್ವಾ ಅಂತ ಈ ಒಂದು ಮೆಂಟಲ್ ಟಾರ್ಚರ್ ತುಂಬಾ ಅನುಭವಿಸ್ತಾ ಇದೆ. ಇದನ್ನು ನಾನು ನೋಡ್ತಾ ಇದ್ದೀನಿ. ವಾಟ್ ಇಸ್ ಯುವರ್ ವ್ಯೂ ಆನ್ ದಟ್? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಅಯ್ಯಪ್ಪ. ಇದರಿಂದ ತುಂಬಾ ಮೆಂಟಲ್ ಟ್ರಾಮಾ ಆಗ್ತಾ ಇದೆ. ನಾವು ಒಂದು ಒಳ್ಳೆ ಸೊಸೈಟಿನ ಕ್ರಿಯೇಟ್ ಮಾಡಬೇಕು. ಮಕ್ಕಳನ್ನು ಮಾಡೋದಕ್ಕೆ ಇಷ್ಟ ಆಗಿಲ್ವಾ, ಸೊಸೈಟಿ ಹ್ಯಾಸ್ ಟು ಆಕ್ಸೆಪ್ಟ್ ದೆಮ್, ನಂಬರ್ 1. ಮತ್ತು ಮಕ್ಕಳು ಆಗದೇ ಇರೋರಿಗೂ ಅಷ್ಟೇ ಆಕ್ಸೆಪ್ಟ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಜಗ್ಗಿ ವಾಸುದೇವ್ ಹೇಳಿರೋದು ಸದ್ಗುರು ಹೇಳಿರೋದು ಕೇಳಿದ್ದೀನಿ. ಮತ್ತು ಇನ್ನೂ ಎಷ್ಟೊಂದು ಜನ ಹೇಳ್ತಾರೆ, ಮಕ್ಕಳು ಮಾಡಲಿಲ್ಲ ಅಂದರೆ ಅವ್ರಿಗೊಂದು ಅವಾರ್ಡ್ ಕೊಡಬೇಕು ಅಂತ. ಬಿಕಾಸ್ ಯು ಹ್ಯಾವ್ ಟು ರಿಯಲಿ ರಿವಾರ್ಡ್ ದೆಮ್, ಯಾರು ಮಕ್ಕಳು ಮಾಡಲ್ವೋ. ಬಿಕಾಸ್ ಒಂದು ಮಗು ಅಂತ ಮಾಡಿದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಒಂದು ಮಗುವಿನಿಂದ ಅಲ್ವಾ. ನೇಚರ್ ಹಾಳಾಗುತ್ತೆ, ಮತ್ತು ಬಂದ್ಬಿಟ್ಟು ಅದರ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದು ಕಲಿಬೇಕು, ಅದರ ಡ್ರೀಮ್ಸನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ರೆಡಿ ಇರಬೇಕು, ಮತ್ತು ಅದನ್ನು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಹಾಗಾಗಿ ಮಕ್ಕಳನ್ನು ಮಾಡೋಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಬೇಕು. ಸೊ ಇವತ್ತಿನ ದಿನ ಏನಾಗ್ತಾಯಿದೆ ಅಂದರೆ, ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಮಗು ಆಗಬೇಕು, ಇದು ಆ್ಯಕ್ಚುಲಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಫಸ್ಟ್ ಆಫ್ ಆಲ್ ಮದುವೆ ಅವಶ್ಯಕತೆ ಇದೆಯಾ ಅಂತ ಥಿಂಕ್ ಮಾಡಬೇಕು. ಮದುವೆ ಯಾಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮದುವೆ ಮಾಡ್ಕೊಂಡಿದ್ದ ನಂತರ ಮಗು ಯಾಕೆ ಬೇಕು? ಓಕೆ, ನಿಮಗೆ ಮಗು ಬೇಕು ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಪರಿವರ್ತನೆ ಆಗಿದ್ದೀರಾ? ನಿಮ್ಮಲ್ಲಿ ಕೋಪ, ದ್ವೇಷ, ಅಸೂಯೆ ಇದೆಲ್ಲನೂ ನೀವು ಅದನ್ನು ಪರಿವರ್ತನೆ ಮಾಡ್ಕೊಂಡಿದ್ದೀರಾ? ನೀವು ಅದನ್ನು ಮಾಡ್ಕೊಳ್ದೆ ಒಂದು ಮಗುಗೆ ಜನ್ಮವನ್ನು ಕೊಟ್ಟರೆ ಆ ಮಗುವಿನ ಜೀವನ ಏನಾಗುತ್ತೆ? ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ನಿಮ್ಮ ಡ್ರೀಮ್ ಲೈಫನ್ನು ಅದನ್ನೆಲ್ಲನೂ ನೀವು ಪೂರೈಕೆ ಮಾಡ್ಕೊಂಡಿದ್ದೀರಾ? ನೀವೇ ಮಾಡ್ಕೊಂಡಿಲ್ಲ ಅಂದರೆ ಮಗುಗೆ ಹೇಗೆ ನೀವು ನೋಡ್ಕೊಳಕ್ಕಾಗತ್ತೆ? ಅಲ್ಲಿ ನೀವೇನು ಮಾಡ್ತೀರಾ, ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಆ ಮಗು ಮೇಲೆ ಹೇರ್ತೀರ. ಸೊ ಅಲ್ಲಿ ಆ ಮಗುವಿಗೆ ಜೀವನ ಮಾಡೋದು ಕಷ್ಟ ಆಗುತ್ತೆ.
ನಮಗೆ ಹೇಗೆ ಬೇಕೋ ಹಾಗೆ ಮೌಲ್ಡ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಹಾಗಾಗಿ ಮಗುವಿನಿಗೆ ಜನ್ಮ ಕೊಡೋಕ್ಕಿಂತ ಮುಂಚೆ ನಾವು ತುಂಬಾ ಯೋಚನೆ ಮಾಡಬೇಕು. ನಾವು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಕ್ವಾಂಟಿಟಿ ಮೇಲೆ ಹೋಗ್ತಾ ಇದ್ದೀವಿ ಅಲ್ವಾ, ರಾದರ್ ದೆನ್ ದ್ಯಾಟ್ ನಮಗೆ ಕ್ವಾಲಿಟಿ ಆಫ್ ದ ಚೈಲ್ಡ್ ಅಲ್ಲ, ಕ್ವಾಲಿಟಿ ಆಫ್ ದ ಪೇರೆಂಟ್ಸ್ ಫಸ್ಟ್ ಬೇಕು. ಓಕೆ, ಸೊ ಒಂದು ಹೈಲಿ ಇವಾಲ್ವ್ಡ್ ಪೇರೆಂಟ್ ಬೇಕು. ಆಗ ಏನಾಗುತ್ತೆ, ಪೇರೆಂಟಿಂಗ್ ಈಸಿ ಆಗುತ್ತೆ. ಈಗ ಏನಾಗ್ತಾ ಇದೆ, ಒನ್ಸ್ ದೇ ಗಿವ್ ಬರ್ತ್, ಒಂದು ಮಗುನ ಹುಟ್ಟಿಸಿದ ತಕ್ಷಣ ದೇ ಆರ್ ಟೇಕಿಂಗ್ ಕೇರ್ ಆಫ್ ದ ಚೈಲ್ಡ್ ಅಷ್ಟೇ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಪೇರೆಂಟಿಂಗ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಚೈಲ್ಡ್. ಟೇಕಿಂಗ್ ಕೇರ್ ಆಫ್ ದ ಚೈಲ್ಡ್ ಈಸ್ ಈಸಿ. ಓಕೆ, ಮಗುಗೆ ಸ್ಕೂಲ್ ಕಳಿಸೋದು, ಬೇಸಿಕ್ಸ್ ಊಟ ಮಾಡಿಸೋದು ಅಷ್ಟೇ. ಬಟ್ ಪೇರೆಂಟಿಂಗ್ ಇದೆಯಲ್ಲ, ಪೇರೆಂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇವಾಲ್ವ್ ಆಗಿರಬೇಕು, ನೀವು ಪರಿವರ್ತನೆ ಆಗಿರಬೇಕು, ನೀವು ಮೆಚ್ಯೂರ್ಡ್ ಆಗಿರಬೇಕು. ಆಗ ಏನಂದರೆ ಒಂದು ಮಗು ಅನ್ನೋದು ಒಂದು ರಿಯಲಿ ಅ ವೆರಿ ಪ್ರೆಷಿಯಸ್ ಬೀಯಿಂಗ್. ಓಕೆ, ಒಂದು ನ್ಯೂ ಕಾನ್ಷಿಯಸ್ನೆಸ್ನ ನಾವು ಜನ್ಮ ಕೊಡ್ತಾ ಇದ್ದೀವಿ. ಸೊ ಹಾಗಿದ್ದಾಗ ಆ ಮಗುವಿಗೆ ನಾವು ಫ್ರೀಡಮ್ಮು ಕೊಡಬೇಕು, ಈ ಕಡೆ ಒಂದು ಕಡೆ ಅದಕ್ಕೆ ಗೈಡೆನ್ಸು ಕೊಡಬೇಕಾಗತ್ತೆ. ಸೊ ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ಪರಿವರ್ತನೆ ಆಗಿದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಧ್ಯಾನ ಅನ್ನೋದು ಇಲ್ಲ ಅಂದರೆ ಈ ಪರಿವರ್ತನೆ ಅನ್ನೋದು ಬರಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸ್ಟ್ರಾಂಗ್ ಆಗಿ. ಡೆಫಿನೆಟ್ಲಿ ಅದು 100% ಕರೆಕ್ಟು. ಸೊ ಒಂದು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಹೌದು, ಬೋತ್ ಒಬ್ಬ ಬಾಯ್ ಆದ ಗರ್ಲ್ ಹೌದು, ಅವರಿಬ್ಬರು ಮೆಡಿಟೇಷನ್ ಅನ್ನೋದು ಒಂದು ಲೈಫ್ ಮೇಲೆ ಕ್ಲಾರಿಟಿ ಬಂದ್ಮೇಲೆ, ಹೌದು, ಅವಾಗ ಮದುವೆ ಮಾಡ್ಕೊಂಡ್ಮೇಲೆ ನಾನು ಒಂದು ನೆನಪು ಬರ್ತಾ ಇದೆ. ಇವಾಗ ಓಶೋ ಬುಕ್ಕಲ್ಲಿ ಒಂದು ಓದಿದ್ದೀನಿ. ಅವ್ರು ಏನು ಹೇಳಿದಂದ್ರೆ, ಮಗು ಬೇಕಾ ನಿಮಗೆ, ನೆಕ್ಸ್ಟ್ ಒಂದು 14-16 ಇಯರ್ಸ್ ಅವ್ರಿಗೆ ಸಮಯ ಕೊಡೋಂಥ ಸಮಯ ನಿಮ್ಗೆ ಇದ್ರೆ ಮಾತ್ರ ಯು ಪ್ಲಾನ್ ಫಾರ್ ಅ ಚೈಲ್ಡ್. ಇಲ್ಲ ಅಂದ್ರೆ ಜಸ್ಟ್ ಒಂದು ನೀಡ್ಸ್, ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟು ಊಟನ ಕೊಟ್ಬಿಟ್ಟು ಅವ್ರ ಪಾಟಿಗೆ ಅವ್ರು ಹೋಗ್ಲಿ ಅಂತ. ಈಚೀಚೆಗೆ ನಾನು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ದಿ ಮೋಸ್ಟ್ ವರ್ಸ್ಟ್ ಥಿಂಗ್ ಏನು ಅಂದ್ರೆ, ಹೋಟೆಲ್ಸ್ ನಾವು ಹೋಗಿದ್ರೆ ಒಂದು ಕಾಮನ್ ಸೀನ್ಸ್ ನಾನು ನೋಡ್ತಾ ಇರ್ತೀನಿ. ಚಿಕ್ಕ ಪುಟ್ಟ ಮಗು 1 year 2 years ಅದನ್ನು ಚೇರಲ್ಲಿ ಕೂರಿಸ್ಬಿಟ್ಟು ಚೆನ್ನಾಗಿ ಟೇಬಲ್ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಮೊಬೈಲು ವಿಡಿಯೋ ಹಾಕ್ಬಿಡ್ತಾರೆ. ಹೌದು, 1 hour ಇವ್ರು ಚೆನ್ನಾಗಿ ಊಟ ಮಾಡಿ ಕತೆ ಹೇಳ್ತಾ ಇರ್ತಾರೆ, ಆ ಮಗು ಆ ವಿಡಿಯೋ ನೋಡ್ತಾ ಇದೆ. 1 second ಆಫ್ ಮಾಡಿದ್ರೆ ಅದು ಒಪ್ಕೊಳ್ಳಲ್ಲ. ಹೌದು, ಇದು ಇವ್ರಿಗೆ ಸಮಯ ಇಲ್ಲ, ಸಮಯ ಇವ್ರಿಗೆ ಪರ್ಸನಲ್ ಆಗಿ ಬೇಕು, ಬಟ್ ಮಗು ಅನ್ನೋದು ಅಡ್ಡ ಆಗಿದೆ ಅಂತ ಒಂದು ಫೀಲಿಂಗ್ ಅಲ್ಲಿ ಮದುವೆನೆಲ್ಲೋ ಒಂದು ಆಕ್ಯುಪೈ ಮಾಡಿಬಿಟ್ಟು ಇವರು ಮಜಾ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಇವ್ರು ಸ್ಯಾಟಿಸ್ಫೈ ಇಲ್ಲ. ಅದಕ್ಕೆ ಪ್ಯಾರೆಂಟಿಂಗ್ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ನನ್ನ ಮಗನ ನೋ ಸ್ಕ್ರೀನ್ ಪ್ಯಾರೆಂಟಿಂಗ್, ಅವನಿಗೆ 11 years ಆಗಿದೆ, ಇಷ್ಟ ತನಕ ನೋ ಸ್ಕ್ರೀನ್ಸ್, ನೋ ಟಿವಿ, ನೋ ಫೋನ್ಸ್. ಅಂದ್ರೆ ಅದು ಜ್ಞಾನ ಇದೆ, ಬಟ್ ಅದು ಲಿಮಿಟೆಡ್ ಆಗಿ ಯಾವಾಗ್ಲೂ ಅದು ನಾನು ಕೊಡ್ತೀನಿ. ಅದ್ರೊಳಗೆ ಅವನಿಲ್ಲ. ಅವ್ನು ಕೇಳ್ತಾ ಇರ್ತಾನು, ಫ್ರೆಂಡ್ಸ್ ಹತ್ರ ಸ್ಮಾರ್ಟ್ ಫೋನ್ ಇದೆ, ಟಿವಿ ಇದೆ, ಎಲ್ಲರ ಹತ್ರ ಫೋನ್ಸ್ ಇದೆ. ಅಂದ್ರೆ ನಾನು ಹೇಳ್ತೀನಿ, ನಿಮ್ಮ ಅಪ್ಪ ಸ್ಮಾರ್ಟ್, ಅದಕ್ಕೆ ನಾನು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿಲ್ಲ, ಸ್ಮಾರ್ಟ್ ವಾಚ್ ಇಲ್ಲ. ಸೊ 18 ಯಾವಾಗ ಬರುತ್ತೋ ಅವಾಗ ಕೊಡ್ತೀನಿ ಅಂತ. ಸೊ ಬಟ್ ಮೆಂಟಲ್ ಹೆಲ್ತ್ ಎಷ್ಟು ಅಫೆಕ್ಟ್ ಆಗ್ತಾ ಇದೆ ಈ ಚೈಲ್ಡ್ಗೆ ಡಾಕ್ಟರ್? ಮೆಂಟಲ್ ಹೆಲ್ತ್ ಮೊಬೈಲಿಂದ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ನೀವು ಹೇಳೋ ಥರ ತಂದೆ ತಾಯಿಂದ್ರೆ ಏನಂದರೆ, ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮಗುಗೆ ಇಮಿಡಿಯೇಟ್ಲಿ ಮೊಬೈಲ್ ಫೋನ್ ಕೊಟ್ಬಿಡ್ತಾರೆ. ಸೊ ಅವ್ರೇನಾದ್ರು ನೀವು ಹೇಳೋ ಥರ ಲೈಕ್ ಅವ್ರಿಗೇನಾದ್ರು ಡಿಸ್ಟರ್ಬೆನ್ಸ್ ಆಗಬಾರ್ದು, ಅಥವಾ ಬೇರೆಯವ್ರ ಹತ್ರ ಮಾತಾಡುವಾಗ ಅವ್ರಿಗೇನಾದರೂ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂದರೆ ಇಮಿಡಿಯೇಟ್ಲಿ ಮಗುಗೆ ಮೊಬೈಲ್ ಕೊಟ್ಬಿಡ್ತಾರೆ. ಇದರಿಂದ ಆ್ಯಕ್ಚುಲಿ ಮಗುವಿಗೆ ಏನಂದರೆ, ಮೊಬೈಲ್ ಈಸ್ ವೆರಿ ಯೂಸ್ಫುಲ್, ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ಓಕೆ, ಲ್ಯಾಪ್ಟಾಪು, ಕಂಪ್ಯೂಟರ್, ಎವ್ರಿಥಿಂಗ್ ಈಸ್ ವೆರಿ ವೆರಿ ಯೂಸ್ಫುಲ್. ಓಕೆ, ಆದರೆ ಅದನ್ನು ನಾವು ಮಿಸ್ಯೂಸ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲೂ ಮಕ್ಕಳಿಗೆ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ದಟ್ ಈಸ್ ಬಿಕಾಸ್ ಮಕ್ಕಳಲ್ಲಿರೋ ಕಲೆ ಏನಿದೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಸೊ ಅದು ಮೋಸ್ಟ್ ಆಫ್ ದ ಪೇರೆಂಟ್ಸ್ ಮಾಡೋದಿಲ್ಲ, ಅದೇ ಪ್ರಾಬ್ಲಮ್ ಆಗೋದು. ಸೊ ಪೇರೆಂಟ್ಸ್ ಏನಂದರೆ ಓದ್ಕೋ 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 ಅಂತಲೇ ಹೇಳ್ತಾ ಇರ್ತಾರೆ. ಸೊ ಆ ಓದ್ಕೋ 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 ಅಂದಾಗ ಏನಂದರೆ, ಈಗ ಏನಂದರೆ ಸ್ಟಡೀಸ್ ಹ್ಯಾವ್ ಬಿಕಮ್ ವೆರಿ ಬೋರಿಂಗ್ ಥಿಂಗ್. ಸೊ ಮಕ್ಕಳಿಗೆ ಏನಂದರೆ ಎಕ್ಸೈಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಸೊ ಎಕ್ಸೈಟ್ಮೆಂಟ್ ಇಂಪಾರ್ಟೆಂಟು. ಸೊ ಅವ್ರಿಗೆ ಯಾವಾಗ ಬೇರೆ ಯಾವುದೋ ಆಪ್ಷನ್ ಸಿಗೋದಿಲ್ಲ, ಅವ್ರಿಗೆ ಮೊಬೈಲ್ ವಿಲ್ ಬಿಕಮ್ ಅ ವೆರಿ ಎಕ್ಸೈಟಿಂಗ್ ಥಿಂಗ್. ಸೊ ಹಾಗಾಗಿ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಸೊ ಮಕ್ಕಳಿಗೆ ಅಡಿಕ್ಷನ್ ಅಂತ, ಮೊಬೈಲ್ ಅಡಿಕ್ಷನ್ ಅಂತ ಆದಾಗ ನಾವು ಒಂದನ್ನು ಯೋಚನೆ ಮಾಡಬೇಕು, ಮಗುವಿಗೆ ಅಡಿಕ್ಷನ್ ಆಗ್ತಾ ಇದೆ ಅಂದರೆ ಮುಖ್ಯವಾದ ಕಾರಣ ಏನಂದರೆ, ತಂದೆ ತಾಯಂದ್ರ ಪ್ರೀತಿ ಪ್ರೇಮ ಮಕ್ಕಳಿಗೆ ಸಿಗ್ತಾ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಮತ್ತು ಆ ತಂದೆ ತಾಯಂದ್ರು ಅವ್ರ ಹತ್ರ ಕ್ವಾಲಿಟಿ ಟೈಮ್
ಸ್ಪೆಂಡ್ ಮಾಡ್ತಾ ಇರೋದಿಲ್ಲ, ಅಥವಾ ಮಕ್ಕಳಲ್ಲಿರೋ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇರೋದಿಲ್ಲ. ಸೊ ಮಕ್ಕಳಿಗೆ ಯಾವಾಗ ಅವರ ಒಂದು ಕಲೆಗೆ, ಅವರ ಒಂದು ಇಂಟ್ರೆಸ್ಟ್ಗೆ, ಅವರ ಒಂದು ಫನ್ಗೆ ಯಾವಾಗ ಇಂಪಾರ್ಟೆನ್ಸ್ ಕೊಡ್ತಾ ಇರೋದಿಲ್ವೋ, ಆಗ ಆಟೋಮ್ಯಾಟಿಕ್ಕಾಗಿ ಇಟ್ ಈಸ್ ವೆರಿ ಈಸಿ ಟು ಗೆಟ್ ಅಡಿಕ್ಟೆಡ್ ಟು ಮೊಬೈಲ್. ಸೊ ಮೊಬೈಲ್ ಈಸ್ ವೆರಿ ಈಸಿ ಟು ಗೆಟ್ ಅಡಿಕ್ಟೆಡ್. ಹ್ಯಾಬಿಟ್ ಆಗೋದು ಮತ್ತು ಅಡಿಕ್ಷನ್ ಆಗೋದು ತುಂಬಾ ಈಸಿ. ಸೊ ಹಾಗಾಗಿ ಮಕ್ಕಳು ಅದಕ್ಕೆ ಒಂದು ರೀತಿ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಆ ಥರ ಆದಾಗ ನಾವು ಯೂಶ್ವಲಿ ಏನಂದರೆ ತಂದೆ ತಾಯಂದ್ರಿಗೆ ಹೇಳೋದು, ಮೊದಲನೇದಾಗಿ ನೀವು ಮಕ್ಕಳ ಹತ್ರ ಮಾತಾಡೋದಕ್ಕೆ ಶುರು ಮಾಡಿ. ಮತ್ತು ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಬೇಕು. ಸೊ ಎಕ್ಸೈಟ್ಮೆಂಟ್ ಅಂದರೆ ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗಿ, ಮತ್ತು ಇದು ಏನು ಮೇ ಬಿ ಟ್ರೆಕ್ಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡಿ, ಸ್ವಿಮ್ಮಿಂಗ್ ಕ್ಲಾಸಕ್ಕೆ ಸೇರಿಸಿ. ಮಗುವಿಗೆ ಯಾವುದರಲ್ಲಿ ಇಷ್ಟ ಇದೆ ಅನ್ನೋದನ್ನು ತಿಳ್ಕೊಬೇಕು. ಓಕೆ, ಯಾವುದನ್ನು ಚೈಲ್ಡ್ ವಿಲ್ ಲವ್, ವಾಟ್ ಆ್ಯಕ್ಟಿವಿಟಿ, ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಬೇಕು. ಮತ್ತು ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನನ್ನ ಮಕ್ಳಿಗೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತೆ, ಡ್ಯಾನ್ಸ್ ಕ್ಲಾಸ್ 1-2 ತಿಂಗಳು ಡ್ಯಾನ್ಸ್ ಕಲಿತು ಆಮೇಲೆ ಬಿಟ್ಬಿಡ್ತು ಅಂದ್ಬಿಟ್ಟು. ಸಿ ಇಟ್ ಈಸ್ ನ್ಯಾಚುರಲ್. ಓಕೆ, ಸೊ ಯು ಹ್ಯಾವ್ ಟು ಟ್ರೈ. ಓಕೆ, ಸೊ ನಮ್ಗೆ ಅನ್ನಿಸ್ಬೋದು ಡ್ಯಾನ್ಸ್ ಕ್ಲಾಸ್ ಮಗುಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ನಮ್ಮ ಲಾಜಿಕಲ್ ಮೈಂಡಿಂದ ನಾವು ಮಗುಗೆ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿರ್ತೀವಿ. ಮಗುಗೆ ಅದು ಇಷ್ಟ ಇಲ್ಲದೆ ಇರ್ಬೋದು. ಓಕೆ, ಮತ್ತು ಇನ್ನೊಂದೇನೆಂದರೆ ಫಸ್ಟ್ 1 ಮಂತ್ ತುಂಬ ಇಂಟ್ರೆಸ್ಟಿಂದ ಮಾಡಿರ್ಬೋದು, ಬಟ್ ಆಮೇಲೆ ಅದರ ಮೇಲೆ ಆಸಕ್ತಿ ಹೋಗ್ಬೋದು. ಬಟ್ ವಿ ಹ್ಯಾವ್ ಟು ಟ್ರೈ. ಬೇರೆ 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 ರೀತಿ ಮಗುಗೆ ಟ್ರೈ ಮಾಡಬೇಕು. ಎಲ್ಲಿ ಆಸಕ್ತಿ ಜಾಸ್ತಿ ಬರ್ತಾಯಿದೆ, ಎಲ್ಲಿ ಮಗುಗೆ ಈಸಿಯಾಗಿ ಫೋಕಸ್ ಬರ್ತಾಯಿದೆ, ಎಲ್ಲಿ ಮಗು ತುಂಬಾ ಇನ್ವಾಲ್ವ್ ಆಗಿ ಕಲಿತಾ ಇದೆ ಅನ್ನೋದು. ಬಟ್ ಇಲ್ಲಿ ಇನ್ನೊಂದು ಏನಾಗ್ಬಿಡುತ್ತಂದರೆ, ಕೆಲವು ಆ್ಯಕ್ಟಿವಿಟೀಸಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ, ಆದರೆ ತಂದೆ ತಾಯಂದರು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಏನಕ್ಕೆ ಕೊಡೋದಿಲ್ಲ ಅಂದರೆ, ಇಲ್ಲ ನನ್ನ ಮಗು ಓದಲೇಬೇಕು ಅಂತ. ಸೊ ಇದರಿಂದ ಏನಾಗ್ಬಿಟ್ಟಿದೆ ಅಂದರೆ, ಒಂದು ರೀತಿ ತುಂಬಾ ಟಗಫಾರ್ ಆಗ್ಬಿಟ್ಟಿದೆ ಮಕ್ಕಳಿಗೂ ತಂದೆ ತಾಯಂದ್ರಿಗೂ, ಸ್ಕೂಲ್ಸ್ಗೂ, ಎಜುಕೇಷನ್ಗೂ, ಎಲ್ಲ ಕಡೆನೂ ಒಂದು ರೀತಿ ಟಗಫಾರ್ ಆಗ್ಬಿಟ್ಟಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋಟಿಸ್. ಮತ್ತು ನಾವೇನಂದರೆ, ಮಕ್ಕಳ ಆಸಕ್ತಿನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಥಿಂಗ್ಸ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಈಸಿ. ಇವಾಗ ಡ್ಯಾಮೇಜ್ ಆಲ್ರೆಡಿ ಆಗಿದೆ. ಅಂದರೆ ಈ ವಿಷಯಗಳು ಗೊತ್ತಿಲ್ಲ. ನೋಡಿದರೆ ಇಲ್ಲಿ ಸಿಟಿಯಲ್ಲಿ ಎಸ್ಪೆಷಲಿ ಹಸ್ಬೆಂಡ್ ವೈಫ್ ಇಬ್ಬರು ಜಾಬ್ಗೆ ಹೋಗ್ತಾ ಇದ್ದಾರೆ. ಸೊ ಮಕ್ಕಳು ಅವ್ರ ಪಾಠಕ್ಕೆ ಬರ್ತಾರೋ, ಅವ್ರು ಏನು ನೋಡ್ತಾ ಇದ್ದಾರೋ, ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ. ಯಾವತ್ತು ಹಣ ಬೇಕು ಕೊಡ್ತಾರೋ, ಸಮಯ ಕೊಡೋಕ್ಕೆ ಸಮಯ ಇಲ್ಲ ಇವ್ರ ಹತ್ರ. ಸೊ ಡಿವೈಸ್ಗಳು ಕೊಡ್ತಾರೋ, PS5 ವಿಡಿಯೋ ಗೇಮ್ಸ್ ಇದೆಲ್ಲ ಕೊಟ್ಬಿಡ್ತಾರೆ. ಬಟ್ ಕೆಲವೊಂದು ವರ್ಷ ಆದಮೇಲೆ ಮಗು ಮಾತು ಕೇಳ್ತಾ ಇಲ್ಲ, ಇವಾಗ ಓದ್ತಾ ಇಲ್ಲ. ಮತ್ತು ಈ ಡಿವೈಸಸ್ಸು ಅವರಿಂದ ಇವ್ರು ಕಿಚ್ಚಿದ್ರೆ ಅವ್ರಿಗೆ ಕೋಪ, ಯುದ್ಧಗಳೇ ಆಗ್ತಾ ಇದೆ. ಅಂತವರೆಲ್ಲ ಬರ್ತಾ ಇರ್ತಾರೆ, ಸರ್ ಮಗುಗೆ ನೀವೇ ಹೇಳಿ ಅಂತ. ಅವ್ರು ಏನಂದ್ರೆ, ಇಷ್ಟು ವಿಷಯ ನೀವು ಫ್ರೀಡಮ್ ಕೊಟ್ಟಿದ್ರಿ, ಎಲ್ಲ ಕೊಟ್ಟಿದ್ರಿ, ಸಡನ್ ಆಗಿ ನೀವು ಇದೆ ತಗೊಂಡ್ಬಿಟ್ಟು ಅಂತ ಒಂದು ಸೂಸೈಡ್ ಕೇಸಸ್ನು ಆಗಿದೆ. ಫೋನ್ ಮಕ್ಕಳಿಂದ ಫೋನ್ ಕಿತ್ಕೊಂಡಿದ್ದಾರಂತ ಸೂಸೈಡ್ ಮಾಡ್ಕೊಂಡ ಕೇಸಸ್ ಲಾಯರ್ಸ್ ಹೌಸ್ ಅಲ್ಲೇ ಇದಾಗಿದೆ. ಒಂದು ಇಟ್ಸ್ ಅ ವೆರಿ ಡಿಸಾಸ್ಟ್ರಸ್ ಥಿಂಗ್. ಸೊ ಇವಾಗ ಅದು ನ್ಯಾಚುರಲ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ಬಟ್ ಅದು ಪ್ಯಾರೆಂಟ್ಸ್ನು ಅರ್ಥ ಮಾಡ್ಕೋಬೇಕು. ಇಂಥ ಒಂದು ಕೇಸಸ್ ಬಂದರೆ ಹೌ ಡು ಯು ಚೇಂಜ್? ಎಲ್ಲ ತಂದೆ ತಾಯಿ ಒಪ್ಕೊಳ್ತಾ ಇದ್ದಾರೆ, ಓಕೆ ನಾವೇ ಕೊಟ್ಟಿದ್ವಿ, ಮಿಸ್ಟೇಕ್ ಮಾಡಿದ್ವಿ, ಇವಾಗ ಅದು ಅಡಿಕ್ಟ್ ಆಗಿದ್ದಾರೆ, ಮತ್ತು ಅವ್ರನ್ನ ರಿಹ್ಯಾಬ್ ಕಲಿ ಆಗಬೇಕಾ, ಇಲ್ಲಾಂದರೆ ನಿಧಾನಕ್ಕೆ ಅವ್ರನ್ನ ಕನ್ವರ್ಟ್ ಮಾಡಬೇಕಾ, ಏನು ಮಾಡಬೇಕು ಅಂತ ಕೇಳಿ. ಫಸ್ಟ್ ಥಿಂಗ್ ಇಸ್ ನಿಧಾನವಾಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆಮೇಲೆ ರಿಹ್ಯಾಬ್ ಮೇಲೆಗೆ ಮೇ ಬಿ ಥಿಂಕ್ ಮಾಡ್ಬೋದು. ಫಸ್ಟ್ ಥಿಂಗ್ ಏನಂದರೆ, ಅವರಲ್ಲಿ ಬೇರೆ ಏನೇನು ಕಲೆ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಮಗುಗೆ ಇದ್ದಕ್ಕಿದ್ದ ಹಾಗೆ ಫೋನನ್ನು ಕಿತ್ಕೊಂಡ್ಬಿಡೋದು, ಫೋನಿಂದ ನಿನಗೆ ಇಲ್ಲ ಇನ್ನೊಂದು 3-4 ತಿಂಗಳು ನಾನು ನಿನಗೆ ಫೋನೇ ಕೊಡೋದಿಲ್ಲ ಅಂದರೆ ದ ಚೈಲ್ಡ್ ವಿಲ್ ಗೋ ಇನ್ ಟು ಡಿಪ್ರೆಷನ್. ಹಾಂ, ಮತ್ತು ನೀವು ಹೇಳೋ ಥರ ಸೂಸೈಡಲ್ ಥಾಟ್ಸು ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದೇ ಸಲ ಪನಿಷ್ ಮಾಡಬಾರ್ದು. ಮಗು ಏನು ಬೇಕು ಅಂತ ಏನು ಮಾಡಿಲ್ಲ, ಸೊ ಯಾವುದೋ ಕಾರಣಾಂತರಗಳಿಂದ ಈ ರೀತಿ ಹ್ಯಾಬಿಟ್ಟು ಮತ್ತು ಅಡಿಕ್ಷನ್ಗೆ ಒಳಗಾಗಿದೆ. ಸೊ ಹಾಗಾಗಿ ನಾವೇನಂದರೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮಗುಗೆ ಹೊರಗಡೆ ತೊಗೊಂಡ್ಬರಬೇಕು. ಮತ್ತು ಅದಕ್ಕೆ ಪೇರೆಂಟ್ಸ್ ಕೂಡ ಇದು ಸಪೋರ್ಟ್ ಮಾಡಬೇಕಾಗತ್ತೆ. ಪ್ಲಸ್ ಹೊರಗಡೆ ಸ್ಕೂಲಿಂದನೂ ಕಾಲೇಜಿಂದನೂ ಸಪೋರ್ಟ್ ಸಿಸ್ಟಮ್ ಬೇಕೇ ಬೇಕು. ಬಟ್ ಇವಾಗ ಇರೋ ಸ್ಕೂಲ್ ಸಿಸ್ಟಮ್ಸು, ಸೊಸೈಟಿ ಸಿಸ್ಟಮ್ಸಲ್ಲಿ ಅಷ್ಟು ನಿಧಾನವಾಗಿ
ಹೇಳಿ ಅವ್ರನ್ನ ಕನ್ವರ್ಟ್ ಮಾಡುವಂಥ ಪೇಷನ್ಸು ತುಂಬ ಕಡಿಮೆ ಇದೆ. ಹೌದು, ತುಂಬಾನೇ ಕಡಿಮೆ ಇದೆ. ಪ್ರೆಷರೇ ಜಾಸ್ತಿ ಇದೆ. ಹೌದು ಹೌದು. ಸೊ ನಿಜ ನಾವು ಹೇಳಬೇಕು ಅಂದರೆ ಅದು ಒಂದು ಶಾಪನ ಗೊತ್ತಿಲ್ಲ ಇವತ್ತು ಈ ಜನ್ರೇಷನ್ಗೆ. 24 ಗಂಟೆ ಆ ಮೊಬೈಲ್ ಒಳಗನೆ ಸಿಕ್ಕಾಕೊಂಡಿದ್ದಾರೆ. ಹೌದು ಹೌದು. ಮೊಬೈಲ್ ಅವ್ರು ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್ ಇವ್ರನ್ನ ಯೂಸ್ ಮಾಡ್ತಾರೆ ಯೂಸ್ ಅಂತ ಹೇಳ್ಬೋದು. ಮಾಡ್ಕೊತಾರೆ. ಇವ್ರಿಗೆ ನಾವು ಜನರಲ್ ಆಗಿ ನಾವು ಧ್ಯಾನ ಹೇಳ್ಕೊಡ್ತಾ ಇರ್ತೀವಿ, ಅವರು ಟ್ರೈ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಅದರಿಂದ ಆಚೆ ಬರ್ತಾ ಇದ್ದಾರೆ. ಬಟ್ ಎಸ್ಪೆಷಲಿ ಪ್ಯಾರೆಂಟ್ಸ್ ಕಡೆಯಿಂದ ಅವರು ಸ್ಟೆಪ್ ತಗೊಂಡಿಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ, ಪ್ಯಾರೆಂಟಿಂಗ್ ಅನ್ನೋದು ಶುರು ಮಾಡಿದ್ರೇನೆ ಈ ಅಡಿಕ್ಷನ್ ಇಂದ ಆಚೆ ಬರಕ್ಕೆ ಸಾಧ್ಯ. ಅಬ್ಸಲ್ಯೂಟ್ಲಿ. ಓಕೆ. ಹೌದು. ಇವಾಗ ಆರ್ಡಿನರಿ ಸ್ಯಾಡ್ನೆಸ್ಗೂ ಕ್ಲಿನಿಕಲ್ ಡಿಪ್ರೆಷನ್ಗೂ ಡಿಫರೆನ್ಸ್ ಇದೆ. ಹಾಂ, ಡಿಫ್ರೆನ್ಸ್ ಇದೆ. ಸ್ಯಾಡ್ನೆಸ್ ಅಂದರೆ ಸ್ಯಾಡ್ನೆಸ್ ಹ್ಯಾಪನ್ಸ್ ಟು ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಸ್ಯಾಡ್ನೆಸ್ ಅಂತಂದಿದೆ. ಸಿ, ಎಮೋಷನ್ ಅಂದರೆ ಏನು? ಇಟ್ ಈಸ್ ಎನರ್ಜಿ ಇನ್ ಮೋಷನ್. ಓಕೆ. ಸೊ ಬೆಳಗ್ಗೆಯಿಂದ ನೀವು ಸಂಜೆವರೆಗೂ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಭಾವನೆಗಳು ಅಂದರೆ ಎಮೋಷನ್ಸು ಒಂದೊಂದು ರೀತಿ ಏರುಪೇರು ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಕೋಪದಿಂದ ನೀವು ಎದ್ದಿರ್ಬೋದು, ಆದರೆ ಮೇ ಬಿ ನೀವು 6 ಗಂಟೆಗೆ ಕೋಪದಿಂದ ಎದ್ದಿರ್ತೀರಿ. 8 ಗಂಟೆ ಆಗೋ ಅಷ್ಟೊತ್ತಿಗೆ ನಿಮಗೆ ಕೋಪ ಕಡಿಮೆ ಆಗಿರ್ಬೋದು. ಆಮೇಲೆ ಸ್ವಲ್ಪ ಏನೋ ಬೋರ್ಡಮ್ ಆಗ್ಬೋದು. ಆಮೇಲೆ ತಿರ್ಗಾ ಏನೋ ಒಂದು ರೀತಿ ತುಂಬ ಖುಷಿ ಆಗ್ಬೋದು. ಏನೋ ಒಂದು ವಿಷಯ ಕೇಳ್ತೀರಿ, ಆಗ ಖುಷಿ ಆಗ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ದುಃಖ ಆಗ್ಬೋದು. ಸೊ ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ. ಸೊ ಇದನ್ನು ನಾವು ಫಾರ್ ಎಕ್ಸಾಂಪಲ್ ಇಷ್ಟು ಲೆವೆಲ್ ಅಂತ ಇಟ್ಕೊಳ್ಳಿ. ಓಕೆ. ಸೊ ನಮ್ಮ ಎಮೋಷ್ನಲ್ ವೇವ್ಸ್ ಏನಿದೆ ಇಷ್ಟರಲ್ಲೇ ಇಟ್ ವಿಲ್ ಬಿ ಆಸಿಲೇಟಿಂಗ್. ಓಕೆ. ಸೊ ಮನುಷ್ಯ ಅಂದಮೇಲೆ ಸ್ಯಾಡ್ನೆಸ್ ಇದ್ದೇ ಇರುತ್ತೆ. ಏನೋ ಒಂದು ವಿಷಯಕ್ಕೆ ಯಾರೋ ಒಬ್ಬರು ತೀರೋದ್ರು, ನನಗೆ ತುಂಬ ಇಷ್ಟ ಆಗಿರೋರು ಯಾರು ಸತ್ತೋದ್ರು ಅಂದರೆ ಒಂದು ರೀತಿ ದುಃಖ ಆಗುತ್ತೆ, ಸ್ಯಾಡ್ ಆಗುತ್ತೆ. ಅಥವಾ ಎಕ್ಸಾಮ್ಗೆ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀನಿ, ಆಗ ಎಕ್ಸಾಮ್ನಲ್ಲಿ ನಾನು ಸರಿಯಾಗಿ ಸರಿಯಾಗಿ ಬರೆಯೋದಕ್ಕಾಗಿರಲ್ಲ, ಮತ್ತು ರಿಸಲ್ಟ್ಸು ಸರಿಯಾಗಿ ಬಂದಿರೋದಿಲ್ಲ, ಆಗ ಸ್ಯಾಡ್ನೆಸ್ ಬಂದೇ ಬರುತ್ತೆ. ಸೊ ಈ ಸ್ಯಾಡ್ನೆಸ್ ಅನ್ನೋದು ನಾರ್ಮಲ್ ಫಾರ್ ಎವ್ರಿಬಡಿ. ಒನ್ಸ್ ಇನ್ ಅ ವೈಲ್ ನಿಮಗೆ ದುಃಖ ಆಗೋದು ಅಥವಾ ಬೇಸರ ಆಗೋದು ಅಥವಾ ಒಂದು ರೀತಿ ಅಶಾಂತಿ ಆಗೋದು ಇದೆಲ್ಲನೂ ನಾರ್ಮಲ್. ಮನುಷ್ಯ ಅಂದಮೇಲೆ ಇದೆಲ್ಲ ಆಗೇ ಆಗಬೇಕು ಇನ್ಫ್ಯಾಕ್ಟ್. ಆದರೆ ಇದರಿಂದ ನಾವೇನಂದರೆ ಬೇಗ ಹೊರಗಡೆ ಬಂದುಬಿಡ್ತೀವಿ. ವಿದಿನ್ 1 or 2 hours, ಮ್ಯಾಕ್ಸಿಮಮ್ 6 hours ಅಲ್ಲಿ ನಾವು ಅದರಿಂದ ಹೊರಗಡೆ ಬಂದುಬಿಡ್ತೀವಿ. ಮತ್ತು ಚೇಂಜಸ್ ಆಗಿಬಿಡುತ್ತೆ. ನಮ್ಮ ಎಮೋಷನ್ ಏನಿದೆ ಅದು ಚೇಂಜಸ್ ಆಗ್ತಾ ಇರುತ್ತೆ. ದಿಸ್ ಇಸ್ ನಾರ್ಮಲ್. ಓಕೆ. ಸೊ ದಿಸ್ ಇಸ್ ಸ್ಯಾಡ್ನೆಸ್ ಒನ್ಸ್ ಇನ್ ಅ ವೈಲ್ ಆಗೋದು, ಇಟ್ ಇಸ್ ನಾರ್ಮಲ್, ಬರುತ್ತೆ ಹೋಗುತ್ತೆ. ನಾವು ಯಾವಾಗ ಡಿಪ್ರೆಷನ್ ಅಂತ ಕರಿತೀವಿ ಅಂದರೆ ದಿನೇ ಆ ಸ್ಯಾಡ್ನೆಸ್ ಅನ್ನೋದು ಡೀಪರ್ ಆಗ್ತಾ ಇರುತ್ತೆ. ಓಕೆ. ಮತ್ತು ರಿಕವರಿ ಟೈಮ್ ಏನಿದೆ ಅದು ಲಾಂಗರ್ ಆಗ್ತಾ ಇರುತ್ತೆ. ಮತ್ತು ಬರೀ ಸ್ಯಾಡ್ನೆಸ್ ಇರೋದಿಲ್ಲ, ನಿರುತ್ಸಾಹ ಆಗಕ್ಕೆ ಶುರು ಆಗುತ್ತೆ. ಅಂದರೆ ಇಂಟ್ರೆಸ್ಟೇ ಇರೋದಿಲ್ಲ, ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಮಗುಗೆ ಡಿಪ್ರೆಷನ್ ಆದರೆ ಆ ಮಗು ಏನಂದರೆ ಅಷ್ಟು ದಿನ ಆಟ ಆಡೋದಕ್ಕೆ ತುಂಬ ಎಂಥೂಸಿಯಾಸ್ಟಿಕ್ ಆಗಿರುತ್ತೆ. ಅಥವಾ ಬೇರೆ ಯಾರು ಬಂದರೆ ತುಂಬ ಡ್ಯಾನ್ಸ್ ಮಾಡೋದು, ಮ್ಯೂಸಿಕ್ ಕೇಳೋದು, ತಲಹರಟೆ ಮಾಡೋದು, ತರಲೆ ಮಾಡೋದು ಇದೆಲ್ಲ ಇರುತ್ತೆ. ಇದ್ದಕ್ಕಿದ್ದಾಗೆ ಆ ಮಗು ಏನಂದರೆ ಕ್ವೈಟ್ ಆಗ್ತಾ ಬರುತ್ತೆ. ಮತ್ತು ಸ್ಕೂಲ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾರನ್ನು ಮೀಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ತಿನ್ನೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಮತ್ತು ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇರೋ ಮಗು ಇದ್ದಕ್ಕಿದ್ದ ಹಾಗೆ ಕಡಿಮೆ ಮಾರ್ಕ್ಸ್ ತೊಗೊಳೋದಕ್ಕೆ ಶುರು ಮಾಡುತ್ತೆ. ಇದು ಚಿಕ್ಕ ವಯಸ್ಸಿನಲ್ಲಿ. ಇನ್ನು ದೊಡ್ಡವರಲ್ಲಿ ಅದೇ ಥರನೇ ಯಾವಾಗ ಡಿಪ್ರೆಷನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ರೀತಿ ಅಯ್ಯೋ ಬೆಳಗ್ಗೆ ಯಾಕಪ್ಪ ಆಯಿತು ಅಂತ ಒಂದು ರೀತಿ ದುಃಖದಿಂದನೇ ಎದ್ದೇಳ್ತಾರೆ. ಅದು ಆ ಸಿಂಪ್ಟಮ್ ಕಾಣಿಸ್ಬೋದು. ಮತ್ತು ಇನ್ನೊಂದೇನೆಂದರೆ ಇದಕ್ಕಿದಾಗೆ ಅಳು ಬರೋದು. ಓಕೆ. ಎಲ್ಲರೂ ಅಳ್ತಾರೆ, ಅಳೋದು ಈಸ್ ನಾರ್ಮಲ್. ಆದರೆ ಡಿಪ್ರೆಷನ್ ಪೇಷಂಟ್ಸ್ ಏನಂದರೆ ವಿನಾಕಾರಣ ಏನೋ ಒಂದು ದುಃಖ ಆಗ್ತಾ ಇರುತ್ತೆ, ಸುಮ್ಮನೆ ಅಳ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಪೇಷಂಟ್ಸ್ ಬಂದಾಗ ಒಂದು ಹಿಸ್ಟ್ರಿ ತೊಗೊಳ್ಳೋ ಅಷ್ಟೊತ್ತಿಗೆ ಅಷ್ಟಳಕ್ಕೆ ಶುರು ಮಾಡಿಬಿಡ್ತಾರೆ. ಓಕೆ. ಅದೇ ನಾರ್ಮಲ್ ಆಗಿರೋರು ಅಷ್ಟೊಂದು ಅಳೋದಿಲ್ಲ. ಓಕೆ. ಮೇಯ್ನಾಗಿ ಏನಂದರೆ ಡಿಪ್ರೆಷನ್ ಪೇಷಂಟ್ ಅಂತ ನಾವು ಹೇಳೋದು ಅಂದರೆ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಫೆಕ್ಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸ್ಯಾಡ್ನೆಸ್ಸಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಫೆಕ್ಟ್ ಆಗಲ್ಲ. ಓಕೆ. ಅಂದ್ರೆ ಲೈಫ್ ಅಲ್ಲಿ ಒಂದೊಂದು ವಿಷಯಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ತಾ ಇರುತ್ತೆ. ಮತ್ತೆ ಅವರ ಫುಡ್ ಹ್ಯಾಬಿಟ್ ಚೇಂಜ್ ಆಗ್ತಾ ಬರುತ್ತೆ. ಓಕೆ. ತಿನ್ನೋದ್ರಲ್ಲೂ ಆಸಕ್ತಿ ಕಳ್ಕೊಳ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಪಾನಿಪುರಿ ಅಂದರೆ ಹುಡುಗಿಯರಿಗೆ ಯೂಶಲಿ ತುಂಬ ಇಷ್ಟ ಇರುತ್ತೆ. ಇವ್ರಿಗೆ ಪಾನಿಪುರಿ ತಿನ್ಬೇಕಂದ್ರೂ ಇಷ್ಟ ಇರೋದಿಲ್ಲ, ಸ್ವೀಟ್ಸ್ ತಿನ್ನೋದಕ್ಕೂ ಇಷ್ಟ ಇರೋದಿಲ್ಲ. ಎಲ್ಲ ಇಂಟ್ರೆಸ್ಟು ಕಡಿಮೆ ಆಗ್ತಾ ಹೋಗುತ್ತೆ.
ಮತ್ತು ಇನ್ನೊಂದೇನೆಂದರೆ ಬಾಡಿ ವೆಯ್ಟು ಒಬ್ಬೊಬ್ಬರು ತುಂಬಾ ಕಡಿಮೆ ಆಗೋದಕ್ಕೆ ಶುರು ಆಗ್ಬಿಡ್ತಾರೆ. ಸೊ ಹಾಂ, ದಪ್ಪ ಇರೋರು ಸಣ್ಣ ಆಗೋಕ್ಕೆ ಶುರು ಮಾಡ್ತಾರೆ. ಇನ್ನೂ ಕೆಲವರಲ್ಲಿ ಏನಂದರೆ ದಪ್ಪನೂ ಆಗ್ಬಿಡ್ತಾರೆ ಜಾಸ್ತಿ. ಹಾಂ, ಓಕೆ, ಡಿಪ್ರೆಷನ್ನಲ್ಲಿ ಹೌದು, ವರಿ ಇದ್ದಾಗ ದೇ ವಿಲ್ ಸ್ಟಾರ್ಟ್ ಈಟಿಂಗ್ ಮೋರ್. ಹಾಂ, ಆ ಒಂದು ವ್ಯಾಕ್ಯೂಮ್ ಏನಿದೆ, ಆ ಒಂದು ಶೂನ್ಯತಾ ಭಾವನೆ, ಅದನ್ನು ದೇ ವಿಲ್ ಟ್ರೈ ಟು ಫಿಲ್ ಇಟ್ ವಿತ್ ಈಟಿಂಗ್ ಫುಡ್ಡಲ್ಲಿ. ಸೊ ಮತ್ತು ಇದ್ದಕ್ಕಿದ್ದಾಗೆ ಕೋಪ ಬರೋದು, ಇದ್ದಕ್ಕಿದ್ದ ಹಾಗೆ ಲೈಕ್ ಏನು ಹೇಳೋದು, ಆಂಗ್ಸೈಟಿನೂ ಯೂಶಲಿ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಖಿನ್ನತೆ ಮತ್ತು ಆತಂಕ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದು ತುಂಬಾ ಕಾಮನ್. ಸೊ ಇದ್ದಕ್ಕಿದ್ದಾಗೆ ಭಯ ಆಗೋದು, ಮತ್ತು ಕೆಲವ್ರಿಗೆ ಏನಂದರೆ ಒಂಟಿತನ ಕಾಡುತ್ತೆ. ಎಲ್ಲರ ಜೊತೆನೂ ಮಾತಾಡ್ತಾ ಇರ್ತಾರೆ, ಆದ್ರೂ ನನಗೇನೋ ಯಾವಾಗಲೂ ಒಬ್ಬಳೇ ಇರಬೇಕು ಅಂತ ಅನಿಸುತ್ತೆ, ಮತ್ತು ಬೇರೆಯವ್ರ ಜೊತೆ ನಾನು ಮಾತಾಡ್ತಾ ಇದ್ರು ನನಗೆ ಒಂಟಿತನ ಕಾಡ್ತಾ ಇದೆ ಅಂತ ಅವ್ರಿಗೆ ಭಾವನೆ ಬರುತ್ತೆ. ಮತ್ತು ಇನ್ನೂ ಕೆಲವು ಸಲ ಏನಂದರೆ ಸೂಸೈಡಲ್ ಥಾಟ್ಸ್ ಬರುತ್ತೆ. ಸೂಸೈಡಲ್ ಥಾಟ್ಸು ಯಾವಾಗಲೂ ಒಂದ್ಸಲಿ ಬಂದರೆ ಇಟ್ ಈಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಪದೇ ಬರ್ತಾ ಇದ್ದರೆ ಇದು ನಾರ್ಮಲ್ ಅಲ್ಲ, ಇಟ್ ಈಸ್ ಅಬ್ನಾರ್ಮಲ್, ನಂಬರ್ 1. ಮತ್ತು ಕೆಲವರಿಗೆ ಥಾಟ್ಸ್ ಮಾತ್ರ ಬರುತ್ತೆ, ಇನ್ನೂ ಕೆಲವರು ಅಂದರೆ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ನಾಟ್ ನಾರ್ಮಲ್. ಸೊ ಆವಾಗ ನಾವು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗತ್ತೆ. ಸೊ ಪ್ಲ್ಯಾನ್ ಮಾಡೋದು, ಓಕೆ ನಾನು ಯಾರು ಮನೇಲಿ ಇಲ್ಲದೆ ಇರುವಾಗ ನಾನು ಮಾಡ್ಬೋದಾ, ಅಥವಾ ಗೂಗಲಲ್ಲಿ ಟ್ರೈ ಟು ಸರ್ಚ್ ಇಟ್, ಯಾವ ಥರ ನಾನು ಸೂಸೈಡ್ ಮಾಡ್ಕೋಬೋದು. ಆ್ಯಕ್ಷನ್ ತಗೊಂಡಿರೋದಿಲ್ಲ, ಬಟ್ ಆದರೆ ದೇ ವಿಲ್ ಟ್ರೈ ಟು ಫೈಂಡ್ ಔಟ್, ದೇ ವಿಲ್ ಸ್ಟಾರ್ಟ್ ಪ್ಲ್ಯಾನಿಂಗ್. ಸೊ ನಾವು ಫಸ್ಟ್ stage of the suicide is just a thought, floating thought. The next stage is repeated thoughts. Repeated ಆಗಿ ನಮಗೆ suicidal thoughts ಬರ್ತಾ ಇದೆ. Third thing is you're planning for it. ಹೌದಲ್ಲ, ನಾನು ನೇಣು ಹಾಕ್ಕೊಂಡ್ರೆ ಸಾಯ್ಬೋದು, ಅಥವಾ ನಾನು ಬೇರೆ ಏನೋ ಕಟ್ ಮಾಡಿಕೊಂಡ್ರೆ ಸಾಯ್ಬೋದು, ಅಥವಾ ಇನ್ನೇನೋ ಮಾಡಿದ್ರೆ ನಾನು ಸಾಯ್ಬೋದು ಅನ್ನೋ ಒಂದು ಪ್ಲ್ಯಾನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರ ಕೆಲವರು ಏನು ಮಾಡ್ತಾರೆ, ಆ್ಯಕ್ಷನ್ ತೊಗೊಳೋದಕ್ಕೆ ಶುರು ಮಾಡ್ತಾರೆ. ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್. ಅಂದರೆ ಯಾವಾಗಲೂ ಒಂದ್ಸಲಿ ಸುಮ್ಮನೆ ಟ್ರೈ ಮಾಡೋದು, ಗಂಟ್ಲಿಸ್ಕೊಂಡು ಟ್ರೈ ಮಾಡೋದು, ಅಥವಾ ಕಟ್ ಮಾಡ್ಕೊಂಡು ಟ್ರೈ ಮಾಡೋದು. ಅದರಲ್ಲೂ ಸಕ್ಸೀಡ್ ಆಗಲ್ಲ, ಎಷ್ಟೊಂದು ಸಲ ಅವ್ರು ಸಕ್ಸೀಡ್ ಆಗಲ್ಲ. ಬಟ್ ಒಂದೊಂದು ಸಲ ಏನಂದರೆ ಅವ್ರು ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದ್ಸಲಿ ಸಕ್ಸೀಡ್ ಆಗಿಬಿಡ್ತಾರೆ. ಸೊ ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ಸೊ ಖಿನ್ನತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ರೆಕಗ್ನೈಸ್ ಮಾಡೋದು. ಸೊ ಪೇಷಂಟ್ಗೆ ರೆಕಗ್ನೈಸ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಸುತ್ತಮುತ್ತ ಇರೋರು ಡೆಫಿನೆಟ್ಲಿ ರೆಕಗ್ನೈಸ್ ಮಾಡ್ಬೋದು. ಫ್ರೆಂಡ್ಸ್ ಇರ್ಬೋದು, ಅಥವಾ ಮನೆಯವ್ರು ಇರ್ಬೋದು, ಅಥವಾ ಗಂಡನಿಗೆ ಡಿಪ್ರೆಷನ್ ಇದ್ದರೆ ಹೆಂಡತಿ ರೆಕಗ್ನೈಸ್ ಮಾಡ್ಬೋದು, ಹೆಂಡತಿಗೆ ಡಿಪ್ರೆಷನ್ ಇದ್ದರೆ ಗಂಡ ರೆಕಗ್ನೈಸ್ ಮಾಡ್ಬೋದು. ಬಿಕಾಸ್ ಇಷ್ಟು ವರ್ಷ ಚೆನ್ನಾಗಿದ್ರು, ಇದ್ದಕ್ಕಿದ್ದ ಹಾಗೆ ಏನೋ ಒಂದು ರೀತಿ ಜಾಸ್ತಿ ಮಾತಾಡ್ತಾ ಇಲ್ಲ, ಇದ್ದಕ್ಕಿದ್ದ ಹಾಗೆ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ, ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಇದು ಒಂದೊಂದು ಸತಿ ಇದು ಸಿಜೋಫ್ರಿನಿಯಾನೂ ಆಗುತ್ತಾ ಮೇಡಮ್? ಹೌದು, ಸಿಜೋಫ್ರಿನಿಯಾ ಈ ಜನರಲ್ ಆಗಿ ವಿಲೇಜಸ್ ಅಲ್ಲಿ ಹೋಗಿದ್ರೆ ಇದು ದೆವ್ವ ಏನೋ ಬಂದಿದೆ ಅಂತ. ಹೌದು. ಸೊ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸಿಜೋಫ್ರಿನಿಯಾ ಇಸ್ ಅ ಮೆಂಟಲ್ ಡಿಪ್ರೆಷನ್. ಸಿಜೋಫ್ರಿನಿಯಾ ಬಗ್ಗೆ ನೀವು ಸ್ವಲ್ಪ ಹೇಳಿ. ಶಿಜೋಫ್ರೀನಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಯಾರೋ ಮಾತಾಡ್ತಾ ಇರೋ ಥರ ಅನಿಸುತ್ತೆ. ಶಿಜೋಫ್ರೀನಿಯಾ ಮೇನ್ಲಿ ಇದು ಏನಕ್ಕೆ ಅಂತ ಹೇಳಿದ್ರೆ ನ್ಯೂರೋಕೆಮಿಕಲ್ ಇಂಬ್ಯಾಲೆನ್ಸು, ಅಥವಾ ಹೆರಿಡಿಟ್ರಿ ಅಂದನೂ ಬಂದಿರುತ್ತೆ. ಒಬ್ಬರಿಗೆ ಶಿಜೋಫ್ರೀನಿಯಾ ಇದೆ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಕಡೆನೂ ಅಥವಾ ಬೇರೆ ಯಾರಿಗಾದ್ರೂ ಒಬ್ಬರಿಗೆ ಈ ರೀತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಟ್ರೀಟ್ ಮಾಡೋದು ಇಂಪಾರ್ಟೆಂಟು. ಅದು ಬಿಟ್ಟರೆ ಈ ನಾರ್ಮಲಿ ಏನಂದರೆ, ಒಬ್ಬರ ಪರ್ಸನ್ಗೆ ಕಿವಿಯಲ್ಲಿ ಯಾರೋ ಮಾತಾಡ್ತಾ ಇರೋ ಥರ ಕೇಳಿಸ್ತಾ ಇದೆ ಅಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ವಿ ಹ್ಯಾವ್ ಟು ಕನ್ಸಿಡರ್ ಇಟ್. ಅಥವಾ ವಿಷುವಲ್ ಹ್ಯಾಲ್ಯುಸಿನೇಷನ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಮುಂದೆ ಏನೋ ಓಡಾಡ್ದಂಗೆ ಅನ್ನಿಸ್ತಾ ಇರೋದು ಯಾವಾಗ್ಲೂ, ಅಥವಾ ನಮ್ಮ ಹಿಂದೆ ಯಾರೋ ನಿಂತ್ಕೊಂಡಿದ್ದಾರೆ ಅಂತ ಅನಿಸೋದು, ದಟ್ ಈಸ್ ವಿಷುವಲ್ ಹ್ಯಾಲ್ಯುಸಿನೇಷನ್. ಟ್ಯಾಕ್ಟೈಲ್ ಹ್ಯಾಲ್ಯುಸಿನೇಷನ್ ಅಂದರೆ ಏನೋ ಹಾವೇನೋ ಓಡಾಡ್ತಾ ಇದೆ, ಅಥವಾ ಹುಳ ಏನೋ ಯಾವಾಗಲೂ ಓಡಾಡ್ತಾ ಇದೆ, ಏನೂ ಇರೋದಿಲ್ಲ ಅಲ್ಲಿ. ಸೊ ಆದರೆ ಅವ್ರಿಗೆ ಆ ಥರ ಅನ್ನಿಸ್ತಾ ಇದೆ. ಮತ್ತು ಇನ್ನೂ ಕೆಲವು ಸಲ ಏನಂದರೆ, ಕ್ಯಾಮ್ರಾ ಯಾರೋ ಇಟ್ಬಿಟ್ಟು ನನ್ನನ್ನೇ ನೋಡ್ತಾ ಇದ್ದಾರೆ, ಯಾರೋ ಸಸ್ಪಿಷನ್ನು. ಸೊ ಕ್ಯಾಮ್ರಾನಲ್ಲಿ ಯಾರೋ ಯಾವಾಗಲೂ ನನ್ನನ್ನು ಮಾನಿಟರ್ ಮಾಡ್ತಾ ಇದ್ದಾರೆ, ಅಥವಾ ಟಿ ವಿಯಲ್ಲಿ ನನ್ನ ಬಗ್ಗೆನೇ ಯಾರೋ ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅನ್ಸೋದು. ಕಾನ್ಸ್ಟೆಂಟ್ ವರಿ, ಕಾನ್ಸ್ಟೆಂಟ್ ಸಸ್ಪಿಷನ್ ಈಸ್ ವೆರಿ ವೆರಿ
ಪ್ರಾಮಿನೆಂಟ್ ಇನ್ ಶಿಜೋಫ್ರೀನಿಯಾ. ಅದೇ ನ್ಯಾಚುರಲ್ ವಾಟ್ ಇಸ್ ದ ವೇ ಇದರಿಂದ ನ್ಯಾಚುರಲ್ ಆಗಿ ಆಚೆ ಬರಬೇಕು ಅಂದರೆ ಈ ಥರ ಒಬ್ಬರು ನಮ್ಮ ಮನೆಯಲ್ಲೇ ಇದ್ದಾರು ಅವ್ರು ನಮ್ಮ ಫ್ರೆಂಡ್ಸ್ ನೆಟ್ವರ್ಕ್ ಇದಾರಂದರೆ ಹೌ ಡು ವಿ ಐಡೆಂಟಿಫೈ? ಐಡೆಂಟಿಫೈ ಮಾಡೋದೇನೆಂದರೆ ಫಸ್ಟ್ ಥಿಂಗ್ ಈಸ್ ಅವ್ರಿಗೆ ಯಾವುದೋ ಮಾತಾಡ್ತಾ ಇರೋ ಥರ ಕೇಳಿಸ್ತಾ ಇದೆ ಅಂತ ಅನ್ನಿಸ್ಬೋದು, ಅಥವಾ ಇದಕ್ಕಿದ್ದಾಗೆ ದುಃಖ ಆಗ್ತಾ ಇರ್ಬೋದು, ಮತ್ತು ಇರ್ರೆಲೆವೆಂಟ್ ಟಾಕ್ ಶುರು ಆಗುತ್ತೆ. ನಾವೇನೋ ಮಾತಾಡಿದ್ರೆ ಅವ್ರು ಇನ್ನೊಂದು ಹೇಳ್ತಾರೆ. ಶಿಜೋಫ್ರೀನಿಯಾ ಅಲ್ಲಿ ನಾನು ಹೇಳ್ತಾ ಇರೋದು, ನಾಟ್ ಡಿಪ್ರೆಷನ್ ಆರ್ ಆಂಗ್ಸೈಟಿ. ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿನಲ್ಲಿ they are very much within their senses. Okay. Schizophrenia they'll start hearing some sound, somebody talking. ಇಬ್ರು ಮೂರು ಜನ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಫಸ್ಟ್ ಏನಂದರೆ ಅದು ಭಾವನೆ ಥರ ಕಾಣಿಸುತ್ತೆ. ನಮ್ಗೆ ಯಾರೋ ಮಾತಾಡ್ತಾ ಇರೋ ಥರ ಅನ್ನಿಸ್ತಾ ಇದೆ, ಇದು ನಾರ್ಮಲ್ ಅಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಸೊ ದಟ್ ಮೀನ್ಸ್ ದೇ ಹ್ಯಾವ್ ಅ ಇನ್ಸೈಟ್ ಅಬೌಟ್ ದ ಪ್ರಾಬ್ಲಮ್. ಓಕೆ, ಸೊ ಇನ್ಸೈಟ್ ಯಾವಾಗ ಇರುತ್ತೋ ಪೇಷಂಟ್ಗೆ, ಆವಾಗ ಟ್ರೀಟ್ಮೆಂಟ್ ವಿಲ್ ಬಿ ಇಫೆಕ್ಟಿವ್. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಅನ್ನಿಸ್ತಾ ಇದೆ ಯಾರೋ ಏನೋ ಮಾತಾಡ್ತಾ ಇರೋ ಥರ ಕೇಳಿಸ್ತಾ ಇದೆ, ಇದು ನಾರ್ಮಲ್ ಅಲ್ಲ, ಇಷ್ಟು ದಿನ ಕೇಳಿಸ್ತಾ ಇರಲಿಲ್ಲ, ಇವಾಗೇನೋ ಅನ್ನಿಸ್ತಾ ಇದೆ, ಸೊ ದಿಸ್ ಇಸ್ ನಾಟ್ ನಾರ್ಮಲ್ ಅಂತ ನನಗೆ ಅನ್ನಿಸ್ದಾಗ ದಟ್ ಮೀನ್ಸ್ ನನಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತು. ಸೊ ಐ ಹ್ಯಾವ್ ಎನ್ ಇನ್ಸೈಟ್ ಅಬೌಟ್ ದಟ್ ಪ್ರಾಬ್ಲಮ್. ಸೊ ಆ ಥರ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಈಸ್ ಈಸಿಯರ್. ಬಟ್ ಏನಾಗುತ್ತಂದ್ರೆ ಇದನ್ನ ಇಗ್ನೋರ್ ಮಾಡ್ತಾರೆ ಎಲ್ಲರೂ. ಓಕೆ, ಸೊ ದೇರ್ ಇಸ್ ಆಲ್ವೇಸ್ ಅ ಡಿನಯಲ್ ಆ್ಯಂಡ್ ಡಿಲೇ ಫ್ರಮ್ ದ ಪೇಷಂಟ್ ಸೈಡ್, ಪೇಷಂಟ್ಸ್ ರಿಲೇಟಿವ್ ಸೈಡ್. ಸೊ ನೀವು ಹೇಳೋ ಥರ ಲೈಕ್ ಏನೋ ಹಳ್ಳಿ ಕಡೆ ದೆವ್ವ ಏನೋ ಹಿಡಿದ್ಬಿಟ್ಟಿದೆ, ಏನೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಸರಿ ಹೋಗ್ಬಿಡ್ಬೋದು, ಅಥವಾ ಬೇವಿನ ಸೊಪ್ಪು ಮತ್ತು ನಿಂಬೆಹಣ್ಣಿಂದ ಏನಾದರೂ ಮಾಡಿಬಿಟ್ರೆ ಸರಿ ಹೋಗ್ಬೋದು, ಅಥವಾ ಏನೋ ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಅಂತ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಸೊ ಆ ಥರ ಮಾಡಿದಾಗ ಏನಾದರೆ ಇಟ್ ವಿಲ್ ಬಿಕಮ್ ಮಾಡ್ರೇಟ್ ಟು ಸಿವಿಯರ್ ಸ್ಟೇಜ್ಗೆ ಹೊರಟೋಗುತ್ತೆ. ಸೊ ಮೈಲ್ಡ್ ಆಗಿದ್ದಾಗ ಇಟ್ ಈಸ್ ವೆರಿ ಈಸಿ ಟು ಟ್ರೀಟ್ ದ ಪೇಷಂಟ್. ಅಕ್ಯೂಟ್ ಸ್ಟೇಜ್ ಅಥವಾ ಮೈಲ್ಡ್ ಸ್ಟೇಜಲ್ಲಿದ್ದಾಗ ಇಟ್ ಈಸ್ ಈಸಿ ಟು ಟ್ರೀಟ್. ಅದೇ ಕ್ರಾನಿಕ್ ಆದಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಅವಾಗ ಏನಂದರೆ ಮೆಡಿಸಿನ್ಸ್ನ ಜಾಸ್ತಿ ದಿನ ಕೊಡಬೇಕಾಗುತ್ತೆ. ಇದು ಚಿಕ್ಕ ವಯಸ್ಸಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಮ್ಮಕ್ಕಾಗಿದೆ, ಇವಾಗ ಜಸ್ಟ್ ನೆನಪಿಗೆ ಬಂದಿದೆ. ಅವರು ತೀರೋಗೋಕ್ಕೆ ಮುಂಚೆ ಯಾರೋ ಟೆರಸಲ್ಲಿ ಯುದ್ಧ ಮಾಡ್ತಾ ಇದ್ದಾರೋ, ಯಾರೋ ಯುದ್ಧ ಮಾಡ್ತಾ ಇದೆ, ಏನೋ ಶಬ್ದಗಳು ಬರ್ತಾ ಇದೆ, ನಾನು ಹೋಗ್ಬೇಕು ಅಂತ ಅವ್ರು ನಿದ್ದೆನೂ ಮಾಡಲ್ಲ. ಅವರು ಎಲ್ಲಿ ಹೋಗ್ತಾರಂತ ಇವ್ರ ಗೇಟನ್ನು ಲಾಕ್ ಮಾಡಿ, ಅದು ತುಂಬ ಟಾರ್ಚರ್ ಆಯಿತು ಆ ಪೀರಿಯಡ್. ನಾನು ಚಿಕ್ಕವನು ಅವಾಗ ಗೊತ್ತಿಲ್ಲ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಕೇಸ್ ಆಫ್. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಅವಾಗ ಏನು ಕೊಟ್ಟರು ನನಗೆ ನೆನಪಿಲ್ಲ. ಅವಾಗ ತುಂಬ ವರ್ಷದ ಹಿಂದೆ ತುಂಬ ಕಷ್ಟ ಇತ್ತು, ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ಇರಲಿಲ್ಲ. ಬಟ್ ಇವಾಗ ಏನಂದರೆ ವಿ ಹ್ಯಾವ್ ವೆರಿ ಗುಡ್ ಮೆಡಿಸಿನ್ಸ್. ಅಲೋಪತಿಯಲ್ಲಿ ತುಂಬ ಒಳ್ಳೆ ಮೆಡಿಸಿನ್ಸ್ ಇದೆ. ಸೊ ಹಾಗಾಗಿ ಯಾರೂ ಏನು ಸಫರ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಮೇಡಮ್, ಇವಾಗ ಈ ಮೆಡಿಟೇಷನಲ್ಲಿ ಆಸ್ಟ್ರಲ್ ವರ್ಲ್ಡ್ಸ್, ಆಸ್ಟ್ರಲ್ ಮಾಸ್ಟರ್ಸ್, ಅದರ್ ಡೈಮೆನ್ಷನ್ಸ್ ಅಂತ ಇದೆ. ಸೊ ಅದು ಒಂದು ಎಕ್ಸ್ಪೀರಿಯನ್ಸಸ್. ಇದು ನೋಡಿದರೆ ಮೆಂಟಲ್ ಹ್ಯಾಲುಸಿನೇಷನ್ಸ್. ಹೌದು. ಬಟ್ ನಮಗೆ ಈ ಥರ ಕೇಳಿಸಿದ್ರೆ ವಿಚ್ ಒನ್ ಟು ಕನ್ಸಿಡರ್? ಇದು ಒಂದು ಅನುಭವನ ಇಲ್ಲಾಂದರೆ ಹ್ಯಾಲುಸಿನೇಷನ್? ಅದು ಹೆಂಗೆ ಗೊತ್ತಾಗುತ್ತೆ? ಹ್ಯಾಲುಸಿನೇಷನ್ ಮತ್ತು ನೀವು ಹೇಳ್ತಾ ಇರೋ ಥರ ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್, ಅದು ಇಟ್ ಈಸ್ ಈಸಿಯರ್ ಟು ಐಡೆಂಟಿಫೈ. ಬಿಕಾಸ್ ಶಿಜೋಫ್ರೀನಿಯಾ ಪೇಷಂಟ್ಸ್ ಏನಂದರೆ ದೇ ವಿಲ್ ನಾಟ್ ಬಿ ಸ್ಪೀಕಿಂಗ್ ನಾರ್ಮಲಿ, ಇರ್ರೆಲೆವೆಂಟ್ ಟಾಕ್ ಇರುತ್ತೆ. ಓಕೆ, ನಾನಿವಾಗ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಸೊ ಶಿಜೋಫ್ರೀನಿಯಾ ಪೇಷಂಟ್ಸ್ ಏನಂದರೆ ಸ್ವಲ್ಪ ಇರ್ರೆಲೆವೆಂಟಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಅವರ ಒಂದು ಭಯ ಇರುತ್ತೆ. ಮೆಡಿಟೇಷನಲ್ಲಿ ಭಯ ಇರೋದಿಲ್ಲ. ಮೆಡಿಟೇಷನಲ್ಲಿ ಒಂದು ರೀತಿಯ ಆನಂದ ಇರುತ್ತೆ, ಬ್ಲಿಸ್ಫುಲ್ ಸ್ಟೇಟ್ ಇರುತ್ತೆ. ಮತ್ತು ಅವರ ಅರಿವಿಗೆ ಗೊತ್ತಿರುತ್ತೆ ಇದು ಜಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ವೆರಾಸ್ ಇದು ಶಿಜೋಫ್ರೆನಿಕ್ ಪೇಷಂಟ್ಸ್ಗೆ ಇದು ನನ್ನ ಅನುಭವ ಅಂತ ಅವ್ರಿಗೆ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ಇನ್ಸೈಟ್ ಇರುತ್ತೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಅದ್ರ ಬಗ್ಗೆ ಇನ್ಸೈಟ್ ಇರೋದಿಲ್ಲ. ಓಕೆ, ಇನ್ಸೈಟ್ ಇಲ್ಲ ಅಂದರೆ ದಟ್ ಮೀನ್ಸ್ ದ ಡಿಸೀಸ್ ಆಸ್ ಅಡ್ವಾನ್ಸ್ಡ್ ಅಂತ ಅರ್ಥ. ಓಕೆ, ಸೊ ಇವ್ರು ಏನಂದರೆ ಇಟ್ ಈಸ್ ಅ ಸಿಂಪಲ್ ಥಿಂಗ್. ಥಾಟ್ಸ್ ಏನು ಬರ್ತಾ ಇರುತ್ತೆ, ಥಾಟ್ಸು ನೆಗೆಟಿವ್ ಥಾಟು ಬರುತ್ತೆ, ಪಾಸಿಟಿವ್ ಥಾಟು ಬರುತ್ತೆ. ಓಕೆ, ಸೊ ಈ ನೆಗೆಟಿವ್ ಥಾಟು ಪಾಸಿಟಿವ್ ಥಾಟ್ನ ಅವ್ರು ಏನು ಅನ್ಕೋತಾರೆ ಅದು ರಿಯಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಮತ್ತು ಅದರ ಜೊತೆ ದೇ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಸ್ಟೋರೀಸ್ ಅರೌಂಡ್ ಇಟ್. ಓಕೆ, ನೀವಿವಾಗ ರೋಡಲ್ಲಿ ಹೋಗ್ತಾ ಇರ್ತೀರಿ, ನಿಮಗೂ ಅನಿಸುತ್ತೆ, ನನಗೂ ಅನಿಸುತ್ತೆ, ಆಕ್ಸಿಡೆಂಟ್ ಆಗಿಬಿಡ್ಬೋದು ಅಂತ.
ಕರೆಕ್ಟ್. ಓಕೆ, ಇಟ್ಸ್ ನಾರ್ಮಲ್, ವೆರಿ ನಾರ್ಮಲ್. ವೆರಿ ನಾರ್ಮಲ್ ಅಲ್ವಾ? ನೀವೆಲ್ಲೋ ರೂಮಲ್ಲಿ ಒಬ್ಬರೇ ಕೂತಿರ್ತೀರಾ, ಯಾರು ಕಳ್ಳ ಬರ್ಬೋದು ಇವಾಗ, ಇಟ್ಸ್ ಜಸ್ಟ್ ಒಂದು ಸ್ಪ್ಲಿಟ್ ಆಗಿ ಒಂದು ಥಾಟ್ ಬರುತ್ತೆ, ಕರೆಕ್ಟ್. ಆ್ಯಂಡ್ ವಿ ಇಗ್ನೋರ್ ದಟ್. ಓಕೆ, ಅಟ್ ದ ಮೋಸ್ಟ್ ಏನೋ ಈಚೆ ಕಡೆ ಹೋಗಿ ನೋಡ್ತೀವಿ, ಏನೋ ಒಂದು ಶಬ್ದ ಆಗಿದೆ, ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. ಬಟ್ ಇವ್ರಿಗೇನಂದರೆ ಅದು ರಿಪೀಟೆಡ್ ಥಾಟ್ ಬಂದು ಆ ಥಾಟ್ ಜೊತೆ ಇವರು ಅದರ ಜೊತೆ ಇನ್ನೂ ಸ್ಟೋರೀಸ್ನ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಬಿಲೀವಿಂಗ್ ದ್ಯಾಟ್ ಆ್ಯಸ್ ರಿಯಲ್. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಂದರೆ ಅದರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೂ ಶುರು ಮಾಡಿಬಿಡ್ತಾರೆ. ಓ ಮೈ ಗುಡ್ನೆಸ್. ಓಕೆ, ಸೊ ಆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಯಾವಾಗ ಶುರು ಮಾಡ್ತಾರೋ ದಟ್ ಮೀನ್ಸ್ ಇಟ್ ಹ್ಯಾಸ್ ಬಿಕಮ್ ಅಡ್ವಾನ್ಸ್ಡ್ ಸ್ಟೇಟ್ ಅಲ್ವಾ? ಸೊ ಅಲ್ಲಿ ಇನ್ಸೈಟ್ ಇಲ್ಲ ಅವ್ರಿಗೆ. ಸೊ ನಮಗೆ ಥಾಟ್ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಏನೇನು ಬರುತ್ತೆ ಎಲ್ಲ ನಮಗೆ ಗೊತ್ತು, ಬಟ್ ಅವ್ರಿಗೆ ಆ ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಾಗೋದಿಲ್ಲ. ಸೊ ಶಿಜೋಫ್ರೆನಿಕ್ ಪೇಷಂಟ್ಸ್ಗೆ ಅವರು ಥಾಟ್ಸನ್ನು ರಿಯಲ್ ಅಂತ ಅಂದ್ಕೊಂಡು ಅದ್ರ ಜೊತೆ ಇಂಟ್ರ್ಯಾಕ್ಷನ್ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನಾವು ಅವ್ರಿಗೆ ಫಸ್ಟ್ ಕೇಳೋದಂದರೆ ಒಬ್ಬೊಬ್ಬರೇ ನಗ್ತೀರಾ ಅಥವಾ ಒಬ್ಬೊಬ್ಬರೇ ಮಾತಾಡ್ತಾರಾ ಪೇಷಂಟು ಅಂತ ಕೇಳ್ತೀವಿ. ಬಿಕಾಸ್ ಒಬ್ಬೊಬ್ಬರೇ ಯಾಕೆ ನಗಬೇಕು? ನಾವೇನೋ ಒಂದು ಜ್ಞಾಪಿಸ್ಕೊಂಡು ನಗೋದು ಈಸ್ ಡಿಫ್ರೆಂಟ್, ಕಾಮನ್. ಬಟ್ ಇದ್ದಕ್ಕಿದ್ದಾಗಿ ಸುಮ್ಮನೆ ನಗೋದು, ಸುಮ್ಮನೆ ನಗ್ತಾ ಇರೋದು ಅಥವಾ ಸುಮ್ಮನೆ ಅಳ್ತಾ ಇರೋದು, ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು, ಇಟ್ ಈಸ್ ನಾಟ್ ನಾರ್ಮಲ್. ಮತ್ತು ಯಾರೋ ಮಾತಾಡೋ ಥರ ಕೇಳಿಸ್ತಾ ಇರೋದು. ಸೊ ದೀಸ್ ಆರ್ ಆಲ್ ಸೀನ್ ಇನ್ ಶಿಜೋಫ್ರೇನಿಯಾ. ಸೊ ವಂಡರ್ಫುಲ್ ಇನ್ಸೈಟ್ ಮೇಡಮ್. ನಾನು ತುಂಬ ಜನ ನೋಡಿದ್ದೀನಿ, ಬಟ್ ಅದು ಇವಾಗ ನನಗೆ ಕ್ಯಾಟಗರೈಸ್ ಮಾಡೋಕ್ಕೆ ಈಸಿ ಆಗ್ತಾ ಇದೆ. ಯಾಕಂದರೆ ಅದು ಎಕ್ಸ್ಪೀರಿಯನ್ಸಸ್ ಅಲ್ಲ ಅಂತ ನಮ್ಗೆ ಗೊತ್ತು, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಾವೊಂದು ಕ್ವಶನ್ ಕೇಳಿದ್ರೆ ಅಲ್ಲಿ ಏನೋ ಆನ್ಸರ್ ಬರುತ್ತೆ, ಅದು ಅರ್ಥನೇ ಆಗಲ್ಲ, ಒಂದು ಸೆನ್ಸಲ್ಲಿ ಅವ್ರು ಇರಲ್ಲ. ನಮಗೆ ಕನ್ಫ್ಯೂಸ್ ಆಗುತ್ತೆ, ನಾವು ಕರೆಕ್ಟಾಗಿ ಕೇಳ್ತಾ ಇಲ್ಲ ಅಂತ. ಇರ್ರೆಲೆವೆನ್ಸ್. ಮೆಡಿಟೇಷನ್ ಆದರೆ ಅವರು ದಿನೇ ದಿನೇ ಪರಿವರ್ತನೆ ಆಗ್ತಾ ಇರ್ತಾರೆ. ಅವರಲ್ಲಿ ರಿಯಾಕ್ಷನ್ ಕಡಿಮೆ ಆಗ್ತಾ ಇರುತ್ತೆ, ಇದಕ್ಕಿದ್ದಂಗೆ ಕೋಪ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಇರುತ್ತೆ, ಸೈಲೆನ್ಸ್ ಜಾಸ್ತಿ ಆಗುತ್ತೆ, ಒಂದು ರೀತಿ ಮೆಂಟಲ್ ಪೀಸ್ ಜಾಸ್ತಿ ಆಗುತ್ತೆ, ಮತ್ತು ದೇ ವಿಲ್ ನಾಟ್ ಬಿಕಮ್ ಇರ್ರೆಲೆವೆಂಟ್. ಓಕೆ, ಮತ್ತು ಇನ್ನೊಂದು ಏನಂದರೆ ಅವರಲ್ಲಿ ಧೈರ್ಯ ಜಾಸ್ತಿ ಆಗ್ತಾ ಇರುತ್ತೆ, ಮನಃಶಾಂತಿ ಜಾಸ್ತಿ ಆಗುತ್ತೆ, ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಅವರಲ್ಲಿ ಒಂದು ಕ್ಲಿಯರ್ ವಿಷನ್ ಇರುತ್ತೆ. ಬಟ್ ವೆರಾಸ್ ಶಿಜೋಫ್ರೇನಿಯಾನಲ್ಲಿ ಅದೆಲ್ಲ ಇರೋದಿಲ್ಲ. ಬಟ್ ಇದು ಎಲ್ಲಿಂದ ಶುರು ಆಗುತ್ತೆ ಈ ಶಿಜೋಫ್ರೇನಿಯಾ ಅನ್ನೋದು? ರೂಟ್ ಕಾಸ್ ಇನ್ನೂ ಆ್ಯಕ್ಚುಲಿ ಎಕ್ಸಾಕ್ಟ್ ರೀಸನ್ ಅನ್ನೋದು ಈವನ್ ಸೈಂಟಿಫಿಕಲಿ ಆಲ್ಸೋ ವಿ ಡೋಂಟ್ ನೋ. ಬಟ್ ನಾರ್ಮಲಿ ಏನಂದರೆ ಹೆರಿಡಿಟ್ರಿ. ಓಕೆ, ಮನೆಯಲ್ಲಿ ಬೇರೆ ಯಾರಿಗಾದರೂ ಶಿಜೋಫ್ರೇನಿಯಾ ಇದ್ದರೆ ಅದು ನೆಕ್ಸ್ಟ್ ಜನ್ರೇಷನಲ್ಲೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ, ನಂಬರ್ 1. ನಂಬರ್ 2 ಏನಂದರೆ ಮೆಂಟಲ್ ಸ್ಟ್ರೆಸ್ಸಿಂದನೂ, ಲೈಕ್ ಸಡನ್ ಮೆಂಟಲ್ ಸ್ಟ್ರೆಸ್ಸಿಂದನೂ, ಲೈಕ್ ಸಮ್ ನ್ಯೂರೋಕೆಮಿಕಲ್ ಚೇಂಜಸ್ ಕ್ಯಾನ್ ಹ್ಯಾಪನ್ ಇನ್ ದ ಬ್ರೈನ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಡ್ರಗ್ ಅಡಿಕ್ಟ್ಸ್. ತುಂಬ ಡ್ರಗ್ ಅಡಿಕ್ಷನ್ ಎಲ್ಲ ಆದಾಗಲೂ ಶಿಜೋಫ್ರೇನಿಯಾ ಕಾಣಿಸ್ಕೋಬೋದು. ಇನ್ನು ಕೆಲವು ಮೆಡಿಸಿನ್ಸ್ ಇದು ಏನದು ಜಾಸ್ತಿ ತೊಗೊಂಡಾಗಲೂ ಒಂದೊಂದು ಸಲ ಈ ರೀತಿ ಆಗುತ್ತೆ. ಆಲ್ಕೋಹಾಲ್ ತುಂಬ ಸೇವನೆ ಮಾಡಿದಾಗಲೂ ಸಮ್ ಪೀಪಲ್ ವಿಲ್ ಡೆವಲಪ್ ಶಿಜೋಫ್ರೇನಿಯಾ. ಸೊ ಹಾಗಾಗಿ ಬೇರೆ ಬೇರೆ ಕಾರಣದಿಂದ ಬರುತ್ತೆ. ಈಗ ಡ್ರಗ್ಸ್ ಅಂತ ಹೇಳಿದ ತಕ್ಷಣ ಅದರ ಮೇಲೆ ಕ್ವಶನ್ಸು ಬರ್ತಾ ಇದೆ. ಈಗ ಕೆಲವೊಬ್ಬರು ಎಸ್ಪೆಷಲಿ ಇವಾಗ ನೋಡಿದ್ರೆ ದೇ ಆರ್ ಬಿಕಮಿಂಗ್ ಡ್ರಗ್ ಅಡಿಕ್ಟ್ಸ್. ಹೌದು, ಅದು ಅವರೇ ಶುರು ಮಾಡಿದ್ರು, ಇಲ್ಲಾಂದರೆ ಫ್ರೆಂಡ್ಸ್ ನೆಟ್ವರ್ಕಿಂದ ಶುರುವಾಗಿದ್ದು. ತುಂಬ ಪ್ಯಾರೆಂಟ್ಸ್ ಸಫರ್ ಆಗ್ತಾ ಇದ್ದಾರೆ, ಬರ್ತಾರೆ ನಮ್ಮ ಹತ್ರ ಬಂದು. ಈಗ ಹೇಳ್ಕೊಳ್ಳೋಕೆ ಆಗಲ್ಲ, ಹೌದು, ಸೊಸೈಟಿಯಲ್ಲಿ ತುಂಬ ಸಫರ್ ಆಗ್ತಾರೆ. ಅವ್ರನ್ನ ರಿಹ್ಯಾಬ್ಗೆ ಹಾಕ್ತಾರೋ, ಮತ್ತು ಕೆಲವೊಂದು ದಿವಸ ಅಷ್ಟೇ ಮತ್ತೆ ಅವರು ಅದಕ್ಕೆ ಸಿಕ್ಕಾಕೊಳ್ತಾರೆ. ಇಂಥವ್ರು ಡ್ರಗ್ ಅಡಿಕ್ಟ್ಸ್ಗೆ ನಾವು ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಧ್ಯಾನ ಹೇಳ್ಕೊಡ್ತೀನಿ. ಬಟ್ ಕೆಲವೊಬ್ರು ಮಾಡಿ ಆಚೆ ಬಂದರು, ಬಟ್ ಕೆಲವೊಬ್ರು ಅದು ಕೇಳೋಕೆ ಅವ್ರು ರೆಡಿ ಆಗಿಲ್ಲ. ಬಟ್ ಅಂಥವ್ರಿಗೆ ವಾಟ್ ಈಸ್ ದ ಸೊಲ್ಯೂಷನ್ ವಿ ಕ್ಯಾನ್ ಗಿವ್? ಅಂಥವ್ರಿಗೆ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟು ಸ್ವಲ್ಪ ದಿನದಿಂದಾನೇ ನನಗೆ ಅಡಿಕ್ಷನ್ ಆಗಿದೆ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಬ್ರಿಂಗ್ ದೆಮ್ ಔಟ್. ಸ್ವಲ್ಪ ಮೆಡಿಟೇಷನ್ನು ಮತ್ತು ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರೆ ದೇ ವಿಲ್ ಬಿ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಫಾರ್ ಎಕ್ಸಾಂಪಲ್ ನಾವು ಏನಂದರೆ 4 Ds ಬಗ್ಗೆ ಹೇಳ್ಕೊಡ್ತೀವಿ. ಫಸ್ಟ್ ಲೈಕ್ ಡಿಲೇ, ಡಿಸ್ಟ್ರ್ಯಾಕ್ಟ್, ಡೀಪ್ ಬ್ರೀದಿಂಗ್. ಆ ಥರ ನಾವು 4 Ds ಬಗ್ಗೆ ಯಾವಾಗ ಹೇಳ್ಕೊಡ್ತೀವೋ ಅದರಿಂದ ಆ್ಯಂಡ್ ಫ್ಯೂ ಟೆಕ್ನಿಕ್ಸ್ನ ಹೇಳ್ಕೊಟ್ರೆ ದೇ ಆರ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಮೈಲ್ಡ್ ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದರೆ. ಬಟ್ ಅವ್ರಿಗೆ ತುಂಬಾ ಹ್ಯಾಬಿಟ್ ಆಗಿ ತುಂಬಾ ಅಡಿಕ್ಟಿವ್ ಆಗಿದ್ದರೆ ದೆನ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ, ರಿಹ್ಯಾಬು ಮಾಡಲೇಬೇಕಾಗತ್ತೆ. ಇವಾಗ ಇನ್ನೊಂದು ನೆನಪಿಗೆ ಬರ್ತಾ ಇದೆ ಮೇಡಮ್, ಈ ಬೈಪೋಲಾರ್ ಡಿಸಾರ್ಡರ್ ಅಂತಾರೆ, ಮೂಡ್ ಸ್ವಿಂಗ್ಸ್ ಅಂತಾರೆ ನೋಡಿ, ಅದರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಮೇಡಮ್. ಬೈಪೋಲಾರ್ ಅಂದರೆ 2 ಎಕ್ಸ್ಟ್ರೀಮ್ಸ್. ಓಕೆ, ಸ್ವಲ್ಪ ದಿನ ಡಿಪ್ರೆಷನಲ್ಲಿರೋದು, ಇನ್ನು ಸ್ವಲ್ಪ ದಿನ ಹೈಯರ್ ಸ್ಟೇಟಲ್ಲಿರೋದು. ಅಂದರೆ
ಓವರ್ ಪ್ರೊಡಕ್ಟಿವು, ಓವರ್ ಕ್ರಿಯೇಟಿವು, ಓವರ್ ಎಂಥೂಸಿಯಾಸಮು, ಬೋತ್ ಎಕ್ಸ್ಟ್ರೀಮ್ಸ್. ಸೊ ಡಿಪ್ರೆಷನಲ್ಲಿದ್ದಾಗ ಇಟ್ ಈಸ್ ಈಸಿ ಟು ಐಡೆಂಟಿಫೈ. ಅಂದರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಇದಕ್ಕಿದ್ದಾಗೆ ಅಳೋದು, ಇದಕ್ಕಿದ್ದಾಗೆ ಒಂದು ರೀತಿ ದುಃಖದಲ್ಲಿರೋದು, ಒಂಟಿತನ ಕಾಡ್ತಾ ಇರುತ್ತೆ, ಒಬ್ಬರೇ ಇರಬೇಕು ಅಂತ ಅಂದ್ಕೊಳ್ಳೋದು, ಮತ್ತು ಡಾರ್ಕ್ನೆಸ್ಸಲ್ಲೇ ಇರಬೇಕು ಅಂತ ಇಷ್ಟಪಡ್ತಾರೆ. ಇದೆಲ್ಲ ಸಿಮ್ಟಮ್ಸಲ್ಲೂ ಒಬ್ಬರಲ್ಲೇ ಕಾಣಬೇಕು ಅಂತಲ್ಲ, ಇದರಲ್ಲಿ ಕೆಲವು ಸಿಮ್ಟಮ್ಸು ಒಬ್ಬೊಬ್ಬರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಸೂಸೈಡಲ್ ಥಾಟ್ಸ್ ಬರೋದು ಇದೆಲ್ಲ ಇರುತ್ತೆ. ಅದರ ಎಕ್ಸ್ಟ್ರೀಮ್ ಏನಂದರೆ ತುಂಬ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಓಕೆ, ತುಂಬ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ, ತುಂಬ ಕ್ರಿಯೇಟಿವ್ ಆಗಿರೋದು, ಮತ್ತು ಗ್ರ್ಯಾಂಡಿಯೋಸ್ ಫೀಲಿಂಗ್. ಅಂದರೆ ಏನಂದರೆ ನಾನು ಪ್ರೈಮ್ ಮಿನಿಸ್ಟರ್ ಬೇಕಾದ್ರೂ ಆಗ್ಬಿಡ್ತೀನಿ ಈಗಲೇ ಅನ್ನೋ ಅಷ್ಟು ಕಾನ್ಫಿಡೆನ್ಸು, ಮತ್ತು ತುಂಬಾ ದುಡ್ಡು ಖರ್ಚು ಮಾಡೋದು, ಓವರಾಗಿ ಶಾಪಿಂಗ್ ಮಾಡೋದು. ಓಕೆ, ಈ ಥರ ಎಕ್ಸ್ಟ್ರೀಮಾಗಿ ಕಾಣಿಸ್ಕೊಳುತ್ತೆ. ಅಂದರೆ ಕೆಲವು ದಿನ ಡಿಪ್ರೆಷನಲ್ಲಿರೋದು, ಕೆಲವು ದಿನ ಹೈಲಿ ಎಂಥೂಸಿಯಾಸ್ಟಿಕ್ ಆಗಿ, ಹೈಲಿ ಕ್ರಿಯೇಟಿವ್ ಆಗಿರೋದು, ಮತ್ತು ತುಂಬಾ ಜಾಸ್ತಿ ಮಾತಾಡೋದು, ಈ ವಿನಾಕಾರಣ ಓವರಾಗಿ ಮಾತಾಡೋದು, ಓವರಾಗಿ ಐ ಕ್ಯಾನ್ ಅಚೀವ್ ಮೆನಿ ಥಿಂಗ್ಸ್ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಅದಾಗಿದ್ದು ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಡಿಪ್ರೆಷನ್ನು. ಸೊ ಈ ರೀತಿ ಇಟ್ ಕೀಪ್ಸ್ ಶಿಫ್ಟಿಂಗ್ ಫ್ರಮ್ ಟು ಪೊಲಾರಿಟೀಸ್. ಹೌದು. ಈಗ ಒಂದು ಕೇಸಲ್ಲಿ ಒಬ್ಬ ಹುಡುಗಿಗೆ ಏನಾಗ್ತಾ ಇದೆ ಅಂದರೆ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ವರ್ಷಕ್ಕೆ ಒಂದು ದಿವಸ ಏನು ಮಾಡಲ್ಲ, ಬೆಡ್ಡಲ್ಲಿ ಸುಮ್ಮನೆ ಕೂತ್ಕೊಳ್ತಾರೆ, ಏನು ಮಾಡಲ್ಲ, ಊಟ ಮಾಡಲ್ಲ, ಸ್ನಾನ ಮಾಡಲ್ಲ, ಏನು ಮಾಡಲ್ಲ, ಜಸ್ಟ್ ಕೂತ್ಕೊಳ್ತಾರೆ. ಅದು ಕೆಲವೊಂದು ತಿಂಗಳಾದಮೇಲೆ 6 ತಿಂಗಳಿಗೆ ಒಂದು ಸತಿ ಬಂತು, ಆಮೇಲೆ 3 ತಿಂಗಳಿಗೆ ಬಂತು, ಆಮೇಲೆ ತಿಂಗಳಿಗೆ ಒಂದು ಸತಿ ಆ ಥರ ಬಂತು. ಇವಾಗ ಏನಾಗಿದೆ ಅಂದರೆ ತಿಂಗಳಿಗೆ ಒಂದು 15 ದಿವಸ ಅವ್ರು ಏನು ಮಾಡಲ್ಲ, ಹಂಗೆ ಬೆಡ್ಡಲ್ಲಿ ಕೂತ್ಕೊಂಡಿರ್ತಾರೆ. ಏನಾದ್ರು ಕೇಳಿ ನಾನು ಏನೂ ಮಾಡಲ್ಲ, ನಾನು ಡಿಸ್ಟರ್ಬ್ ಮಾಡಬೇಡ ಅಂತ. ನೆಕ್ಸ್ಟು 15 ದಿವಸ ನೋಡಿದರೆ ನೀವು ಹೇಳಿರೋ ಥರ ಅವ್ರ ಮಾತುಗಳು ಜಾಸ್ತಿ, ಆಟಾಡಗಳು ಜಾಸ್ತಿ, ಎಲ್ಲ ಓವರ್ ಹೈಪರ್ ಆಕ್ಟಿವ್ ಆಗಿರ್ತಾರೆ. ಬಟ್ 20 ಡೇಸ್ 15 ಡೇಸು ಬರೀ ಬೆಡ್ಡಲ್ಲಿ ಕೂತ್ಕೊಂಡು ಏನೂ ಮಾಡಲ್ಲ. ಸೊ ಇಸ್ ಇಸ್ ದ ಬೈಪೋಲಾರ್. ಹೌದು. ಸೊ ಬೈಪೋಲಾರ್ ಡಿಸಾರ್ಡರ್ ಅನ್ನೋದ್ರಲ್ಲಿ ವೆರೈಟೀಸ್ ಇದೆ. ನೀವು ಹೇಳೋ ಥರ ಸುಮ್ಮನೆ ಏನೂ ಮಾಡೋದಿಲ್ಲ, ಸುಮ್ಮನೆ ಕೂತ್ಬಿಡೋದು, ಯಾರ ಹತ್ರನೂ ಮಾತಾಡೋದಿಲ್ಲ, ಆ್ಯಂಡ್ ಒಂದು ರೀತಿ ಸ್ಯಾಡಾಗಿ ಕೂತ್ಬಿಡೋದು. ಇನ್ನು ಸ್ವಲ್ಪ ದಿನ ಹೈಪರ್ ಆ್ಯಕ್ಟಿವ್ ಆಗಿರೋದು. ಸೊ ಇಟ್ಸ್ ದೇರ್ ಆರ್ ಡಿಫ್ರೆಂಟ್ ways of identifying bipolar disorder. ಬಟ್ ಇವ್ರಿಗೆ ಮೆಡಿಟೇಷನ್ ಮಾಡಿ ಆಚೆ ಬರೋಕೆ ಎನಿ ಚಾನ್ಸಸ್ ಇದೆಯಾ? ಅದರ ಜೊತೆ ಏನಾದ್ರು ಎನಿಥಿಂಗ್ ನ್ಯಾಚುರಲ್ ಆಗಿ ಇವರು ಎನಿಥಿಂಗ್, ಇಟ್ ಕ್ಯಾನ್ ಬಿ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಶಿಜೋಫ್ರೀನಿಯಾ ಇರ್ಬೋದು, ಅಥವಾ ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು. ಮೈಲ್ಡ್ ಕೇಸಸಲ್ಲಿ, ಅಂದರೆ ಯಾವಾಗ ತಾನೇ ಶುರು ಆಗಿದೆ ಅಂದರೆ ವಿ ಕ್ಯಾನ್ ಟ್ರೈ ಅದರ್ ಮೊಡಾಲಿಟೀಸ್ ಲೈಕ್ ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಇರ್ಬೋದು, ಮಾಡ್ಬೋದು. ಬಟ್ ಅವ್ರಿಗೆ ಮಾಡ್ರೇಟ್ ಟು ಸಿವಿಯರ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಮೆಡಿಸಿನ್ ಕೊಡಲೇಬೇಕಾಗುತ್ತೆ. ಬಟ್ ಬರೀ ಮೆಡಿಸಿನ್ಸ್ ಕೊಟ್ಟರೂ ಯೂಸ್ ಆಗೋದಿಲ್ಲ. ಅಂದರೆ ಬರೀ ಮೆಡಿಸನ್ನೇ ತೊಗೊಳ್ತಾ ಇರ್ತೀನಿ ಅಂದರೆ ಹೋಗ್ತಾ ಡೋಸೇಜಸ್ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಮೆಡಿಸಿನ್ ಜೊತೆಯಲ್ಲಿ ಕೌನ್ಸಿಲಿಂಗ್ ಶುರು ಮಾಡಬೇಕಾಗತ್ತೆ, ಅಥವಾ CBT ಶುರು ಮಾಡಬೇಕಾಗತ್ತೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ. ಸೊ ಅವರ ಮೈಂಡನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಯಾವ ರೀತಿ ನಿಮ್ಮ ಥಾಟ್ಸು ಬಿಹೇವ್ ಮಾಡ್ತಾ ಇದೆ, ವಾಟ್ ಈಸ್ ದ ನೇಚರ್ ಆಫ್ ಯುವರ್ ಥಾಟ್ಸ್, ಅದು ಹೇಗೆ ಚೇಂಜಸ್ ಆಗ್ತಾ ಇದೆ, ಆ ಚೇಂಜಸ್ ಆಗ್ತಾ ಇರೋದ್ರಿಂದ ಹೌ ಯು ಆರ್ ರೆಸ್ಪಾಂಡಿಂಗ್ ಟು ದಟ್ ದೋಸ್ ಥಾಟ್ಸ್ ಅನ್ನೋದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಅವ್ರಿಗೆ ಡಿಫ್ರೆಂಟ್ ಟೆಕ್ನಿಕ್ಸನ್ನು ಕೊಟ್ಟು ರೆಕಗ್ನೈಸ್ ಮಾಡೋದಕ್ಕೆ, ಮತ್ತು ಅವರು ಅದನ್ನು ದೇ ಶುಡ್ ಬಿ ಏಬಲ್ ಟು ಲೇಬಲ್ ಇಟ್. ನನಗೆ ಸೆಲ್ಫ್ ಅವೇರ್ನೆಸ್, ನನಗೆ ಈಗ ಈ ಭಾವನೆ ಬರ್ತಾ ಇದೆ, ನನಗೆ ಈಗ ಈ ಥಾಟ್ ಬರ್ತಾ ಇದೆ ಅಂತ ಲೇಬಲಿಂಗ್ ಮಾಡಿ ಅವರು ಅದನ್ನೆಲ್ಲ ಕಲ್ತ್ಕೊಂಡು ಅವರು ದೇ ಹ್ಯಾವ್ ಟು ಟ್ರೈ. ಬರೀ ಮೆಡಿಸಿನ್ ಮಾತ್ರ ಡಿಪೆಂಡ್ ಆಗಬಾರ್ದು. ಬರೀ ಮೆಡಿಸಿನ್ ಅಂದರೆ ಏನಾಗುತ್ತಂದರೆ ದೇ ಬಿಕಮ್ ಡಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬರೀ ಮೆಡಿಸಿನ್ ಯಾವತ್ತೂ ಅಷ್ಟೇ, ಯು ಶುಡ್ ನಾಟ್ ಡಿಪೆಂಡ್ ಓನ್ಲಿ ಆನ್ ಮೆಡಿಸಿನ್. ಆ ಸ್ವಪ್ರಯತ್ನ ಅಂತ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಮೇ ಬಿ ಚಿಕ್ಕದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಆ ಚಿಕ್ಕ ಇಂಪ್ರೂವ್ಮೆಂಟ್ನೇ ನಾವು ಅವ್ರ ಪೇಷಂಟ್ಸು ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು, ನಂಬರ್ 1. ನಂಬರ್ 2 ಇನ್ನೊಂದೇನೆಂದರೆ ಒಂದು ಡೈಲಿ ರೊಟೀನ್ನ ಫಾಲೋ ಮಾಡಬೇಕು. ಓಕೆ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. 6 ಗಂಟೆಗೆ ಎದ್ದ ತಕ್ಷಣ ನಾನು ಹಲ್ಲುಜ್ಜಿ ಸ್ನಾನ ಮಾಡಬೇಕು. 8 ಗಂಟೆಗೆ ನಾನು ನಾಷ್ಟ ಮಾಡಬೇಕು. ಆಮೇಲೆ ಮೇ ಬಿ ಒಂದು ಸ್ಮಾಲ್ ವಾಕಿಂಗ್ ಹೋಗೋದು, ಓಕೆ, ಅಥವಾ ಇನ್ನೊಂದು ಸ್ಮಾಲ್ ಆ್ಯಕ್ಟಿವಿಟಿ ಮಾಡೋದು. ಸೊ ಆ ಥರ ಒಂದು ರೊಟೀನ್ನ ಫಿಕ್ಸ್ ಮಾಡಬೇಕು. ಆ ರೊಟೀನ ಫಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನಂದರೆ ಆಲ್ ದ ಮೆಂಟಲ್ ಡಿಸಾರ್ಡರ್ಸ್ಗೆ ಮೇನ್ ಕಾಸ್ ಏನಂದರೆ ಅನ್ಕಾನ್ಷಿಯಸ್ನೆಸ್. ಓಕೆ, ಎಸ್, ಮೆಡಿಟೇಷನ್ ಅಂದರೆ ಏನು? ಟು ಗೋ ಇನ್ ಟು
ಹೈಯರ್ ಕಾನ್ಷಿಯಸ್ನೆಸ್. ಕರೆಕ್ಟ್. ಈ ಅನ್ಕಾನ್ಷಿಯಸ್ ಇದ್ದಾಗ ನಾವು ಸ್ವಲ್ಪ ಅನ್ಕಾನ್ಷಿಯಸ್ ಇದ್ದಾಗ ಎಸ್ ಡೆಫಿನೆಟ್ಲಿ ವಿ ಕ್ಯಾನ್ ಟೀಚ್ ದೆಮ್ ಸಮಥಿಂಗ್, ಬಟ್ ಒನ್ಸ್ ದೇ ಹ್ಯಾವ್ ಗಾನ್ ವೆರಿ ಡೀಪರ್ ಅಲ್ಲ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಜಸ್ಟ್ ಟು ಕೌನ್ಸಿಲ್ ದೆಮ್. ಕೇಳಲ್ಲ. ಹೌದು. ಅವಾಗ ಅವ್ರಿಗೆ ಮೆಡಿಸಿನ್ಸ್ ಕೊಡಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಮೆಡಿಸಿನ್ಸು ಅವರು ಸರಿಯಾಗಿ ತೊಗೋಬೇಕು. ಯೂಶಲಿ ಏನಾಗುತ್ತೆ, ಬೇರೆ ಇವಾಗ ನನಗೆ ಜ್ವರ ಬಂತು ಅಂದರೆ ಈವನ್ ಒಂದು 7 days 8 days ಮೆಡಿಸಿನ್ ತೊಗೊಂಡ್ರು ಸಾಕು. ಬಟ್ ಸೈಕ್ಯಾಟ್ರಿನಲ್ಲಿ ಮೆಡಿಸಿನ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ಸೈಕ್ಯಾಟ್ರಿನಲ್ಲಿ ಏನಂದರೆ ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ ಅ ಲಾಂಗರ್ ಪೀರಿಯಡ್. Okay, if it is a mild case, maybe 6 months to 1 year. Sometimes they have to take it for 2 years, 3 years, 5 years. And sometimes ತುಂಬ ಕ್ರಾನಿಕ್ ಆಗಿದ್ರೆ they have to take it for lifelong. ಇದೆಲ್ಲ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲೇ ಧ್ಯಾನ ಶುರು ಮಾಡಿದ್ರೆ ಯಾವುದು. ಹೌದು 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 ಅಬ್ಸಲ್ಯೂಟ್ಲಿ. ಸ್ಕೂಲ್ ಸಿಸ್ಟಮ್ಸ್ ಇಂದಾನೆ ಚೇಂಜ್ ಆಗಬೇಕು. ಎಕ್ಸಾಕ್ಟ್ಲಿ. ಸೊ ನಾವೇನಂದ್ರೆ ನಾ ಹೇಳೋದೇನಂದ್ರೆ ಅಯ್ಯಪ್ಪ ಈಗ ChatGPT ಬಂದಿದೆ, ಗೂಗಲ್ ಇದೆ, ಯೂಟ್ಯೂಬ್ ಇದೆ. So we have everything, all the information readily available. So learning is very easy now. ಮುಂಚೆ ಥರ ಅಲ್ಲ. ಸೊ ನಾವೆಲ್ಲ ಪುಸ್ತಕ ತೊಗೊಂಡು ಓದಬೇಕಾಗಿತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಈಗ ಮಕ್ಕಳಿಗೆ ಲರ್ನಿಂಗ್ ಈಸ್ ವೆರಿ ಈಸಿ. ಓಕೆ, ಸೊ ಅವ್ರು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಇಫ್ ದೇ ಆರ್ ಲಿಟಲ್ ಸ್ಮಾರ್ಟ್ ದೇ ಕ್ಯಾನ್ ಲರ್ನ್ ವೆರಿ ಫಾಸ್ಟ್. ಅಕಾಡೆಮಿಕ್ಸ್ ಏನಿದೆ ಅದನ್ನು ದೇ ಕ್ಯಾನ್ ಲರ್ನ್ ಇಟ್ ವೆರಿ ಫಾಸ್ಟ್. ಇನ್ಫ್ಯಾಕ್ಟ್ ಥಿಯರಿ ಪಾರ್ಟನ್ನು ಆನ್ಲೈನಲ್ಲೇ ಕಲ್ತ್ಕೋಬೋದು. ಪ್ರಾಕ್ಟಿಕಲ್ಸ್ಗೆ ದೇ ಹ್ಯಾವ್ ಟು ಗೋ. ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು ಚೇಂಜ್. ಓಕೆ, ಆಗ ಮಾಡಿದಾಗ ಏನಾಗುತ್ತೆ, ದೇ ಕ್ಯಾನ್ ಟೀಚ್ ದೀಸ್ ಥಿಂಗ್ಸ್ ಲೈಕ್ ಮೆಡಿಟೇಷನ್ನು, ಹೌ ಟು ಹ್ಯಾಂಡಲ್ ದ ಎಮೋಷನ್ಸ್. ಸೊ ಚಿಕ್ಕ ವಯಸ್ಸಿಂದಾನೇ ಇಫ್ ದ ಚೈಲ್ಡ್ ಲರ್ನ್ಸ್ ಹೇಗೆ ಕೋಪ ಬಂದಾಗ ಏನು ಮಾಡಬೇಕು, ಒಂದು ರೀತಿ ದ್ವೇಷ ಬಂದಾಗ ಏನು ಮಾಡಬೇಕು, ಹೊಟ್ಟೆ ಕಿಚ್ಚಾದಾಗ ಏನು ಮಾಡಬೇಕು, ಮತ್ತು ಬೋರ್ಡಮ್ ಆದಾಗ ನಾನು ಏನು ಮಾಡಬೇಕು, ಮತ್ತು ನನ್ನನ್ನು ನಾನು ಹೇಗೆ ಪ್ರೀತಿಸೋದು, ಹೌ ಟು ಲವ್ ಮೈ ಸೆಲ್ಫ್ ಅನ್ನೋದನ್ನು ಕಲ್ತ್ಕೋಬೇಕು. ಸೊ ಇದನ್ನೆಲ್ಲನೂ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಂಬರ್ 1. ಮತ್ತು ಇನ್ನೂ ಒಂದು ಏನಾಗ್ತಾಯಿದೆ ಅಂತ ಹೇಳಿದ್ರೆ ಅರ್ನಿಂಗ್ ಸ್ಕಿಲ್ಸನ್ನು ನಾವು ತುಂಬ ಲೇಟಾಗಿ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಅದರಿಂದ ಏನಾಗ್ತಾ ಇದೆ, ತಂದೆ ತಾಯಂದ್ರಿಗೂ ತುಂಬಾ ಟೆನ್ಷನ್ನು. ಬಿಕಾಸ್ ಪೇರೆಂಟ್ಸ್ ಆಲ್ವೇಸ್ ಫೀಲ್ ಮೈ ಚೈಲ್ಡ್ ಈಸ್ ಸ್ಟಿಲ್ ಅ ಚೈಲ್ಡ್ ಈವನ್ ಅಟ್ ದ ಏಜ್ ಆಫ್ 20 years. ಮಗುಗೆ 20 ವರ್ಷ ಆಗಿದ್ರೂ ಇನ್ನೂ ಮಗು ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗ ಇದು ಒಂದು ಮಗು ಅರ್ನ್ ಮಾಡೋದಕ್ಕೆ ಶುರು ಮಾಡಬೇಕಂದ್ರೆ 25 ವರ್ಷ, ಕೆಲವು ಸಲ ಅದರಲ್ಲೂ MBBS ಎಲ್ಲ ಮಾಡ್ತಾರೆ 28 ವರ್ಷ ತನಕನೂ ಆಗಿಬಿಡುತ್ತೆ. ಸೊ ಅಲ್ಲಿ ತನಕನೂ ಯು ಆರ್ ನಾಟ್ ಅರ್ನಿಂಗ್ ಮನಿ. ಸೊ ಅದರಿಂದ ಏನಾಗುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಒಂದೇನೆಂದರೆ ತಂದೆ ತಾಯಂದರು ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ದೇ ಟ್ರೈ ಟು ಬಾಸ್ ಓವರ್ ದ ಚೈಲ್ಡ್. ಅರ್ಥ ಆಯ್ತಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ವಿತ್ ಅ ಗುಡ್ ಇಂಟೆನ್ಷನ್. ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ದಿಲ್ ಸ್ಟಾರ್ಟ್ ಬಾಸಿಂಗ್ ಓವರ್ ದ ಚೈಲ್ಡ್. ಮತ್ತು ಮಗುಗೆ ಒಂದು ರೀತಿ ಹೆಲ್ಪ್ಲೆಸ್ನೆಸ್ ಫೀಲು ಆಗುತ್ತೆ. ಸೊ ನಾವು ಒಂದು 10-12 years ಆಗ್ತಾ ಇದ್ದ ಹಾಗೆ ಚಿಕ್ಕ ಚಿಕ್ಕ ಅರ್ನಿಂಗ್ ಸ್ಕಿಲ್ಸನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಲೈಫ್ ಸ್ಕಿಲ್ಸು ಪ್ಲಸ್ ಅರ್ನಿಂಗ್ ಸ್ಕಿಲ್ಸ್. ಓಕೆ, ಸೊ ಲೈಫ್ ಸ್ಕಿಲ್ಸು ಇಂಪಾರ್ಟೆಂಟು ಪ್ಲಸ್ ಅರ್ನಿಂಗ್ ಸ್ಕಿಲ್ಸು ಇಂಪಾರ್ಟೆಂಟು. ಮತ್ತು ಚೈಲ್ಡನ್ನು ಇಂಡಿಪೆಂಡೆಂಟ್ ಮಾಡಬೇಕು. ಚಿಕ್ಕ ವಯಸ್ಸಿನಿಂದನೇ ಇಂಡಿಪೆಂಡೆಂಟ್ ಮಾಡಬೇಕು. ಮತ್ತು ಚೈಲ್ಡ್ಗೆ ಡಿಸೈಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಟ್ ಕ್ಯಾನ್ ಬಿ ಬೈಯಿಂಗ್ ಅ ಸ್ಮಾಲ್ ಶರ್ಟ್ ಇರ್ಬೋದು ಮಗುಗೆ. ಓಕೆ, ಇಫ್ ದ ಚೈಲ್ಡ್ ಈಸ್ 10 years, ಯು ಟೆಲ್ ದ ಚೈಲ್ಡ್ ನಿನ್ನ ಡ್ರೆಸ್ಸನ್ನು ನೀನು ಸೆಲೆಕ್ಟ್ ಮಾಡು. ಮಗು ಯಾವಾಗ ತಾನು ಸೆಲೆಕ್ಟ್ ಮಾಡುತ್ತೋ ಇಟ್ ಬಿಕಮ್ಸ್ ಮೋರ್ ರೆಸ್ಪಾನ್ಸಿಬಲ್. ಆ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್. ಪ್ರತಿಯೊಂದು ಚೈಲ್ಡ್ಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿನ ಕಲಿಸ್ಕೊಡ್ಬೇಕು. ಮತ್ತು ಅರ್ನಿಂಗ್ ಸ್ಕಿಲ್ಸನ್ನು ಯು ಟೀಚ್ ದ ಚೈಲ್ಡ್ ಫ್ರಮ್ ದ ಏಜ್ ಆಫ್ 10-12 years ಇಟ್ ಸೆಲ್ಫ್. ಸ್ಮಾಲ್ ಸ್ಕಿಲ್ಸ್. ಓಕೆ, ಇಟ್ ಕ್ಯಾನ್ ಬಿ ಡಿಜಿಟಲ್ ಮಾರ್ಕೆಟಿಂಗ್, ಇಟ್ ಕ್ಯಾನ್ ಬಿ ಬಿಲ್ಡಿಂಗ್ ಅ ವೆಬ್ಸೈಟ್ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಇರ್ಬೋದು. ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್ ವೇರ್ ಚೈಲ್ಡ್ ಕ್ಯಾನ್ ಲರ್ನ್. ಸೊ ಆ ರೀತಿ ಅರ್ನಿಂಗ್ ಸ್ಕಿಲ್ಸನ್ನು ಮಗು ಕಲ್ತ್ಕೊಳ್ಳೋಕೆ ಶುರು ಮಾಡಿದಾಗ ತಂದೆ ತಾಯಿಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ತಂದೆ ತಾಯಿಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಮಗು ಎಲ್ಲಿದ್ದರೂ ಬದುಕುತ್ತೆ ಅನ್ನೋದಾಗುತ್ತೆ. ಈಗೇನಾಗ್ತಾ ಇದೆ, most of the parents are having lot of mental stress because they think their child is child even at the age of 25 years. Okay, so first 7 years of life ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಮಗು ಹುಟ್ಟಿದ 7 ವರ್ಷ you give the child full protection. Okay, full love, affection. So
ಯು ಪ್ಲೇ ವಿತ್ ದ ಚೈಲ್ಡ್, ಮೇಕ್ ದ ಚೈಲ್ಡ್ ಲಾಫ್. ಆ ಲರ್ನಿಂಗ್ ಎಬಿಲಿಟಿ ಮಗುವಿನಲ್ಲಿ ತುಂಬ ಇರುತ್ತೆ. ಆ ಮಗುವಿನಲ್ಲಿ ತಾನೇ ಕಲ್ತ್ಕೊಳ್ಳೋ ಎಬಿಲಿಟಿ ಜಾಸ್ತಿ ಇರುತ್ತೆ ಫಸ್ಟ್ 7 years. ನಾವು ಅವಾಗ ಮಗುಗೆ ನಾವು ಹೇಳ್ಕೊಡೋಕೆ ಯಾವಾಗ ಶುರು ಮಾಡ್ತೀವಿ, ಇದು A, ಇದು B ಅಂತ ನಾವು ಯಾವಾಗ ಹೇಳ್ಕೊಡೋಕ್ಕೆ ಶುರು ಮಾಡ್ತೀವಿ, ಆಗ ಮಗುದು ಲರ್ನಿಂಗ್ ಎಬಿಲಿಟಿ ಏನಿತ್ತು, ಸೆಲ್ಫ್ ಲರ್ನಿಂಗ್ ಎಬಿಲಿಟಿ ಏನಿತ್ತು, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ 7 years ಡೋಂಟ್ ಟ್ರೈ ಟು ಟೀಚ್ ಎನಿಥಿಂಗ್ ಟು ದ ಚೈಲ್ಡ್ ಅಂತ ಹೇಳೋದು. ಅಲೌ ದ ಚೈಲ್ಡ್ ಟು ಲರ್ನ್. The child will learn very fast. Okay, learning ability is highest during 7 years. Highest. ಓಕೆ, ಆಮೇಲೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನೀವು ಅದನ್ನು ಯಾವಾಗ ನಿಮ್ಮ ಒಂದು ಇದನ್ನು ಕಲಿಸೋದಕ್ಕೆ ಶುರು ಮಾಡಿಬಿಡ್ತೀರಿ, ಆಗ ಏನಾಗುತ್ತೆ, ಅದರ ಲರ್ನಿಂಗ್ ಎಬಿಲಿಟಿ ಏನಿತ್ತು, ಸೆಲ್ಫ್ ಲರ್ನಿಂಗ್, ಅದರ ಎಬಿಲಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಇಟ್ ಸ್ಟಾರ್ಟ್ಸ್ ಡಿಪೆಂಡಿಂಗ್ ಆನ್ ದಿ ಔಟ್ಸೈಡ್. ನೀವು ಎಷ್ಟೊಂದು ಸಲ ಕೇಳಿರ್ಬೋದು, ಲೈಕ್ ಮಕ್ಕಳಿಗೆ ಇನ್ಫ್ಯಾಕ್ಟ್ ದೇರ್ ಇಂಟೆಲಿಜೆನ್ಸ್ ಈಸ್ ವೆರಿ ಹೈ. ಯಾವ ಫುಡ್ಡನ್ನು ತಿಂದರೆ ಅವ್ರಿಗೆ ಸೆಟ್ ಆಗುತ್ತೆ ಅನ್ನೋದೆಲ್ಲನೂ ಗೊತ್ತಿರುತ್ತೆ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ಅನಿಮಲ್ಸ್ಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾನ್ಸ್ಟಿಪೇಷನ್ ಥರನೋ ಅಥವಾ ಅದಕ್ಕೇನೋ ಅನೀಸಿನೆಸ್ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡುತ್ತೆ, ತಾನೇ ಹೋಗ್ಬಿಟ್ಟು ಬೇರೆ ಥರದ ಹುಲ್ಲು ತಿನ್ನುತ್ತೆ. ಅದು ಯಾವುದು MBBS ಏನೂ ಮಾಡಿರೋದಿಲ್ಲ ಪ್ರಾಣಿಗಳು, ಬಟ್ ಆದರೆ ಅದಕ್ಕೆ ರೆಕಗ್ನೈಸ್ ಮಾಡೋ ಶಕ್ತಿ ಇದೆ. ಸೊ ಆ ಎಬಿಲಿಟೀಸ್ ಈವನ್ ಮಗುನಲ್ಲೂ ಇದೆ. ಇಂಟ್ಯೂಷನ್ ಪವರ್ ಆ್ಯಂಡ್ ಐಡೆಂಟಿಫೈಯಿಂಗ್ ಆ ನೇಚರ್. ಬಾಡಿ ಹ್ಯಾಸ್ ಸೋ ಮಚ್ ಆಫ್ ಇಂಟೆಲಿಜೆನ್ಸ್. ಬಟ್ ಏನಂದರೆ ಅದನ್ನು ನಾವೇ ಹಾಳು ಮಾಡಿಬಿಡ್ತೀವಿ. Okay, so first 7 years you protect the child, you laugh with the child, you love the child, you kiss the child, and allow the child to play around, allow the child to dance around, you also dance around ellano. But 7 years aadmele, you should allow the child to mingle with everybody. So ಮಗು ಎಷ್ಟೆಷ್ಟು ಬೇರೆಯವ್ರ ಜೊತೆ ಮಿಂಗಲ್ ಆಗುತ್ತೋ ಅಷ್ಟಷ್ಟು ಮಗು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಬಟ್ ಕೆಲವು ಸಲ ತಂದೆ ತಾಯಂದರು ತುಂಬ ಭಯ ಪಟ್ಬಿಡ್ತಾರೆ, ಬೇರೆಯವ್ರ ಜೊತೆ ಬಿಡಬಾರ್ದು ಮಕ್ಕಳನ್ನು ಅಂದ್ಬಿಟ್ಟು. ಸೊ ಆಫ್ಟರ್ 7 years ಯು ಶುಡ್ ಸ್ಟಾರ್ಟ್ ಅಲೌವಿಂಗ್ ದ ಚೈಲ್ಡ್ ಟು ಮಿಂಗಲ್ ವಿತ್ ಅದರ್ಸ್. ಇನ್ನು 14 years ಆದಮೇಲೆ ಅಂತೂ ಅಬೌಟ್ 10 or 12 years ಆದಮೇಲೆ ಮಕ್ಕಳು ಬೇರೆಯವ್ರ ಮನೆಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಬೇಕು. ಓಕೆ, ಸೊ ಅವಾಗೇನಾಗುತ್ತೆ, ಮಗುವಿಗೆ ಬೇರೆಯವರು ಯಾರು ತಂದೆ ತಾಯಂದರು ಅನ್ನೋದ್ರ ಜೊತೆಯಲ್ಲಿ ಬೇರೆಯವರು ತಂದೆ ತಾಯಂದರು ಅನ್ನೋ ಭಾವನೆ ಬರುತ್ತೆ. ಸೊ ಪಕ್ಕದ ಮನೆಯವ್ರ ಜೊತೆ ಅಥವಾ ಇನ್ನೂ ಇದು ಅಂಕಲ್ ಜೊತೆ, ಆಂಟಿ ಜೊತೆ, ಎಲ್ಲರ ಜೊತೆನೂ ಮಿಂಗಲ್ ಆಗೋದಕ್ಕೆ ಬಿಡಬೇಕು. ಸೊ ಎಷ್ಟೆಷ್ಟು ಮಕ್ಕಳು ಬೇರೆ ಬೇರೆ ಕಡೆ ಬೆಳೆಯೋಕ್ಕೆ ಶುರು ಆಗುತ್ತೋ ಅಷ್ಟು ದಟ್ ಹೋಲಿಸ್ಟಿಕ್ ಗ್ರೋತ್ ಆಗುತ್ತೆ. ಅದು ಬಿಟ್ಟು ನಾವು ಸುಮ್ಮನೆ ಸ್ಕೂಲ್ ಆಯಿತು ಮನೆ ಆಯಿತು, ಸ್ಕೂಲ್ ಆಯಿತು ಮನೆ ಆಯಿತು, ಮನೆಯಲ್ಲಿ ತಂದೆ ತಾಯಂದ್ರು ಮಾತ್ರ ನೋಡ್ಕೊಳ್ಳೋದಿದ್ರೆ ದೆನ್ ಮಗುವಿಗೆ ಆ ಒಂದು ವಿಕಾಸ ಆಗೋದಿಲ್ಲ, ವ್ಯಕ್ತಿತ್ವ ವಿಕಾಸ ಅಂತ ಹೇಳ್ತೀವಲ್ಲ, ಅದು ಆಗೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಬಿಡಬೇಕು, ನಂಬರ್ 1. ಮತ್ತು ಇನ್ನೊಂದು ಏನು ಮಾಡಿಬಿಡ್ತೀವಿ ಅಂದರೆ, ನಾವು ಮಕ್ಕಳನ್ನು ಬರೀ ಸ್ಟೂಡೆಂಟ್ಸ್ ಜೊತೆನೇ ಮಿಂಗಲ್ ಆಗೋದಕ್ಕೆ ಬಿಡೋದು. ಓಕೆ, ಸೊ ಅಲ್ಲಿ ನಾವು ಮಾಡ್ತಾ ಇರೋದು ತಪ್ಪು. ಮಕ್ಕಳನ್ನು ಎಲ್ಲ ಏಜ್ ಗ್ರೂಪ್ ಜೊತೆ ಮಿಂಗಲ್ ಆಗೋದಕ್ಕೆ ಬಿಡಬೇಕು. ಎಲ್ಲ ಏಜ್ ಗ್ರೂಪ್ ಜೊತೆ ಮಿಂಗಲ್ ಆಗೋದಕ್ಕೆ ಬಿಟ್ಟಾಗ ಏನಾಗುತ್ತೆ, ಮಗು ಬೇಗ 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 ಇಟ್ ವಿಲ್ ಲರ್ನ್ ಸೋ ಮೆನಿ ಥಿಂಗ್ಸ್. ಓಕೆ, ಸಿ ಲರ್ನಿಂಗ್ ಅನ್ನೋದು ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್ ಎನಿ ಟೈಮ್. ಬಟ್ ನಾವು ಅಂದ್ಕೊಂಡಿರೋದೇನೆಂದರೆ ಬರೀ ಬುಕ್ಸ್ ಓದಾದಾಗ ಮಾತ್ರ ನನಗೆ ಲರ್ನಿಂಗ್ ಆಗುತ್ತೆ ಅಥವಾ ಸ್ಕೂಲಿಗೆ ಹೋದಾಗ ಮಾತ್ರ ಲರ್ನಿಂಗ್ ಆಗುತ್ತೆ ಅಂದ್ಬಿಟ್ಟು, ವಿಚ್ ಈಸ್ ನಾಟ್ ಟ್ರೂ. ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಎನಿವೇರ್. ಓಕೆ, ಸೊ ಇವಾಗ ನೀವು ನನ್ನ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದೀರಾ, ನಾನು ನಿಮ್ಮಿಂದ ಎಷ್ಟೊಂದು ಕಲಿತಾ ಇದ್ದೀನಿ, ನೀವು ನನ್ನಿಂದ ಎಷ್ಟೊಂದು ಕಲಿತಾ ಇದ್ದೀರಾ. ಅಥವಾ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಯುವರ್ ಆಫೀಸ್, ಸೋ ಮೆನಿ ಥಿಂಗ್ಸ್ ಐ ಲರ್ನ್ಡ್. ಯಾರೂ ಏನು ಹೇಳ್ಕೊಡ್ಲಿಲ್ಲ. ಓಕೆ, ಈವನ್ ವೈಲ್ಸ್ ವಾಚಿಂಗ್ ದ ವಿಡಿಯೋಸ್ ಆಲ್ಸೋ ಎಷ್ಟೊಂದು ರೀತಿ ನಾವು ಬೇಗ ಬೇಗ ಕಲ್ತ್ಬಿಡ್ತೀವಿ. ಸೊ ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಎನಿವೇರ್. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಬರೀ ಸ್ಟೂಡೆಂಟ್ಸ್ ಜೊತೆನೇ ಇರಬೇಕು, ಸೇಮ್ ಏಜ್ ಗ್ರೂಪ್ ಜೊತೆನೇ ಇರಬೇಕು ಅನ್ನೋದು ತಪ್ಪು. ಮಕ್ಕಳನ್ನು ಎಲ್ಲ ಏಜ್ ಗ್ರೂಪ್ ಜೊತೆ ಮಿಂಗಲ್ ಆಗೋದಕ್ಕೆ ಬಿಡಬೇಕು. ವಯಸ್ಸಾಗಿರೋರ ಜೊತೆ, ಮಿಡ್ಲ್ ಏಜ್ ಇರೋರ ಜೊತೆ ಮತ್ತು ಅವರ ಫ್ರೆಂಡ್ಸ್ ಜೊತೆನೂ ಮಿಂಗಲ್ ಆಗೋದಕ್ಕೆ ಬಿಟ್ಟಾಗ ಏನಾಗುತ್ತೆ, ಮಕ್ಕಳು ದೇ ವಿಲ್ ಲರ್ನ್ ವೆರಿ ಫಾಸ್ಟ್. ಆ ಆಪರ್ಚುನಿಟಿ ಏನಾಗಿದೆ, ಆ ಆಪರ್ಚುನಿಟಿ ಈಸ್ ಮಿಸ್ಸಿಂಗ್ ಇನ್ ಎಜುಕೇಷನ್ ಸಿಸ್ಟಮ್.
ವೈ ಇಟ್ ಈಸ್ ಮಿಸ್ಸಿಂಗ್ ಇನ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಪೀಪಲ್ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಓನ್ಲಿ ಥ್ರೂ ದ ಅಕಾಡೆಮಿಕ್ಸ್. ಬರೀ ಸ್ಕೂಲ್ ಬುಕ್ಕಲ್ಲಿ ಏನಿದೆಯೋ ಅದನ್ನು ಓದಿದ್ರೆ ಸಾಕು ನನ್ನ ಮಕ್ಕಳು ಅನ್ನೋದು ಬಂದ್ಬಿಟ್ಟಿದೆ. ಓಕೆ, ಫಾರ್ ಎಕ್ಸಾಂಪಲ್ ಯೋರ್ ಸನ್ ಇಲ್ಲಿಗೆ ಬಂದರೆ ಹಿ ಕ್ಯಾನ್ ಲರ್ನ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಬೇರೆಯವ್ರ ಜೊತೆ ಎಲ್ಲನೂ ಮಿಂಗಲ್ ಆಗ್ತಾ ಇದ್ರೆ ಮಕ್ಕಳಲ್ಲಿ ದೇ ಲರ್ನ್ ವೆರಿ ಫಾಸ್ಟ್, ದೇ ಆರ್ ವೆರಿ ಇಂಟೆಲಿಜೆಂಟ್. ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಜೀನಿಯಸ್. ಸೊ ನಾವು ಪ್ರತಿಯೊಂದು ಮಗುನೂ ಅಷ್ಟೇ ಜೀನಿಯಸ್ ಅನ್ನೋ ರೀತಿ ನಾವು ಬೆಳೆಸ್ಬೇಕು. ಸೊ ನಾವು ಯಾವಾಗ ಜೀನಿಯಸ್ ಅನ್ನೋ ರೀತಿ ಬೆಳೆಸ್ತೀವೋ ಆಗ ಮಗುಗೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇರಬೇಕು. ಎಷ್ಟೊಂದು ಅವಕಾಶಗಳನ್ನು ಕೊಡ್ತಾ ಇದ್ದಾಗ ಏನಂದರೆ ಆ ಮಗು ತಾನಾಗೆ ಯಾವುದೋ 1-2-3 ಫೀಲ್ಡನ್ನು ಚೂಸ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಗೊತ್ತಿಲ್ಲದೆ ಇರೋ ಥರ ಅದರ ಫೋಕಸ್ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಫೋಕಸ್ ಜಾಸ್ತಿ ಇರುತ್ತೆ, ಆ್ಯಂಡ್ ಅಲ್ಲಿ ಗ್ರೋ ಆಗೋದು ತುಂಬ ಈಸಿ ಆಗುತ್ತೆ. ಇಲ್ಲ, ಇವಾಗಿರೋ ಈ ಒಂದು ಜನರೇಷನ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ಜಾಬ್ನು ಸೆಕ್ಯೂರ್ ಅಲ್ಲ ಇವಾಗ. ಹೌದು ಹೌದು ಹೌದು. ಇವತ್ತು ಬೆಳಗ್ಗೆನೂ ನಾನು ನೋಡ್ತಾ ಇದ್ದೀನಿ ದಟ್ ಮೆಟಾ ಹ್ಯಾಸ್ ಫೈರ್ಡ್ ಇಷ್ಟು ಎಂಪ್ಲಾಯೀಸ್ ಅಂತ. ಕೆಲವೊಂದು ರೀಲ್ಸ್ ನೋಡ್ತಾ ಇದ್ರೆ ಡಿಪ್ರೆಷನ್ ಅಲ್ಲೇ ಮಾತಾಡ್ತಾ ಇದ್ರು. ಬೆಳಗ್ಗೆ ಹೋಗಿದ್ದೀನಿ, ಮೇಲ್ ಬಂತು, ಜಾಬ್ ಹೋಯ್ತು, ಏನ್ ಮಾಡಬೇಕು ಗೊತ್ತಿಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತಾ ಇದಾರೆ. ಕೆಲವೊಬ್ಬರು ಸೂಸೈಡ್ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ನೆಕ್ಸ್ಟ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಅಂದ್ರೆ ಅವ್ರ ಲೈಫಲ್ಲಿ ಒಂದೇ ಆಪ್ಷನ್ ಇಟ್ಕೊಂಡ್ರು, ಅದು ಗಾನ್, ಲೈಫ್ ಇಸ್ ಗಾನ್ ಅಂತ. ಬ್ಯೂಟಿಫುಲಿ ಎಕ್ಸ್ಪ್ರೆಸ್ಡ್. ಅಯ್ಯಪ್ಪ, ಏನಂದ್ರೆ ಎಷ್ಟೋ ಜನಕ್ಕೆ ಒಂದೇ ಮಾರ್ಗ ಇರೋದು ಅಂತ ಅನ್ನಿಸ್ಬಿಡುತ್ತೆ. ದಟ್ ಈಸ್ ವೆರಿ ಬ್ಯಾಡ್. ನಾವು ಚಿಕ್ಕ ವಯಸ್ಸಿಂದ ನಾನು ಮಕ್ಕಳಿಗೆ ಏನಂದರೆ ಲೈಫ್ ಇಸ್ ಫುಲ್ ಆಫ್ ಆಲ್ಟರ್ನೇಟಿವ್ಸ್ ಅಲ್ವಾ. ಇದಿಲ್ಲ ಅಂದರೆ ಇನ್ನೊಂದಿದೆ. ಆ ಒಂದು ಧೈರ್ಯ ಇರಬೇಕು ಮಗುಗೆ, ಆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಇವತ್ತಿನ ದಿನ ನಾನು ಇದರಲ್ಲಿ ಫೇಲ್ ಆಗಿರ್ಬೋದು, ಸೊ ವಾಟ್ ಅಲ್ವಾ. ಸೊ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ಬೋದು, ಐ ವಿಲ್ ಸ್ಟಡಿ ಆ್ಯಂಡ್ ಐ ವಿಲ್ ಪಾಸ್ ಇನ್ ದಟ್, ಬಟ್ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಐ ಕ್ಯಾನ್ ಡೂ. ಬೇರೆ ಬೇರೆ ಎಷ್ಟೊಂದು ಆಪ್ಷನ್ಸ್ ಇದೆ ಲೈಫಲ್ಲಿ. ಸೊ ನಾನು ಅದರಲ್ಲಿ ಮುಂದುವರಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಪ್ರತಿಯೊಂದು ಮಗುವಿಗೂ ಮುಂಚೆಯಿಂದ ಹೇಳ್ಕೊಡ್ಬೇಕು. ಲೈಫ್ ಈಸ್ ಫುಲ್ ಆಫ್ ಆಲ್ಟರ್ನೇಟಿವ್ಸ್. ಸೊ ನಿನಗೆ ಒಂದರಲ್ಲೇ ನೀನು ಫೇಲ್ ಆಗಿದ ತಕ್ಷಣ ಯು ಆರ್ ನಾಟ್ ಅ ಫೇಲ್ಯೂರ್. ಮತ್ತು ಜಸ್ಟ್ ಬಿಕಾಸ್ ಅಕಾಡೆಮಿಕ್ಸಲ್ಲಿ ನೀನು ಫೇಲ್ ಆಗಿದ್ಯಾ ಅಂದಿದ ತಕ್ಷಣ ಲೈಫಲ್ಲಿ ಯು ಆರ್ ನಾಟ್ ಫೇಲ್ಡ್. ಮತ್ತು ಇನ್ನೊಂದೇನೆಂದರೆ ಜಸ್ಟ್ ಬಿಕಾಸ್ ನೀನು ಅಕಾಡೆಮಿಕ್ಸಲ್ಲಿ ಮುಂದೆ ತುಂಬ ಫಸ್ಟ್ ಬಂದಿದ್ಯಾ ಅಂದರೆ ದಟ್ ಡಸಂಟ್ ಮೀನ್ ದಟ್ ಲೈಫಲ್ಲೂ ನೀನು ಫಸ್ಟ್ ಅಲ್ಲ. ಸೊ ಇದೇನಾಗ್ಬಿಡುತ್ತೆ ಅಂದರೆ ಕೆಲವು ಮಕ್ಕಳಿಗೆ ದೇ ವಿಲ್ ಬಿ ಅಕಾಡೆಮಿಕ್ಸಲ್ಲಿ ದೇ ವಿಲ್ ಬಿ ಕಮಿಂಗ್ ಟಾಪ್ ಇನ್ ದ ಕ್ಲಾಸ್. ಅಂಥವ್ರಿಗೆ ಫೇಲ್ಯೂರ್ ತೊಗೊಳೋದಕ್ಕೆ ಬರೋದಿಲ್ಲ, ಅಷ್ಟೊಂದು ಅವ್ರಿಗೆ ಆ ಕೋಪಿಂಗ್ ಎಬಿಲಿಟಿ ಇರೋದಿಲ್ಲ. ಸೊ ಅಂಥವ್ರು ಒಂದೊಂದು ಸರಿ ತುಂಬಾ ಡಿಪ್ರೆಷನ್ಗೂ ಹೋಗ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಈ ಅಕಾಡೆಮಿಕ್ಸಲ್ಲಿ ಟಾಪ್ ರ್ಯಾಂಕರ್ಸ್ ಆಗಿರ್ತಾರೋ ಬಟ್ ಅವ್ರಿಗೆ ಲೈಫಲ್ಲಿ ಕೆಲವೊಂದು ಬೇಸಿಕ್ಸ್ ವಿಷಯನೂ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಅಂದರೆ ಒಂದು ಆಟೋ ಹತ್ರ ಹೋಗಿ ಇಲ್ಲಿ ಹೋಗ್ಬೇಕು ಎಷ್ಟೊಂದು ಕೇಳೋ ಇದೂ ಆಗಲ್ಲ. ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಿಷಯಗಳಿಗೂ ಕಿರ್ಚಾಡೋದು, ಜಗಳ ಮಾಡೋದು, ಅದು ಇಟ್ ವಾಸ್ ವೆರಿ ಫನ್ನಿ. ಅಂದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನೋದು ಕರೆಕ್ಟ್ ಆ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಬರಬೇಕು. ಇನ್ಫ್ಯಾಕ್ಟ್ ಏನಂದ್ರೆ ನನ್ನ ಸಣ್ಣ ನಾನು ಆಲ್ಟರ್ನೇಟಿವ್ ಸ್ಕೂಲಲ್ಲಿ ಹಾಕಿದ್ದೀನಿ. ವೆರಿ ನೈಸ್. ಸೊ ಫಸ್ಟ್ 7 years ನೀವು ಹೇಳಿರ್ತಾರ ಅವನಿಗೆ ಇದು ಓದು ಇದು ಬರಿ ಅಂತ ನಾವು ಫೋರ್ಸ್ ಮಾಡಿಲ್ಲ. ವೆರಿ ಗುಡ್. ಇನ್ಫ್ಯಾಕ್ಟ್ ಹೋಮ್ ಸ್ಕೂಲಿಂಗ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸ್ವಲ್ಪ ಇರ್ಲಿ ಫ್ರೆಂಡ್ಸು, ಲೈಫ್ ಇರಲಿ ಅಂತ ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ಸೊ ಅವ್ರಿಗೆ ಅಲ್ಲಿ ಎಂಟೈರ್ ಎಜುಕೇಷನ್ ಸಿಸ್ಟಮ್, ಹೋಲಿಸ್ಟಿಕ್ ಎಜುಕೇಷನ್ ಸಿಸ್ಟಮ್ ಇದೆ ಅವ್ರಿಗೆ. ಸೊ ನೀವು ಹೇಳಿರೋದು ಎಲ್ಲನೂ ನಾನು ಪ್ರಾಕ್ಟಿಕಲ್ ನನ್ನ ಮಗುನು ಎಲ್ಲ ಏಜಸ್ ಗ್ರೂಪ್ ಜೊತೆನೂ ಲರ್ನ್ಸ್ ಅ ಲಾಟ್ ಅಬ್ಸರ್ವ್. ಹೌದು ಹೌದು ಹೌದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದೇನೆಂದರೆ ಮಕ್ಕಳಿಗೆ ದೊಡ್ಡವರು ಹೇಳ್ಕೊಡೋದು ತುಂಬ ಇಷ್ಟಪಡ್ತಾರೆ. ಓಕೆ, ಸೊ ಈಗ ನನ್ನ ಹತ್ರ ಯಾವ್ದಾರ ಒಂದು ಮಗು ಇದ್ದರೆ ಐ ಟ್ರೈ ಟು ನನಗೇನೇನು ಗೊತ್ತಿದೆಯೋ ಅದೆಲ್ಲನೂ ಹೇಳ್ಕೊಟ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಮಗುಗೆ ಕಾರ್ ಡ್ರೈವಿಂಗ್ ಇಷ್ಟ ಇದೆ ಅಂತ ಹೇಳಿದ್ರೆ, ಲೈಕ್ ಕಾರ್ ಬಗ್ಗೆ ಎಸ್ಪೆಷಲಿ ಚಿಲ್ಡ್ರನ್ಗೆ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅವ್ರಿಗೆ ಆ್ಯಕ್ಚುಲಿ ಯು ಶುಡ್ ಗಿವ್ ದ ಆಪರ್ಚುನಿಟಿ. ಐ ಆಮ್ ನಾಟ್ ಟೆಲಿಂಗ್ ಬಿಲೋ ದ ಏಜ್ ಆಫ್ 18 years ಹೋಗ್ಬಿಟ್ಟು ಡ್ರೈವ್ ಮಾಡಲಿ ಅಂತ ಎಲ್ಲ, ನಾಟ್ ಲೈಕ್ ದ್ಯಾಟ್. ಬಟ್ ಅವ್ರಿಗೆ ಆ ಎಕ್ಸ್ಪೋಜರ್ನೂ ಕೊಡಬೇಕಾಗತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ನಾವು ಅಲೋ ಮಾಡಬೇಕು, ಅಷ್ಟು ಬಿಲ್ಡ್ ಮಾಡಿ ಆಪರ್ಚುನಿಟೀಸ್ ನಾವು ಕೊಡಬೇಕು. ಹೌದು ಹೌದು.
ಇವಾಗ 10 ವರ್ಷದಲ್ಲೇ ಈ ಟ್ರೈನಿಂಗ್ಸು ಆ ಟ್ರೈನಿಂಗ್ಸು IIT ಪ್ರಿಪರೇಷನ್ಸು. ನಾನು ಮೊನ್ನೆ ನೋಡಿದ್ದೀನಿ ಒಂದು ಹುಡುಗ ಜಸ್ಟ್ 10 years ಇವಾಗಲೂ IIT ಪ್ರಿಪರೇಷನ್ಸ್ ಎವ್ರಿ ಡೇ 4 hours ಅಂತ. ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ. ಹೌದು ಹೌದು 4 hours 10 ವರ್ಷ ಹುಡುಗಕ್ಕೆ ಡೈಲಿ IIT ಪ್ರಿಪರೇಷನ್ ಇಟ್ಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಅಂತ. ಅದು ನ್ಯಾಚುರಲ್ ಕೆಪಬಿಲಿಟಿ ಅನ್ನೋದು ಹೋಗ್ಬಿಡುತ್ತೆ. ಹೌದು ಆ ಚಿಲ್ಡ್ರನ್ ಸ್ವಲ್ಪ ಅಬ್ನಾರ್ಮಲ್ ಆಗೇ ಇದ್ದಾರೆ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಸೊ ಮೆಂಟಲ್ ಹೆಲ್ತ್ ಬಗ್ಗೆ ಈಗ ಮಕ್ಕಳಿಗೂ ಯಾವ ಥರ ಇರಬೇಕು ಅನ್ನೋದು ಚೆನ್ನಾಗಿ ಇವತ್ತು ಈ ಎಪಿಸೋಡಲ್ಲಿ ನೀವೆಲ್ಲ ಪಾಯಿಂಟ್ಸ್ನು ಡೀಟೇಲ್ಡ್ ಆಗಿ ಹೇಳಿದ್ರಿ ಮೇಡಮ್. ಆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದರೆ ಕೊನೆಗೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದರೆ ಈಗ ನಾನು ಮೆಡಿಟೇಷನ್ ಅನ್ನೋದು ಟೀಚ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಅದನ್ನು ಮಾಡಿ ಅವರು ಫಿಸಿಕಲ್ ಪ್ರಾಬ್ಲಮ್ಸ್, ಮೆಂಟಲ್ ಎಮೋಷ್ನಲ್ ಪ್ರಾಬ್ಲಮ್ಸ್ ಆಚೆ ಬರ್ತಾ ಇದ್ದಾರೆ. ಬಟ್ ಕೆಲವೊಬ್ಬರು ಮೆಡಿಟೇಷನ್ ನಾವು ಹೇಳ್ಕೊಟ್ರು ಅದು ಕೇಳೋಕೆ ರೆಡಿ ಇಲ್ಲ, ತಗೊಳ್ಳೋಕೆ ರೆಡಿ ಇಲ್ಲ. ಅಂದರೆ ಇವಾಗ ನನಗೆ ಅರ್ಥ ಆಗ್ತಾ ಇದೆ, ದೇ ಹ್ಯಾವ್ ಗಾನ್ ಡೀಪರ್ ಇನ್ ಟು ಡಿಪ್ರೆಷನ್. ತುಂಬಾ ಡೀಪ್ ಆಗಿ ಒಳಗೆ ಮೆಡಿಸಿನ್ ಅಂತವರು ಅದಕ್ಕೆ ಕೇಳೋ ಒಂದು ಪರಿಸ್ಥಿತಿಗೆ ಬರ್ತಾರ ಅನ್ನೋದು ಡೌಟ್ ಬರ್ತಾ ಇದೆ. ಈಗ ಮಕ್ಕಳು ಸರಿ ಇಲ್ಲ ಅಂದ್ರೆ ಆ ಒಂದು ಪ್ರೆಷರ್, ಟೆನ್ಷನ್ಸ್, ಪ್ಯಾರೆಂಟ್ಸ್ ಸ್ಟ್ರೆಸ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ಪ್ರೆಗ್ನೆನ್ಸಿ ಇಶ್ಯೂಸ್, ಅದರಿಂದ ಒಂದೊಂದೊಂದೊಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತು ಎಪಿಸೋಡ್ಗೆ ಏನು ಬೇಕು ನಾನು ಅನ್ಕೊಂಡಿದ್ದೇನೋ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೀವು. ಇನ್ನೂ ಸಾಕಷ್ಟು ಎಪಿಸೋಡ್ ನಿಮ್ಮ ಜೊತೆ ನಾನು ಖಂಡಿತ ಮಾಡ್ತೀನಿ. ಸ್ಟುಡಿಯೋಗೆ ಬಂದು ಇಷ್ಟು ಸಮಯ ಕೊಟ್ಟು ಇಷ್ಟು ಜ್ಞಾನ ಎಲ್ಲರಿಗೂ ಕೊಟ್ಟಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಅಯ್ಯಪ್ಪ, ಕರೆದು ಮಾತಾಡ್ಸಿದ್ಕೆ ತುಂಬಾ ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ಒಂದು ಅಲ್ಲ ಎರಡು ಅಲ್ಲ, ಒಂದು ವಿಷಯ ನನಗೆ ಇವಾಗ ಎಪಿಸೋಡಲ್ಲಿ ಚೆನ್ನಾಗಿ ಅರ್ಥ ಏನಾಗಿದೆ ಅಂದರೆ ಹೋಲಿಸ್ಟಿಕ್ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನೋದು ಬರಬೇಕು. ಬರೀ ಪುಸ್ತಕ ಅಲ್ಲ. ಒಂದು ವಿಷಯ ಹೇಳಬೇಕಂದ್ರೆ ಬರೀ 22 ವರ್ಷ ನನ್ನ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ನಾನು ಬರೀ ಸ್ಕೂಲು ಮನೆ, ಅತ್ತ ಮನೆ ಮನೆ, ಸ್ಕೂಲು ಮನೆ, ಕಾಲೇಜು ಮನೆ, ಈ ಥರನೇ ಇತ್ತು. ಸೊ ಮ್ಯೂಸಿಕ್ ಇಷ್ಟು ಇಂಟ್ರೆಸ್ಟ್ ಇತ್ತು, ಆದ್ರೂ ಮನೆಯಲ್ಲಿ ಬಿಟ್ಟಿಲ್ಲ. ಬರೀ ಓದು 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 ಓದು. ಸೊ ಚಿಕ್ಕ ವಯಸ್ಸಲ್ಲಿ ಹೇಳ್ಬೇಕಂದ್ರೆ 13-14 ವಯಸ್ಸಲ್ಲಿ ನಾನು 2-3 ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ. ಯಾಕಂದರೆ ಅದು ಡಿಪ್ರೆಷನ್, ಯಾರು ಹೇಳ್ಕೊಳ್ಳೋಕೆ ಅರ್ಥ ಆಗಿಲ್ಲ, ಯಾರೂ ಇಲ್ಲ. ಆ ಡಿಪ್ರೆಷನ್ ನಾನು ಹೋಗಿರೋದು ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಅಂದರೆ ಅಲ್ಲಿ ಯಾರು ನನ್ನನ್ನು ಅಬ್ಸರ್ವ್ ಮಾಡಿಲ್ಲ, ಎಲ್ಲರೂ ಅವ್ರವ್ರು ಬ್ಯುಸಿಯಾಗಿದ್ದಾರೆ. ಅಲ್ಲಿ ಪ್ಯಾರೆಂಟಿಂಗ್ ಆಗಿಲ್ಲ, ಸುಮ್ಮನೆ ಟೈಮ್ಗೆ ಊಟ ಕೊಡೋದು, ಓದು ಅನ್ನೋದು ಹೇಳೋದು. ಸೊ ಇವತ್ತು ಎಪಿಸೋಡಲ್ಲಿ ಒಂದು ವಿಷಯ ನಾವು ಟೇಕ್ ಅವೇ ತಗೊಳ್ತಾ ಇದ್ವಿ, ಏನು ಅಂದರೆ ರೆಸ್ಪಾನ್ಸಿಬಲ್ ಮ್ಯಾರೇಜ್, ರೆಸ್ಪಾನ್ಸಿಬಲ್ ಪ್ಯಾರೆಂಟಿಂಗ್ ಅನ್ನೋದು ಇರಬೇಕು. ಇಲ್ಲಾಂದರೆ ಒಂದು ಮಗು ಲೈಫು ಹಾಳಾಗ್ತಾ ಇದೆ. ಆಲ್ರೆಡಿ ನಿಮ್ಮ ಮಕ್ಕಳಿಗೆ ಡಿಪ್ರೆಷನ್ ಹೋಗಿದ್ರ ಅನ್ನೋದು ನೀವು ಅಬ್ಸರ್ವ್ ಮಾಡಬೇಕು, ನೀವು ಸಮಯ ಕೊಡಬೇಕು, ಅವರು ಯಾವ ಥರ ಇದ್ದಾರೋ ಅಂತ. ಇವತ್ತು ಎಪಿಸೋಡಲ್ಲಿ ತುಂಬ ಟಿಪ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ ಶ್ಯಾಮಲಾ ಮೇಡಮ್. ಸೊ ಆ ಥರ ನೀವು ಅಬ್ಸರ್ವ್ ಮಾಡಿ ಅವ್ರಿಗೆ ರೈಟ್ ಟೈಮಲ್ಲಿ ನೀವು ಮೆಡಿಟೇಷನ್ ಟೀಚ್ ಮಾಡಿ, ರೈಟ್ ಟೈಮಲ್ಲಿ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿದ್ರೆ ಮಾತ್ರ ಅವ್ರು ಆಚೆ ಬರೋಕ್ಕಾಗುತ್ತೆ. ನೀವು ಇಗ್ನೋರ್ ಮಾಡ್ತಾ ಇದ್ರೆ, ಇದನ್ನೂ ಡೀಪ್ ಆಗ್ತಾ ಹೋಗಿದ್ರೆ ನಾಳೆ ಕೈಗೆ ಅವರು ಸಿಗಲ್ಲ. ಸೊ ಅವೇರ್ನೆಸ್ ಅನ್ನೋದು ದ ಮೋಸ್ಟ್ ಬೇಸಿಕ್ ಥಿಂಗ್. ಅದು ನೀವು ಡೆವಲಪ್ ಮಾಡ್ಕೊಳ್ಳಿ ಆಸ್ ಅ ಪ್ಯಾರೆಂಟ್. ಮತ್ತು ಮಕ್ಕಳನ್ನು ಅಬ್ಸರ್ವ್ ಮಾಡಿ, ಮಕ್ಕಳು ಮಾತ್ರ ಅಲ್ಲ, ನಮ್ಮ ಫ್ರೆಂಡ್ಸ್ ಆಗಲಿ, ಸೊಸೈಟಿಯಲ್ಲಿ ಯಾರೇ ಇದ್ರೂ ಟೀಚ್ ದಮ್, ಗೈಡ್ ದಮ್, ರೈಟ್ ಟೈಮ್ಗೆ ಅವರ ಹೆಲ್ಪನ್ನು ನೀವು ಕೊಡಬೇಕು ಅಂತ ಆಶಿಸ್ತಾ ಇದ್ದೀನಿ. ಇಷ್ಟು ಸಮಯ ನಿಮ್ಮ ಸಮಯನ ಕೊಟ್ಟು ಈ ಎಪಿಸೋಡನ್ನು ಅಬ್ಸರ್ವ್ ಮಾಡಿರೋದಕ್ಕೆ, ಮತ್ತು ಇಷ್ಟು ಟೈಮ್ ನಮಗೆ ಕೊಟ್ಟಿರೋ ಡಾಕ್ಟರ್ ಶ್ಯಾಮಲಾ ಮೇಡಮ್ಗೆ ತುಂಬ ಧನ್ಯವಾದಗಳು ಹೇಳ್ತಾ ಈ ಎಪಿಸೋಡನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಆದಷ್ಟು ಎಕ್ಸ್ಪರ್ಟ್ಸ್ನ ನಾವು ಕರೀತಾ ಹೊಸ ವಿಷಯಗಳನ್ನು, ಏನೋ ಒಂದು ವಿಷಯ ನಾವು ಕಲಿತಾನೆ ಇರಬೇಕು. ಅದು ಈ ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಎಪಿಸೋಡಲ್ಲಿ ನಾವು ಮಾಡೋ ಒಂದು ಪರ್ಪಸ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮಸ್ಕಾರ.